ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಗುರುಗಳು ಆಗಿರತಕ್ಕಂತಹ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಮೇಡಮ್ ಲಕ್ಷ್ಮೀ ರಂಗನಾಥ್ ಅವರಿಗೂ ಸಹ ನಮನಗಳು. ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಈ ದಿನ ಮೇ 9ನೇ ತಾರೀಕು ಶನಿವಾರ ದಿನ ಮಹಾವತಾರ್ ಫೌಂಡೇಶನ್ ನಡೆಸ್ತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 6ನೆಯ ಬ್ಯಾಚಿನ 6ನೆಯ ದಿನ ಇದಾಗಿದೆ. ಎಲ್ಲರಿಗೂ ತಿಳಿದ ಹಾಗೆ ಶನಿವಾರ ದಿನ ವಿಶೇಷ ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಎಲ್ಲ ಧ್ಯಾನಿಗಳು ತಮ್ಮ ಒಂದು ಕಲೆ ಏನಿದೆ ಅದನ್ನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇರತಕ್ಕಂತಹ ದಿನ. ಈ ದಿನ ನಾವು ಅದೇ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇನ್ನೂ ಸಹ ಸಾಕಷ್ಟು ಧ್ಯಾನಿಗಳು ಹಾಜರಾಗಲಿಲ್ಲ. ಬಹುಶಃ ದಿನ ಹೋದ ಹಾಗೆ 9 ಗಂಟೆಗೆ ಒಂದು 5 ನಿಮಿಷಕ್ಕೆ ಮೊದಲೇ ಸೇರಿ ಅಂತ ಅಂದ್ರೂ ಯಾಕೆ ಅಂತ ಗೊತ್ತಿಲ್ಲ. ಯಾಕೋ ಆಸಕ್ತಿ ಕಳ್ಕೊಂಡಂಗೆ ಕಂಡು ಬರ್ತಾ ಇದೆ, ಅಥವಾ ಮಕ್ಕಳಿಗೆಲ್ಲ ರಜೆ ಇದೆ ಅಂತ ಅಲ್ಲಿ ಇಲ್ಲಿ ಹೋಗತಕ್ಕಂತಹ ಕಾರ್ಯಕ್ರಮನೂ ಇರಬಹುದೋ ಏನೋ ಗೊತ್ತಿಲ್ಲ. ಏನೇ ಇರಲಿ, ನಾನು ಆ್ಯಕ್ಚುಲಿ ಇವತ್ತು ವಿಶೇಷ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮೊದಲು, ಯಾಕಂದ್ರೆ ಎಲ್ಲರೂ ಸೇರಿದ್ದಿದ್ರೆ ನನಗೊಂದೆರಡು ಅಂಶಗಳನ್ನ ಗಮನಕ್ಕೆ ತರಬೇಕಿತ್ತು. ಆ ನಂತರ ಒಂದು 15 ನಿಮಿಷಗಳ ಕಾಲ ಎಲ್ರಿಗೂ ಅವಕಾಶ ಇದೆ. ಅಟ್ಲೀಸ್ಟ್ ಇಲ್ಲಿ ಇರುವವರಾದರೂ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ. ತದನಂತರ ಶ್ರೀಮತಿ ಶೈಲಜಾ ಮೇಡಮ್ ಅವರು ನಮ್ಮ ತಿರುವಣ್ಣಾಮಲೈನಲ್ಲಿರತಕ್ಕಂತಹ ಕೆಲವು ವಿಶೇಷತೆ, ಈಗಾಗಲೇ ಲಕ್ಷ್ಮೀಕಾಂತ ಮೇಡಮ್ ಮಧ್ಯಾಹ್ನ ಧ್ಯಾನವನ್ನು ಮಾಡಿಸಿದ್ದಾರೆ, ಇವತ್ತು ಬೆಳಗ್ಗೆಯನ್ನು ಧ್ಯಾನವನ್ನು ಮಾಡಿಸಿದ್ದಾರೆ, ಅಲ್ಲಿಗೆ ಎಲ್ಲರನ್ನ ಕೊಂಡೊಯ್ದಿದ್ದಾರೆ. ಆದರೆ ಶೈಲಜಾ ಮೇಡಮ್ ಅವ್ರು ಹೇಳ್ತಾರೆ ಅಲ್ಲಿ ರಮಣಶ್ರೀ ಆಶ್ರಮನೂ ಇದೆ, ಅದರ ಮಹತ್ವವನ್ನು ಕೇಳಿದ್ರೆ ಹೆಚ್ಚಿನ ಜನಗಳು ಇದಕ್ಕೆ ಬರಲಿಕ್ಕೆ ತಯಾರಿದ್ದಾರೆ ಅಂತ ಹೇಳತಕ್ಕಂಥದ್ದು. ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರು ಹಾಜರಾಗಿದ್ದೀರಾ? ಧ್ಯಾನ ಮಾಡಿಸ್ತೀರಾ? ಲಕ್ಷ್ಮೀಕಾಂತಮ್ಮ ಮೇಡಮ್, ಎಸ್, ಅನ್ಮ್ಯೂಟ್ ಮಾಡಿದೆ, ನಿಮಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಷ್ಟೊತ್ತಿಗೆ ಮೇಡಮ್? 9:30 ನಂತರ 9:30 ನಂತರ ಆಗ್ಬೋದಾ? 9:30. ಓಕೆ 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 ಓಕೆ. ಯಾಕಂದ್ರೆ ಒಂದು 15 ನಿಮಿಷ ಶೈಲಜಾ ಮೇಡಮ್ ರಮಣ ಮಹರ್ಷಿಗಳ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಯಾಕಂದ್ರೆ ಅದು ಬಹಳ ಒಂದು ಅದ್ಭುತವಾದದ್ದು, ಅದರ ಮಹತ್ವ ತುಂಬಾ ಇದೆ. ಅದನ್ನ ತಿಳ್ಕೊಂಡ್ರೆ ಇನ್ನೂ ಹೆಚ್ಚಿನ ಜನ. ಇಲ್ಲಿ ಒಂದೇ ಒಂದು ಉದ್ದೇಶ ಏನು ಅಂತಂದ್ರೆ, ನಮ್ಮ ತಿರುವಣ್ಣಾಮಲೈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಹೆಚ್ಚಿನ ಜನರಿಂದ ಕಂಗೊಳಿಸ್ಲಿ ಅಂತ ಹೇಳತಕ್ಕಂಥದ್ದು, ಜೊತೆಗೆ ಅದರ ಒಂದು ಏನು ಆಶೀರ್ವಾದ ಅಲ್ಲಿರತಕ್ಕಂಥದ್ದು, ಅದರ ಒಂದು ಫಲವನ್ನ ಪಡ್ಕೊಳ್ಳಿ ಅಂತ ಹೇಳತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ಸಹ ಈ ಬಗೆನೆ ಮಾತಾಡ್ಸ್ತಕ್ಕಂಥದ್ದು, ಧ್ಯಾನ ಮಾಡಿಸ್ತಾ ಇರತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜಾಸ್ತಿ ದಿನ ಇಲ್ಲ, ಇನ್ನು 14ನೇ ತಾರೀಕಿಗೆ ಹೊರಡೋರು, 15ನೇ ತಾರೀಕಿಗೆ ಹೊರಡೋರು, ಅಥವಾ 16ನೇ ತಾರೀಕು ಹೊರಡೋರು, ಕೊನೆಯ 17ನೇ ದಿನ ಗಿರಿ ಪ್ರದಕ್ಷಿಣೆಯನ್ನ ಮಾಡಿ ಬರೋರು ಸಹ ಕೆಲವರು ಇರ್ತಾರೆ. ಆದ ಕಾರಣ ಇದರೊಂದು ಮೋಟಿವೇಶನ್ಗೋಸ್ಕರ ಅದರ ಬಗ್ಗೆನೆ ನಾವು ಹೆಚ್ಚಿನ ಒಂದು ಫೋಕಸ್ ಅನ್ನು ಮಾಡ್ತಿರತಕ್ಕಂಥದ್ದು. ಬರೀ 18 ಜನ ಇಲ್ಲಿ ಜಾಯಿನ್ ಆಗಿದ್ದಾರೆ. ಒಂದು ವಿಷಯ ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈಗಾಗಲೇ 21 ಜನ ಪೇಮೆಂಟ್ ಮಾಡಿದ್ದೀರಾ, ದಾನಿಗಳು ಅನ್ನಪ್ರಸಾದಕ್ಕೆ ದಾನವನ್ನ ಮಾಡಿದ್ದೀರಾ. ಇವತ್ತು ನಾನು ಸಾಮಾನ್ಯ ನನಗೆ ರಿಸಿಟ್ ಬುಕ್ಕಲ್ಲಿ ನಾನು ರಿಸಿಟ್ ಅನ್ನ ಕಳಿಸಿದ್ದೇನೆ. ಕೆಲವು ಜನರಿಗೆ ನನಗೆ ರಿಸಿಟ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನು? ಒಂದು ಶಾರದಾ ಕಾಣ್ತಾ ಇದ್ದಾರೆ, 2 ಶಾರದಾ ಇದ್ದಾರೆ ನನ್ನ ಹತ್ರ. ಮೇಡಮ್, ಇಲ್ಲಿ ಶಾರದಾ ಅಂತ ಇದ್ದೀರಲ್ಲ, ತಾವು ಪೇಮೆಂಟ್ ಮಾಡಿದ್ದೀರಾ? ಶಾರದಾ ಹ್ಯಾಂಡ್ ರೈಸ್ ಮಾಡಿದ್ರೆ ಚೆನ್ನಾಗಿತ್ತು.
ಶಾರದಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಕ್ ಬರ್ತದ? ಹ್ಯಾಂಡ್ ರೈಸ್ ಮಾಡ್ತೀರಾ? ಶಾರದಾ, ಓಕೆ ಮ್ಯಾಮ್. ಶಾರದಾ ಮೇಡಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೇನೆ. ಹಾ ಮೇಡಮ್, ತಾವು ನಮಸ್ತೆ ನನಗೆ ದುಡ್ಡು ಹಾ ಇಲ್ಲ ಮೇಡಮ್, ಇಲ್ವಾ? ನಾವಲ್ಲ. ಹಾಗಾದ್ರೆ ಬೇರೆ. ಇಲ್ಲಿ ನನಗೆ ಒಂದು ಸಮಸ್ಯೆ ಏನು ಅಂತಂದ್ರೆ, ಸರಸ್ವತಿ 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 ಒಂದ್ 5 ಸರಸ್ವತಿ ನನ್ನ ಫೋನ್ ಅಲ್ಲಿ ಇದ್ದಾರೆ, ಒಂದಷ್ಟು ಶಾರದಾ ಅವರು ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಯಾರು ಅಂತ ಹೇಳತಕ್ಕಂಥದ್ದು ಕರೆಕ್ಟ್ ಗೊತ್ತಾದ್ರೆ ರಿಸೀಟ್ ಕಳಿಸ್ಬೋದು ಅಂತ. ಇವತ್ತು ನಾನು ಒಂದಷ್ಟು ರಿಸೀಟ್ ಅನ್ನ ಕಳಿಸಿದ್ದೇನೆ. ಯಾರಿಗೆ ಇವತ್ತು ರಸೀದಿ ಬಂದಿಲ್ಲ ಅವ್ರದ್ದು ಪೆಂಡಿಂಗ್ ಇದೆ ಅಂತ ಅರ್ಥ. ನಾನು ಪ್ರತಿ ಸಲ ಹೇಳ್ತೇನೆ, ನೀವು ಪೇಮೆಂಟ್ ಮಾಡಿದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಹಾಕಿ, ಅದರಲ್ಲಿ ನನಗೆ ನಂಬರ್ ಸಿಗ್ತದೆ, ನಿಮ್ಗೆ ಕಳಿಸ್ಕೊಡ್ತೇನೆ ಅಂತ ಹೇಳ್ಕೊಂಡು. ಅದರಲ್ಲಿ ಇಲ್ಲ. ಗೌತಮ್ ಎ ಅಂತ ಯಾರೋ ಒಂದು ಕಳಿಸಿದ್ದಾರೆ 1001 ರೂಪಾಯಿ. ದಯಮಾಡಿ ಇದು ಯಾರಿಗೆ ಸಂಬಂಧಪಟ್ಟದ್ದು? ಗೌತಮ್ ಎ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಕೊಟ್ರೆ ನಾನು ರಶೀತಿಯನ್ನ ಕಳಿಸ್ಕೊಡ್ತೇನೆ. ಜಿ ವಿ ರಂಗಸ್ವಾಮಿ ಇವರು ನಮ್ಮ ಡ್ರೈವರ್ ಸಾಹೇಬ್ರ? ಜಿ ವಿ ರಂಗಸ್ವಾಮಿ ಸರ್, ತಾವು 501 ರೂಪಾಯಿನ ಕಳಿಸಿದೀರಾ. ದಯಮಾಡಿ ತಾವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಾನು ರಸೀತಿಯನ್ನ ಕಳಿಸ್ಕೊಡ್ತೇನೆ ವಾಟ್ಸ್ಆಪ್ ಅಲ್ಲಿ. ಸರಸ್ವತಿ ಮೇಡಮ್, ಸರಸ್ವತಿ ಕಲಂಜಿ ಅವರು ಸ್ವಲ್ಪ ಹೊತ್ತಲ್ಲಿ ಜಾಯಿನ್ ಆಗ್ಬೋದೇನ? ಅವರು ಅಷ್ಟೇ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಲಿಲ್ಲ, ಆದ್ದರಿಂದ ನಾನು ಕೊಟ್ಟಿಲ್ಲ. ಯಾಕಂದ್ರೆ ಸುಮಾರು ಸರಸ್ವತಿ ಅವರು ಇದ್ದಾರೆ. ಸೊ ಮತ್ತೆ ಯಾರೋ ಕಳಿಸಿದ್ದು ಯಾರಿಗೋ ರಶೀತಿ ಹೋಗುದು ಬೇಡ. ವಾಣಿ ಎನ್ ಇದೀರಾ ಇಲ್ಲಿ? ಅವ್ರು ಯಾವಾಗ್ಲೂ ಜಾಯಿನ್ ಆಗ್ತಾ ಇದ್ರು. ವಾಣಿ ಎನ್, ಸೊ ತಮ್ದು ಸ್ಕ್ರೀನ್ ಶಾಟ್. ವಾಣಿ ಎನ್, ಎಸ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಒಂದೇ ನಿಮಿಷ. ತಾವು 501 ರೂಪಾಯಿನ ಕಳಿಸಿದೀರಾ, ನೀವು ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್, ಅಲ್ವಾ? ಹೌದು ಮೇಡಮ್. ನೀವು ಅದರ ಸ್ಕ್ರೀನ್ ಶಾಟ್ ಕಳಿಸಿ ಮೇಡಮ್, ನಿಮ್ಗೆ ರಸೀತಿ ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೇನೆ. ಮೇಡಮ್ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ದೀನಿ ನಿಮಗೆ. ಇಲ್ವಲ್ಲ, ವಾಟ್ಸ್ಆಪ್ ಅಲ್ಲಿ ಕಳಿಸಿಲ್ಲ. ನೀವು ಫೋನ್ ಪೇ ನಲ್ಲಿ ಪೇಮೆಂಟ್ ಮಾಡಿದೀರಾ, ಅದು ನನಗೆ ಬಂದಿದೆ. ನಿಮ್ದು ಸ್ಕ್ರೀನ್ ಶಾಟ್ ನನಗೆ ಬಂದಿಲ್ಲ. ನಿಮ್ಮ ನಂಬರ್ ಇಲ್ಲ ನನ್ನ ಹತ್ರ. ನಂಬರ್ ಹೇಳ್ತೀರಾ ಇಲ್ಲ ಅಂದ್ರೆ? ಓಕೆ ಮೇಡಮ್, ಹೇಳಿ. ನೀವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನನಗೊಂದು ದಾಖಲೆ ಇರುತ್ತೆ. ಹೇಳಿ ನಂಬರ್ ಹೇಳಿ ಮ್ಯಾಮ್, ಹೇಳಿ. ಫೋನ್ ನಂಬರ್, ಮೊಬೈಲ್ ನಂಬರ್. ನಿಮ್ದೇನು ಸ್ಕ್ರೀನ್ ಆಗ್ಬಿಟ್ಟಿದೆ? ಹೇಳಿ. 9480. 9480 ಕೇಳಿಸ್ತಾ ಇದೆ ಇವಾಗ. 9480 8185 8185 47. ಒಂದ್ಸಲ ನಾನು ರಿಪೀಟ್ ಮಾಡ್ತೇನೆ ಮೇಡಮ್. 9480 ಕರೆಕ್ಟ್ ಅಲ್ಲ? 818547. ಓಕೆ ಮೇಡಮ್. 818547. ಓಕೆ, ನೀವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಚೆನ್ನಾಗಿತ್ತು. ಓಕೆ, ಸರಸ್ವತಿ ಮೇಡಮ್. ಓಕೆ, ಸರಸ್ವತಿ ಕಲಂಜಿ ಇಲ್ಲ. ಶಾರದಮ್ಮ ಅಂತ ಇಬ್ರಿದ್ದಾರೆ. ಶಾರದಮ್ಮ ಒಬ್ರು ಹೆಚ್ಚಿರ್ಬೇಕು, ಇನ್ನೊಬ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಓ, ಎಲ್ಲಿ ಯಾರ್ದೋ ಆನ್ ಇದೆ, ಮಾತಾಡ್ತಾ ಇದ್ದಾರೆ. ಶಾರದಾ. ಓಕೆ, ವಾಣಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ ಇವಾಗ. ವಾಣಿ ಮೇಡಮ್ ನಿಮ್ದು ಆಯ್ತಲ್ಲ ಮ್ಯೂಟ್? ಆಯ್ತಾಯ್ತು. ಓಕೆ. ನೆಕ್ಸ್ಟ್ ಕವಿತಾ KM. ಲಕ್ಷ್ಮೀಕಾಂತಮ್ಮ ಮೇಡಮ್, ಲಕ್ಷ್ಮೀಕಾಂತ ಮೇಡಮ್, ಕವಿತಾ KM ನಮ್ಮ ಕವಿತಾನ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ, ನಾನು ಹೇಳಿಲ್ಲ ಅವ್ರಿಗೆ. ಕವಿತಾ ಅಂತ ಯಾರೋ ಕಳಿಸಿದ್ದಾರೆ. ಕವಿತಾ KM. ಛಾಯಾ CP, ಛಾಯಾ ಅವ್ರದ್ದು ನಾನು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ತಾ ಇರ್ತೇನೆ. ಸುಮಾ HS ಅಂದ್ರೆ ಬೆಳಿಗ್ಗೆ ಇವರು ಮಾತಾಡಿದ್ರು, ಬಹುಶಃ ಪಾರ್ವತಿ ಅವರಿಗೆ ಸಂಬಂಧಪಟ್ಟಿದ್ದು. ಪಾರ್ವತಿಯ ಮಗಳಿರ್ಬೇಕು, ಪಾರ್ವತಿ ಚಿತ್ರದುರ್ಗ. ನನಗೆ ಕರೆಕ್ಟ್ ಕನ್ಫರ್ಮೇಶನ್ ಇಲ್ಲ, ಯಾಕಂದ್ರೆ ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ.
ಸೊ ಎಲ್ರು ನನಗೆ ಹೇಳಿದ್ದೇನೆ, ಇವರೆಲ್ಲ ಒಂದು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಾನು ರಸೀತಿಯನ್ನ ಕಳಿಸ್ಕೊಡ್ಬೋದು. ಹಣ ಅಂತೂ ಎಲ್ಲಿಗೂ ಹೋಗುದಿಲ್ಲ, ಮಹಾತಾರಿಗೆ ಹೋಗುತ್ತೆ, ತಿರುಮಲಮಲೆಗೆ ಸೇರುತ್ತೆ. ಆದ್ರೆ ರಸೀತಿ ಕೊಟ್ರೆ ನನಗೊಂದು ಸಮಾಧಾನ, ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ದಯಮಾಡಿ ರಸೀತಿ ಬರದೇ ಇರುವವರು ದಯಮಾಡಿ ಹೇಳಿ ಅಂತ ಹೇಳ್ತಕ್ಕಂಥದ್ದು. ಇನ್ನೊಂದೇನಂದ್ರೆ ತುಂಬಾ ಕನ್ಫ್ಯೂಷನ್ ಮಾಡಿದ್ದಾರೆ, ಅದಕ್ಕೆ ನಾ ಹೇಳಿದ್ದು ಕಿವಿ ಕೊಡಬೇಕು ಸ್ವಲ್ಪ ಅಂತ ಹೇಳ್ಕೊಂಡು. ಕೆಲವರು ಡೈರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿ ದುಡ್ಡು ಕಳಿಸಿದ್ದೀರಾ, ಅದನ್ನ ಸಹ ನನಗೆ ಹಾಕ್ತಾ ಇದ್ದೀರಾ. ದಯಮಾಡಿ ಅದನ್ನ ನನಗೆ ಹಾಕ್ಬೇಡಿ, ಅದಕ್ಕೆ ನಾನು ರಸೀತಿನೂ ಕೊಡಲ್ಲ. ನನ್ನ ಅಕೌಂಟಿಗೆ ಏನು ಫೋನ್ ಪೇ ನಲ್ಲಿ ಬಂದಿದೆ ಅದಕ್ಕೆ ಮಾತ್ರ ನಾನು ರಸೀತಿಯನ್ನ ಕೊಡ್ತೇನೆ. ಇದು ನಿಜವಾಗ್ಲೂ ರಿಸ್ಕ್ ಅಲ್ಲಿ ಮಾಡತಕ್ಕಂತ ಕೆಲಸ. ಯಾಕಂತಂದ್ರೆ ಅದು ನನ್ನ ಪರ್ಸನಲ್ ಅಕೌಂಟ್. ನನಗೆ ಈ ಮಂತ್ ಎಂಡಿಗೆ ನೋಡಿದ್ರೆ ಬುದ್ಧ ಪೂರ್ಣಿಮದು ನಂದು ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಕಟ್ ಆಗಿದೆ. ಯಾಕಂದ್ರೆ ಮಂತ್ ಎಂಡಿಗೆ ಬ್ಯಾಂಕ್ ಅಲ್ಲಿ ಎಷ್ಟಿರುತ್ತೆ ಅದ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ ಮಾಡ್ತಾರೆ. ನನಗೆ ಲಾಸ್ ಅದು. ಆದ್ರೂ ಪರವಾಗಿಲ್ಲ, ಒಂದು ಸೇವೆ ಅಂತ ಮಾಡ್ತಾ ಇದ್ದೇವೆ. ಆದ್ರೆ ಬೇರೆದಕ್ಕೆ ಕಳಿಸ್ಬಿಟ್ಟು ಇದಕ್ಕೆ ಕಳಿಸ್. ಇನ್ನೊಬ್ರು ಇವತ್ತು ಕೇಳಿದ್ರೆ ಅದೇ ಯಾವ್ದೋ ಒಂದಕ್ಕೆ ಕಳಿಸಿದೆ ಮೇಡಮ್ ಅಂತ ಹೇಳ್ತಾರೆ. ನಾನು ಮೊನ್ನೆನೂ ಅವರಿಗೆ ಅವರ ಹೆಸರನ್ನ ಹೇಳಿದೆ, ನಾನು ಯಾರಿದ್ದೀರಾ ಅಂತ ಅವ್ರು ಹೇಳಿಲ್ಲ. ಇವತ್ತು ಲಿಸ್ಟ್ ನೋಡ್ಬಿಟ್ಟು ನನ್ನ ಹೆಸರಿಲ್ಲ ಅಂದ್ರು. ನಾ ಹೇಳಿದೆ ಇದಕ್ಕೆ ಇಲ್ಲ ಮೇಡಮ್, ಅದು ಬುದ್ಧ ಪೂರ್ಣಿಮೆಗೆ ಮೊದ್ಲೇ, ಅದು ಬುದ್ಧ ಪೂರ್ಣಿಮೆಗೆ ಹೋಯ್ತು ಅಂತ ಹೇಳಿದೆ ನಾನು. ಸೊ ಅದಕ್ಕೆ ಕನ್ಫ್ಯೂಷನ್ ಬೇಡ. ಈಗ ಯಾವುದೂ ಇಲ್ಲ, ಈಗ ಇರುವುದು ತಿರುವಣ್ಣಾಮಲೆಗೆ ಹೋಗತಕ್ಕಂಥದ್ದು. ಅದರಲ್ಲಿ 2 ಇದೆ. ಒಂದು ನನ್ನ ಪರ್ಸನಲ್ ನಂಬರ್ಗೆ ಫೋನ್ ಪೇ ಮಾಡತಕ್ಕಂಥದ್ದು, ಇನ್ನೊಂದು ಸ್ಕ್ಯಾನ್ ಮಾಡಿ QR ಕೋಡ್ ಅಲ್ಲಿ ಸ್ಕ್ಯಾನ್ ಮಾಡಿ ಡೈರೆಕ್ಟ್ ಆಗಿ ಅದು ಮಹಾತಾರ್ ಫೌಂಡೇಶನ್ಗೆ ಹೋಗುತ್ತೆ. ಅದಕ್ಕೆ ನಿಮಗೆ ರಿಸಿಟ್ ಬರುವುದಿಲ್ಲ, ಯಾಕಂದ್ರೆ ಅದು ಡೈರೆಕ್ಟ್ ಆಗಿ ಅಕೌಂಟಿಗೆ ಹೋಗುತ್ತೆ, ಅದಲ್ಲಿ ಕಾರ್ಯಕ್ರಮಕ್ಕೆ ಹೋಗುತ್ತೆ. ಅದ್ರ ಬಗ್ಗೆ ಯಾರು ಚಿಂತೆ ಮಾಡಬೇಡಿ. ನನಗೆ ಒಂದು ನೀವು ನನಗೆ ಫೋನ್ ಮಾಡಿದ್ಮೇಲೆ ನಾನು ರಸೀತಿಯನ್ನು ಕೊಟ್ರೆ ಮಾತ್ರ ನನಗೆ ಸಮಾಧಾನ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ, ದಯಮಾಡಿ ಸ್ಕ್ರೀನ್ ಶಾಟ್ ಅನ್ನ ಹಾಕೊಡಿ. ಯಾರು ಪೇಮೆಂಟ್ ಮಾಡ್ತೀರಾ ಅವರು ಸ್ಕ್ರೀನ್ ಶಾಟ್ ಅನ್ನ ಹಾಕಿ, ಇಲ್ಲಾಂದ್ರೆ ನನಗೆ ಕಳ್ಸಕ್ ಬರುದಿಲ್ಲ ರಸೀತಿ. ಇದು ನಾನು ಹೇಳತಕ್ಕಂಥದ್ದು. ಸೊ ಕಾರ್ಯಕ್ರಮ ಇವರು ಶೈಲಜಾ ಮೇಡಮ್ ಒಂದು 5-10 ನಿಮಿಷ ಆದ್ಮೇಲೆ ಜಾಯಿನ್ ಆಗ್ತಾರೆ. ನಾನು ಹೇಳಿದೆ, ನಾನು ಈ ತರ ಎಲ್ಲ ಹೇಳಲಿಕ್ಕಿದೆ, ನೀವು ಒಂದು 10 ನಿಮಿಷ ಬಿಟ್ಟು ಜಾಯಿನ್ ಆಗಿ ಅಂತ ಹೇಳ್ಕೊಂಡು. ಶೈಲಜಾ ಮೇಡಮ್ ಜಾಯಿನ್ ಆಗೋವರೆಗೆ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ದಯಮಾಡಿ ಹಾಡು ಹೇಳುವವರು, ಚುಟುಕ ಹೇಳುವವರು, ಶಾರ್ಟ್ ಕಥೆಯನ್ನ ಹೇಳುವವರು ಹಾಡನ್ನು ಸಹ ಮಿನಿಮೈಸ್ ಮಾಡ್ಕೊಳ್ಳಿ. ಫುಲ್ ಹಾಡು ಹೇಳದೇ ಇದ್ರೆ ಒಳ್ಳೇದು, ಹೆಚ್ಚಿನವರಿಗೆ ಅವಕಾಶ ಆಗ್ಲಿ ಅಂತ ನಾನು ವಿನಂತಿಯನ್ನ ಮಾಡ್ತೇನೆ. ಓಕೆ, ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್, ಉಮಾ ಮೇಡಮ್ ಅನ್ಮ್ಯೂಟ್ ಮಾಡ್ತಾರೆ. ಮ್ಯಾಮ್ ಶೈಲಜಾ ಮ್ಯಾಮ್ ಜಾಯಿನ್ ಆಗಿದ್ದಾರೆ ಮ್ಯಾಮ್. ಶೈಲಜಾ ಆಗಿದಾರಾ? ಆಗಿದಾರಾ? ಹ್ಯಾಂಡ್ ರೈಸ್ ಮಾಡಿ ಶೈಲಜಾ ಮ್ಯಾಮ್ ಮಾಡಿ, ನಾನು ಹೋಸ್ಟ್ ಕೊಡ್ತೇನೆ ನಿಮ್ಗೆ. ಎಲ್ಲಿದ್ದಾರಮ್ಮ? ಕಾಣ್ತಾ ಇದ್ದಾರಾ ನಿಮ್ಗೆ? ಹುಡ್ಕೋಣ ಶೈಲಜಾ ಮೇಡಮ್ ಎಲ್ಲಿದೆ? ಹಾ, ಶೈಲಜಾ ಮೇಡಮ್ ಹೋಸ್ಟ್ ಕೊಟ್ಟಿದ್ದೇನೆ ನೋಡಿ. ಹಾ, ಎಸ್ ಶೈಲಜಾ ಮೇಡಮ್ ನೀವೇ ಫಸ್ಟಿಗೆ ಮುಗಿಸ್ಬಿಡಿ. ಓಕೆ, ಇದ್ದೀರಾ ಶೈಲಜಾ ಮೇಡಮ್? ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ ಓಕೆ ಓಕೆ. ನಾನು ನೀವು ಬರುವ ಮೊದಲೇ ಆಲ್ರೆಡಿ ನಿಮ್ಮ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೇನೆ. ಶೈಲಜಾ ಮೇಡಮ್ ಅವರು ಎಲ್ರಿಗೂ ಗೊತ್ತಿದೆ, ನಿನ್ನೇನು ಸಮಗ್ರ ಜೀವನ ಶೈಲಿಯಲ್ಲಿ ಟಾಕ್ ಕೊಟ್ಟಿದ್ದಾರೆ. ಮೇಡಮ್ದೊಂದು ಉದ್ದೇಶ ಏನು ಅಂತಂದ್ರೆ ತಿರುವಣ್ಣಾಮಲೆಗೆ ಹೆಚ್ಚು ಜನರು ಬರುವ ಹಾಗೆ ಮೋಟಿವೇಶನ್ ಮಾಡ್ಬೇಕು. ಅದಕ್ಕೋಸ್ಕರ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ರಮಣಶ್ರೀ ಆಶ್ರಮ ಅಲ್ಲಿದೆ, ಅದ್ರ ಬಗ್ಗೆ, ಅದರ ಮಹತ್ವದ ಬಗ್ಗೆ ಒಂದು 15 ನಿಮಿಷ ನನಗೆ ಅವಕಾಶ ಕೊಡಿ ಅಂತ. ಸೊ ಅದನ್ನ ಕೊಟ್ಟಿದ್ದೇನೆ. ಶೈಲಜಾ ಮೇಡಮ್ 15 ನಿಮಿಷಕ್ಕೆ ಲಿಮಿಟ್ ಮಾಡಿ ತಮ್ಮ ಒಂದು ಏನು ಟಾಕ್ ಇದೆ ಅಥವಾ ಅದರ ಮಹತ್ವವನ್ನ ತಿಳಿಸತಕ್ಕಂಥದನ್ನ ತಿಳಿಸಿ ಅಂತ ಹೇಳ್ಬಿಟ್ಟು ಈ ವೇದಿಕೆಯ ಪರವಾಗಿ, ಮಹಾತಾರ್ ಫೌಂಡೇಶನ್ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ತಮಗೆ ಸ್ವಾಗತವನ್ನ ಕೋರುತ್ತೇನೆ. ಯು ಆರ್ ವೆಲ್ಕಮ್ ಮ್ಯಾಮ್. ಹಾ, ಓಕೆ ಮ್ಯಾಮ್. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಎಸ್, ಕೇಳ್ತಾ ಇದೆ. ಕೇಳ್ತಾ ಇದೆಯಾ? ಹಾ, ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಲ್ಲ? ಹಾ, ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತು ನಾವೆಲ್ಲರೂ ಒಂದು ನಮ್ಮ ಸಂಗೀತ ಧ್ಯಾನ ಯಜ್ಞವನ್ನು ಮಾಡಕ್ಕೆ ತಿರುವಣ್ಣಾಮಲೆಗೆ ಹೋಗ್ತಾ ಇದೀವಿ ಈ ವೀಕಲ್ಲಿ. ಹಾಗಾಗಿ ಇದು ಒಂದು ಯಾಕೋ ಅರುಣಾಚಲ ಕ್ಷೇತ್ರದ ಮಹತ್ವ, ಇದು ತುಂಬಾ ಒಂದು, ಇದರ ಬಗ್ಗೆ ನನಗೂ ತುಂಬಾ ಅಗಾಧವಾದ ನಂಟಿದೆ. ಅಧ್ಯಾತ್ಮ ಪಯಣದಲ್ಲಿ ಈ ಅರುಣಾಚಲ ಕ್ಷೇತ್ರಕ್ಕೆ ಹೋಗಿ ಬಂದ್ಮೇಲೆ ನನ್ನ ಅಧ್ಯಾತ್ಮದ ಒಲವು ಅತೀನೇ ಜಾಸ್ತಿ ಆಗಿದೆ. ಹಾಗಾಗಿ ಈ ವಿಷಯ ನಾನಿಲ್ಲಿ
ಎಲ್ಲರಿಗೂ ಇದರಲ್ಲಿ ಏನಿದೆ, ಇಷ್ಟೊಂದು ಅರುಣಾಚಲ ಕ್ಷೇತ್ರ ಬಗ್ಗೆ ಆಲ್ರೆಡಿ ಸುಮಾರು ಜನ ಹೋಗಿ ಬಂದಿರ್ತಾರೆ, ಕೇಳ್ಕೊಂಡಿರ್ತಾರ. ಬಟ್ ಇನ್ನಷ್ಟು ಇದರ ಬಗ್ಗೆ ಏನೇನಿದೆ ಅಲ್ಲಿ ಅನ್ನೋದು ಹೇಳ್ಬೇಕು, ಒಂದ್ 10 ನಿಮಿಷ ಟೈಮ್ ತಗೊಂಡು ಅನ್ನೋ ಒಂದ್ ಇದು ಬಂದಾಗ ನಾನು ಮೇಡಮ್ ಕೇಳ್ಕೊಂಡು ಅದನ್ನ ಇದು ಮಾಡಿದೀನಿ. ಅದರ ಬಗ್ಗೆ ನನ್ಗೆ ಗೊತ್ತಿರೋ ವಿವರಣೆ ಒಂದ್ ಸ್ವಲ್ಪ ಕೊಡ್ತೀನಿ. ಮೊಟ್ಟ ಮೊದಲ ಬಾರಿಗೆ ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿರುವ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ಶತಕೋಟಿ ನಮನಗಳನ್ನು ಹೇಳುತ್ತಾ, ಹಾಗೆ ಬ್ರಹ್ಮಶ್ರೀ ಶ್ರೀ ಪಿತಾಮಹ ಪತ್ರಿಜಿ ಹಾಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ಪರಮ ಪೂಜ್ಯ ತಂದೆ ತಾಯಿಯವರ ಪಾದಕಮಲಗಳಲ್ಲಿ ನನ್ನ ಹೃದಯಪೂರ್ವಕ ನಮನಗಳು. ಹಾಗೆ ನನ್ನ ಆಧ್ಯಾತ್ಮಿಕ ಗುರುಗಳಾದ ಆತ್ಮನ್ ಹಾಗೂ ನಮ್ಮ ಮಹಾವತಾರ್ ಫೌಂಡೇಶನ್ ಮುಖ್ಯಸ್ಥರಾದ ಶ್ರೀ ರಂಗನಾಥ್ ಗುರುಜಿಯವರ ಹೃದಯ ಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧನ್ಯವಾದಗಳು. ಹಾಗೆ ಇಲ್ಲಿ ಇರುವ ಎಲ್ಲ ಹಿರಿಯ ಕಿರಿಯ ಮಾಸ್ಟರ್ಸ್ಗಳಿಗೂ ನನ್ನ ನಮನಗಳು. ಅರುಣಾಚಲ ಕ್ಷೇತ್ರದ ಮಹತ್ವ. ಅರುಣಾಚಲವು ತಮಿಳುನಾಡಿನ ತಿರುನಾವಲಮಲೈ ಪಟ್ಟಣದಲ್ಲಿ ಇದೆ. ಈ ಪರ್ವತವೇ ಶಿವನ ಒಂದು ಸ್ವರೂಪ ಎಂದು ಭಕ್ತರು ನಂಬುತ್ತಾರೆ. ಹಾಗಾಗಿ ಇಲ್ಲಿ ನಾವು ಅರುಣಾಚಲಕ್ಕೆ ಯಾವಾಗ್ಲೂ ಅರುಣಾಚಲ ಶಿವ ಅಂತಾನೆ ನೆನೆಸ್ತಾ ಇರ್ತೀವಿ. ಇಲ್ಲಿ ಅರುಣ ಎಂದರೆ ಕೆಂಪು ಪ್ರಕಾಶ, ಅಚಲ ಎಂದರೆ ಪರ್ವತ ಅಂತ. ಹಾಗಾಗಿ ಈ ಅರುಣಾಚಲ ಎಂದರೆ ಒಂದು ಪ್ರಕಾಶಮಯ ಪರ್ವತ ಎಂಬ ಅರ್ಥ ಬರುತ್ತದೆ. ಹಾಗೆಯೇ ಇಲ್ಲಿ ಹಿಂದೂ ಧರ್ಮದಲ್ಲಿ ಈ ಕ್ಷೇತ್ರಕ್ಕೆ ಒಂದು ಅಪಾರವಾದ ಮಹತ್ವವಿದೆ. ಕೇವಲ ದೇವಸ್ಥಾನವಷ್ಟೇ ಅಲ್ಲ, ಇಲ್ಲಿ ಇರುವ ಪರ್ವತವು ಕೂಡ ಒಂದು ದೈವ ಸ್ವರೂಪವಾಗಿದೆ ಅಂತ ಹೇಳ್ತಾರೆ. ಅನೇಕ ಋಷಿಗಳು, ಯೋಗಿಗಳು, ಸಿದ್ಧರು ಇಲ್ಲಿ ತಪಸ್ಸು ಮಾಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ರಮಣ ಮಹರ್ಷಿಗಳದ್ದು ಈ ಅರುಣಾಚಲವನ್ನು ತಮ್ಮ ಆತ್ಮ ಜ್ಞಾನಕ್ಕೆ ದಾರಿಯನ್ನೇ ಮಾಡಿಕೊಂಡಿದ್ದಾರೆ. ಅರುಣಾಚಲ ಪರ್ವತವನ್ನು ಸುತ್ತುವ ಗಿರಿವಲಂ ಅಥವಾ ಗಿರಿ ಪ್ರದಕ್ಷಿಣೆ ಅಂತ ಅದು ಒಂದು ಅತ್ಯಂತ ಪವಿತ್ರ ಆಚರಣೆಯಾಗಿದೆ. ಸುಮಾರು 14 ಕಿಲೋಮೀಟರ್ ದೂರವಿರುವ ಈ ಪ್ರದಕ್ಷಿಣೆಯನ್ನು ಭಕ್ತರು ಭಕ್ತಿ ಮತ್ತು ಶ್ರದ್ಧೆಯಿಂದ ನೆರವೇರಿಸ್ತಾ ಬಂದಿದ್ದಾರೆ. ಇಲ್ಲಿ ಪುರಾಣದ ಕಥೆಯ ಪ್ರಕಾರ ಹೇಳ್ಬೇಕಾದ್ರೆ ಅರುಣಾಚಲ ಶಿವನ ಕುರಿತು ಒಂದು ಪ್ರಸಿದ್ಧ ಒಂದು ಪುರಾಣದ ಕಥೆ ಇದೆ. ಅದು ಒಂದು ಚಿಕ್ಕದಾಗಿದೆ, ಹೇಳ್ತೀನಿ ಮಾಸ್ಟರ್ಸ್. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರು ಎಂಬ ವಿಚಾರದಲ್ಲಿ ಒಂದು ವಾದ ನಡೀತಾ ಇತ್ತಂತೆ. ಆಗ ಶಿವನು ಅನಂತ ಅಗ್ನಿ ಸ್ತಂಭ ರೂಪದಲ್ಲಿ ಪ್ರತ್ಯಕ್ಷನಾದನು. ಆ ಅಗ್ನಿಯ ಆರಂಭ ಮತ್ತು ಅಂತ್ಯವನ್ನು ಕಂಡು ಹಿಡಿಯುವಂತೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಹೇಳ್ತಾನೆ. ಅವಾಗ ಹೇಳಿದರು, ಇಲ್ಲಿ ವಿಷ್ಣು ವರಾಹ ರೂಪದಲ್ಲಿ ಕೆಳಕ್ಕೆ ಹೋದರಂತೆ, ಬ್ರಹ್ಮ ಹಂಸ ರೂಪದಲ್ಲಿ ಮೇಲಕ್ಕೆ ಹಾರಿದರು. ಅವಾಗ ಇಬ್ಬರು ಶಿವನ ಅಂತ್ಯವನ್ನು ಕಂಡು ಹಿಡಿಯಲಿಲ್ಲ. ಹಾಗಾಗಿ ಶಿವನು ತನ್ನ ಪರಮ ಶಕ್ತಿಯನ್ನು ತೋರಿಸಿ ಅಹಂಕಾರವನ್ನು ತ್ಯಜಿಸಬೇಕೆಂದು ಉಪದೇಶಿಸಿದರು. ಹೀಗಾಗಿ ಈ ಅನಂತ ಅಗ್ನಿ ಸ್ತಂಭವೇ ಇವತ್ತು ಅರುಣಾಚಲ ಪರ್ವತವಾಗಿ ರೂಪಾಂತರಗೊಂಡಿತು ಎಂಬ ಒಂದು ಉಲ್ಲೇಖವಿದೆ. ಹಾಗಾಗಿ ಇಲ್ಲಿ ಈ ಕಥೆಯ ಮೂಲಕ ಶಿವನು ಪರಬ್ರಹ್ಮನೆಂಬ ಸಂದೇಶವನ್ನು ಕೂಡ ಸಾರಲಾಗಿದೆ. ಇಲ್ಲಿ ಮತ್ತೊಂದಂದ್ರೆ ಪಂಚಭೂತ ಕ್ಷೇತ್ರಗಳಲ್ಲಿ ಅರುಣಾಚಲದ ಮಹತ್ವ ಯಾವ ತರ ಅಂದ್ರೆ, ಭಾರತದಲ್ಲಿ ಶಿವನ 5 ಪ್ರಮುಖ ಕ್ಷೇತ್ರಗಳನ್ನು ನಾವು ಪಂಚಭೂತ ಕ್ಷೇತ್ರಗಳು ಎಂದು ಕರೆಯುತ್ತೇವೆ. ಅದರಲ್ಲಿ ಭೂಮಿ ಕಾಂಚೀಪುರಂ ಅಲ್ಲಿ, ಜಲ ಇದು ತಿರುವನಾಕಾವಲ್ ಅಲ್ಲಿ, ಹಾಗೆ ಅಗ್ನಿ ಎಂಬುದು ಅರುಣಾಚಲಕ್ಕೆ ಇದು ಮಾಡ್ತಾರೆ. ಹಾಗೆ ವಾಯು ಅನ್ನೋದು ಶ್ರೀಕಾಳಹಸ್ತಿ, ಮತ್ತೆ ಆಕಾಶ ಇದು ಚಿದಂಬರಂಗೆ ಹೋಲಿಸ್ತೀವಿ. ಇಲ್ಲಿ ಅರುಣಾಚಲವು ಅಗ್ನಿ ತತ್ವದ ಕ್ಷೇತ್ರವಾಗಿದೆ. ಆದ್ದರಿಂದ ಇಲ್ಲಿ ನಾವು ಎಲ್ಲರಿಗೂ ನಮಗೆ ಗೊತ್ತಿರುವ ಹಾಗೆ ಮಾಸ್ಟರ್ಸ್, ಕಾರ್ತಿಕ ದೀಪೋತ್ಸವಕ್ಕೆ ಅಪಾರ ಮಹತ್ವ ಇದೆ. ಅರುಣಾಚಲದಲ್ಲಿ ದೀಪೋತ್ಸವ ನೋಡದೆ ಒಂದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬಹುದು ಇಲ್ಲಿ. ಹಾಗೆ ಅರುಣಾಚಲ ಶಿವ ಅನ್ನೋದು ಯಾವ ತರ ಈ ಕ್ಷೇತ್ರಕ್ಕೆ ಅರುಣಾಚಲ ಶಿವ ಅನ್ನೋದು ಬಂತು ಅನ್ನೋದಕ್ಕೆ, ನಮ್ಮ ಅರುಣಾಚಲ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಶಿವ ಕ್ಷೇತ್ರಗಳಲ್ಲೇ ಒಂದಿದೆ ಇದು. ಈ ಕ್ಷೇತ್ರವನ್ನು ಅರುಣಾಚಲ, ಅಣ್ಣಾಮಲೈ, ಅರುಣಾಚಲೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪೂಜಿಸಲ್ಪಡುವ ಶಿವನನ್ನು ಅರುಣಾಚಲೇಶ್ವರ, ಅಣ್ಣಾಮಲೈ ಎಂದು ನಾವು ಕರೆಯುತ್ತೇವೆ. ಈ ಕ್ಷೇತ್ರವು ಪಂಚಭೂತ ಕ್ಷೇತ್ರಗಳಲ್ಲಿ ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತದೆ. ಅಂದರೆ ಶಿವನು ಇಲ್ಲಿ ಅಗ್ನಿ ರೂಪದಲ್ಲೇ ಪ್ರತ್ಯಕ್ಷನಾಗಿದ್ದಾನೆ ಎಂಬ ನಂಬಿಕೆ ಕೂಡ ಇದೆ. ಅರುಣಾಚಲೇಶ್ವರವು ಈ ದೇವಸ್ಥಾನವು ಒಂದು ಭಾರತದ ಅತಿ ದೊಡ್ಡ ಶಿವ ದೇವಾಲಯಗಳಲ್ಲೇ ಒಂದಾಗಿದ್ದು ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನ ನಾವು ಯಾರಾದ್ರೂ ಈಗ ಮಾಸ್ಟರ್ಸ್ ಎಲ್ಲರೂ ಹೋದ್ಮೇಲೆ ಆ ದೇವಸ್ಥಾನ ನೀವು ನೋಡಿದ್ರೆ ಅಲ್ಲೇ ನಮಗೆ ಇಂಥ ದೇವಸ್ಥಾನಕ್ಕೆ ನಾವು ಬಂದ್ವಲ್ಲ ಅನ್ನೋ ಒಂದು ಇದು ಬಂದ್ಬಿಡುತ್ತೆ ನಿಮ್ಗೆ.
ಅಂದ್ರೆ ಅಷ್ಟು ಒಂದು ಶಿಲ್ಪಕಲೆ ಆಗಲಿ ಆ ದೇವಸ್ಥಾನ ನೋಡೋದೇ ನಮ್ ಭಾಗ್ಯನೇ ಅಂತ ಹೇಳ್ಬಹುದು. ಅಂತ ಒಂದು ಅದ್ಭುತ ವಾಸ್ತುಶಿಲ್ಪನೇ ಅಲ್ಲಿ ಹೆಸರುವಾಸಿಯಾಗಿದೆ. ಹಾಗೆ ಇದರದ್ದು ಸರಾಸರಿ ವಿಸ್ತೀರ್ಣ 25 ಎಕರೆ ಪ್ರದೇಶದಲ್ಲಿ ಈ ಬೃಹತ್ ಒಂದು ದೇವಾಲಯ ನಿರ್ಮಾಣವಾಗಿದೆ. ರಾಜಗೋಪುರ ಅತ್ಯಂತ ಎತ್ತರವಾದ ಮತ್ತು ಭವ್ಯವಾದ ಗೋಪುರಗಳನ್ನು ಇಲ್ಲಿ ಹೊಂದಿದೆ. 1000 ಕಂಬಗಳ ಮಂಟಪ, ಇಲ್ಲಿನ ಕಲಾತ್ಮಕ ಕೆತ್ತನೆಯ 1000 ಕಂಬಗಳ ಮಂಟಪವು ಪ್ರವಾಸಿಗರನ್ನು ಅತಿಯಾಗಿ ಸೆಳೆಯುತ್ತದೆ. ಹಾಗೆಯೇ ವಿಶಾಲವಾದ ದೇವಸ್ಥಾನದ ಪ್ರಾಕಾರ ಮತ್ತು ಅನೇಕ ಉಪದೇವತೆಗಳ ಸನ್ನಿಧಿಗಳು ಕೂಡ ಇಲ್ಲಿವೆ. ಇತಿಹಾಸ ಮತ್ತು ಅಭಿವೃದ್ಧಿ ದೇವಸ್ಥಾನವನ್ನು ಚೋಳರು, ವಿಜಯನಗರದ ಅರಸರು ಹಾಗೂ ದಕ್ಷಿಣ ಭಾರತದ ಅನೇಕ ಪ್ರಸಿದ್ಧ ರಾಜವಂಶಗಳು ಈ ಪ್ರತಿಯೊಂದು ತಮ್ಮ ಕಾಲಕ್ಕೆ ಅದನ್ನು ಅಭಿವೃದ್ಧಿಪಡಿಸ್ತಾ ಬಂದಿದ್ದಾರೆ. ಇಲ್ಲಿ ಮುಖ್ಯ ದೇವರು ಅಂದ್ರೇನೆ ಅರುಣಾಚಲೇಶ್ವರ ಶಿವ. ಹಾಗೆಯೇ ಅಪಿತ ಕುಂಚಾಂಬಾಳ್ ಅಂದ್ರೆ ಪಾರ್ವತಿ ದೇವಿಯನ್ನು ಈ ರೂಪದಲ್ಲಿ ಇಲ್ಲಿ ಪೂಜಿಸ್ತಾರೆ. ಭಕ್ತರು ಶಿವ ಮತ್ತು ಪಾರ್ವತಿಯನ್ನು ದಂಪತಿಗಳಾಗಿ ಇಲ್ಲಿ ಪೂಜಿಸುವ ಹೊಂದಿದೆ. ಹಾಗೆ ಇನ್ನೊಂದು ಮಹತ್ವ ಅಂದ್ರೆ ಕಾರ್ತಿಕ ದೀಪೋತ್ಸವ ಅರುಣಾಚಲೇಶ್ವರನಲ್ಲಿ. ಅರುಣಾಚಲ ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ಉತ್ಸವ ಅಂತಾನೆ ಹೇಳ್ಬೋದು ಕಾರ್ತಿಕ ದೀಪಂ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಪರ್ವತದ ಶಿಖರದ ದೊಡ್ಡ ದೀಪವನ್ನು ಬೆಳಗಲಾಗುತ್ತದೆ. ಲಕ್ಷಾಂತರ ಜನ ಈ ದೀಪದ ದರ್ಶನಕ್ಕಾಗಿ ಬರುತ್ತಾರೆ. ಈ ದೀಪವು ಶಿವನ ಅನಂತ ಜ್ಯೋತಿಯನ್ನು ಪ್ರತಿನಿಧಿಸುತ್ತದೆ. ದೀಪ ಬೆಳಗುವ ಕ್ಷಣವನ್ನು ನೋಡಿ ಆ ಕ್ಷಣ ನೋಡುವುದೇ ನಮ್ಮ ಪಾಪಗಳನ್ನು ನಿವಾರಣೆಗೋಸ್ಕರ ಎನ್ನುವ ಒಂದು ಅತಿಯಾದ ನಂಬಿಕೆ ಇದೆ. ಉತ್ಸವದ ಸಮಯದಲ್ಲಿ ಅನೇಕ ಪೂಜೆಗಳು ನಡೆಯುತ್ತವೆ, ರಥೋತ್ಸವ ನಡೆಯುತ್ತದೆ. ಹಾಗೆಯೇ ಸುಮಾರು ಭಜನೆ, ವೇದ ಪಾರಾಯಣ ಎಲ್ಲವೂ ಇಲ್ಲಿ ನಡೀತಾ ಇರುತ್ತದೆ. ಭಕ್ತರು ಆ ಸಮಯದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದರೆ ಅತಿಯಾದ ಒಂದು ಪುಣ್ಯ ಲಭಿಸುತ್ತದೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ. ಹಾಗೆಯೇ ಇಲ್ಲಿ ಅದು ಆ ಸಮಯದಲ್ಲಿ ಒಂದು ಇಡೀ ತಿರುಣಾಮಲೈ ಒಂದು ಸಂಪೂರ್ಣ ಭಕ್ತಿಮಯವಾಗಿರುತ್ತದೆ. ಹಾಗೆ ಇದರ ವಿಶೇಷತೆ ಅಂದ್ರೆ ಗಿರಿವಲಂ ಅಥವಾ ಗಿರಿ ಪ್ರದಕ್ಷಿಣೆ ಅಂತ ಹೇಳ್ತೀವಿ. ಇಲ್ಲಿ ಅರುಣಾಚಲ ಪರ್ವತವನ್ನು ಸುತ್ತುವ ಭಕ್ತಿ ಆಚರಣೆಯನ್ನೇ ನಾವು ಗಿರಿವಲಂ ಎಂದು ಕರೆಯುತ್ತೇವೆ. ಗಿರಿವಲಂ ಮಹತ್ವ ಏನಂದ್ರೆ ಪಾಪ ನಿವಾರಣೆ, ನಮ್ಮ ಮನಃಶಾಂತಿ, ಆತ್ಮಶುದ್ಧಿ ಹಾಗೂ ಆರೋಗ್ಯ ಲಾಭ. ಹಾಗೆಯೇ ಇಲ್ಲಿ ಇದೇ ನಮ್ಮೆಲ್ಲರಿಗೂ ನಾವೀಗ ಒಂದು ಆತ್ಮಜ್ಞಾನವನ್ನ ಪಡ್ಕೊಳ್ಳೋಕೆ ಹೋಗ್ತಾ ಇದೀವಲ್ಲ, ಆ ಆತ್ಮಜ್ಞಾನಕ್ಕೆ ಈ ಗಿರಿ ಪ್ರದಕ್ಷಿಣೆ ಬಹಳ ಮಹತ್ವದ್ದು ಅಂತ ಹೇಳಲಾಗುತ್ತದೆ. ಹಾಗೆಯೇ ಭಕ್ತರು ಇಲ್ಲಿ ಬರೀ ಕಾಲಿನಲ್ಲಿ ನಡೆದು ಪ್ರದಕ್ಷಿಣೆಯನ್ನು ಕೂಡ ಮಾಡ್ತಾರೆ. ಆಮೇಲೆ ಪ್ರತಿ ಪೂರ್ಣಿಮೆಯ ದಿನ ಲಕ್ಷಾಂತರ ಜನರು ಗಿರಿವಲಂ ಮಾಡಿ ತಮಗೆ ಬೇಕಾದನ್ನು ಪಡ್ಕೊಳ್ತಾರೆ ಅನ್ನೋ ನಂಬಿಕೆ ತುಂಬಾನೇ ಇದೆ. ಹಾಗೆಯೇ ಇಲ್ಲಿ ಪ್ರದಕ್ಷಿಣೆ ವೇಳೆ ನಾವು 8 ಲಿಂಗಗಳ ದರ್ಶನವನ್ನು ಮಾಡಬಹುದು. ಇಲ್ಲಿ ಅವುಗಳನ್ನು ಅಷ್ಟಲಿಂಗಗಳೆಂದು ಕರೆಯಲಾಗುತ್ತದೆ. ಇನ್ನೊಂದು ಮಹತ್ವದಂದ್ರೆ ಇಲ್ಲಿ ರಮಣ ಮಹರ್ಷಿ ಮತ್ತು ಅರುಣಾಚಲಕ್ಕೆ ತುಂಬಾನೇ ಮಹತ್ವ ಇದೆ. ಅಂದ್ರೆ ಭಗವಾನ್ ರಮಣ ಮಹರ್ಷಿಗಳು ಅವರ ಜೀವನದಲ್ಲಿ ಅರುಣಾಚಲಕ್ಕೆ ಒಂದು ವಿಶೇಷ ಸ್ಥಾನವನ್ನೇ ಕೊಟ್ಟಿದ್ದಾರೆ. ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಿರುಣಾಮಲೈಗೆ ಬಂದು ಜೀವನ ಪೂರ್ತಿ ಅಲ್ಲೇ ಉಳಿದ್ರು. ಅವರ ಪ್ರಕಾರ ಅರುಣಾಚಲವೇ ಒಂದು ಮೌನ ಗುರು. ಅವರು ಆತ್ಮವಿಚಾರ ಎಂಬ ತತ್ವವನ್ನು ಬೋಧಿಸಿದರು. ಅವರು ಅಲ್ಲಿ ಆತ್ಮವಿಚಾರ ಎಂಬ ತತ್ವವನ್ನು ಅಂದ್ರೆ ನಾನು ಯಾರು ಎಂಬ ಪ್ರಶ್ನೆಯ ಮೂಲಕವೇ ಆತ್ಮಜ್ಞಾನವನ್ನು ಯಾವ ತರ ಪಡೆಯಬಹುದು, ಅದು ಒಂದೇ ಒಂದು ಆತ್ಮಜ್ಞಾನ ಪಡೆಯೋದಕ್ಕೆ ಮೂಲ ಮಾರ್ಗ ಅಂತ ಹೇಳಿಕೊಟ್ಟವ್ರು ರಮಣ ಮಹರ್ಷಿಗಳು. ಅದನ್ನ ಇವತ್ತು ಅಲ್ಲಿ ರಮಣ ಮಹರ್ಷಿಗಳ ಇದರಲ್ಲಿ ರಮಣಾಶ್ರಮ ಅಂತ ಇದೆ. ಅಲ್ಲಿ ಹೋದ್ರೆ ಮಾಸ್ಟರ್ಸ್ ಅದು ಆ ಅನುಭವ ನಾವು ಪಡೆದಿದೀವಿ. ಅಲ್ಲಿ ಹೋದ್ರೆ ನಾವು ವಾಪಸ್ ಬರಕ್ಕೆ ಮನಸ್ಸು ಬರೋಲ್ಲ. ಅಧ್ಯಾತ್ಮದಲ್ಲಿರುವ ಆಸಕ್ತಿ ಇನ್ನಷ್ಟು ಜಾಸ್ತಿ ಆಗಕ್ಕೆ ರಮಣಾಶ್ರಮ ಒಂದು ಕಾರಣ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿರುವ ಒಂದು ಪ್ಲೇಸ್ ಇದೆ. ಅದನ್ನು ಖಂಡಿತ ತಾವೆಲ್ಲರೂ ನೋಡ್ಕೊಂಡು ಬರ್ಬೋದು ಅನ್ನೋ ನನ್ನ ಇದು ರಿಕ್ವೆಸ್ಟ್ ಕೈಂಡ್ಲಿ ಅಂತ ಹೇಳ್ತೀನಿ. ಹಾಗೆ ಅರುಣಾಚಲದ ಆಧ್ಯಾತ್ಮಿಕ ಮಹತ್ವ ಹೇಳ್ಬೇಕಂದ್ರೆ ಕೇವಲ ಒಂದು ದೇವಸ್ಥಾನ ಅಲ್ಲ, ಇದು ಒಂದು ಮಹಾನ್ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಇಲ್ಲಿ ಧ್ಯಾನ, ಯೋಗ, ಮೌನ ಸಾಧನೆ, ತಪಸ್ಸು ಇತ್ಯಾದಿಗಳನ್ನು ಸಾವಿರಾರು ಜನರು ಮಾಡುತ್ತಾ ಇರ್ತಾರೆ. ಅನೇಕರು ಅರುಣಾಚಲ ಪರ್ವತದ ಸಮೀಪದಲ್ಲಿ ಆಧ್ಯಾತ್ಮಿಕ ಅನುಭವವನ್ನು ಪಡೆದು ತೃಪ್ತಿ ಭಾವನೆಯನ್ನು ಪಡೆಯುತ್ತಾರೆ. ಶಿವನ ಅನುಗ್ರಹದಿಂದ ಇಲ್ಲಿ ಮನಸ್ಸಿಗೆ ಶಾಂತಿ ಕೂಡ ದೊರೆಯುತ್ತದೆ. ನಂಬಿಕೆ ಅದೇ ತರ ಭಕ್ತರ ನಂಬಿಕೆಗಳು ಸುಮಾರಿದೆ. ಅಂದ್ರೆ ಅರುಣಾಚಲ ಶಿವನ ಬಗ್ಗೆ ಅನೇಕ ನಂಬಿಕೆಗಳನ್ನೇ ಹೊಂದಿದ್ದಾರೆ. ಗಿರಿವಲಂ ಮಾಡಿದರೆ ನಮ್ಮ ಕಷ್ಟಗಳು ದೂರವಾಗುತ್ತವೆ, ಕಾರ್ತಿಕ ದೀಪ ದರ್ಶನದ ಪುಣ್ಯ ಲಭಿಸುತ್ತದೆ, ಶಿವನ ಕೃಪೆಯಿಂದ ನಮಗೆ ಮನಃಶಾಂತಿ ದೊರೆಯುತ್ತದೆ, ಹಾಗೆ ಆತ್ಮಜ್ಞಾನ ಕೂಡ ಬೆಳೆಯುತ್ತಾ ಹೋಗುತ್ತದೆ.
ಹೀಗೆ ಅನೇಕರು ಜೀವನದಲ್ಲಿ ತಮ್ಮ ಸಂಕಷ್ಟಗಳ ಸಮಯದಲ್ಲಿ ಅರುಣಾಚಲ ಶಿವನನ್ನು ಪ್ರಾರ್ಥಿಸುತ್ತಾರೆ. ಹಾಗೆಯೇ ಇಲ್ಲಿ ಅರುಣಾಚಲದ ಪ್ರಕೃತಿ ಸೌಂದರ್ಯ ತುಂಬಾನೇ ಚೆನ್ನಾಗಿದೆ. ಪರ್ವತವು ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ. ಅದು ಅರುಣಾಚಲ ಪರ್ವತ. ಅಲ್ಲಿ ತುಂಬಾ ಹಸಿರು ಪರಿಸರ, ಗುಹೆಗಳು, ಯೋಗಿಗಳ ಸುಮಾರು ತಪೋಭೂಮಿ, ಹಾಗೆ ಶಾಂತ ವಾತಾವರಣ ಇವೆಲ್ಲ ಕೂಡ ನಮ್ಮೆಲ್ಲರನ್ನು ಆಕರ್ಷಿಸುತ್ತವೆ. ಅರುಣಾಚಲ ಶಿವನು ಭಕ್ತಿಯ, ಜ್ಞಾನದ ಮತ್ತು ಆತ್ಮ ಪ್ರಕಾಶದ ಪ್ರತೀಕವಾಗಿದ್ದಾನೆ. ಹಾಗೆ ಅರುಣಾಚಲ ಪರ್ವತವೇ ಒಂದು ಶಿವನ ಸ್ವರೂಪ ಎಂಬ ನಂಬಿಕೆ ಕೂಡ ತುಂಬಾ ಆಳವಾಗಿದೆ. ಅಂದ್ರೆ ಆ ಪರ್ವತನ ನೋಡಿದಾಗ ನಮ್ಗೆಲ್ಲರಿಗೂ ಅದರದೊಂದು ಇದಾಗುತ್ತೆ, ಅನುಭವ ಆಗುತ್ತೆ ಮಾಸ್ಟರ್ಸ್. ಅಲ್ಲಿ ಹೋದಾಗ ಈ ಕ್ಷೇತ್ರವು ಕೇವಲ ಒಂದು ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ, ಇದು ಆತ್ಮಶಾಂತಿ ಮತ್ತು ಆತ್ಮಜ್ಞಾನವನ್ನು ನೀಡುವ ಒಂದು ಮಹಾನ್ ಕೇಂದ್ರವಾಗಿದೆ. ಹಾಗಾಗಿ ಕಾರ್ತಿಕ ದೀಪೋತ್ಸವ, ಗಿರಿವಲಂ ಸ್ಥಾನವಲ್ಲ, ಆತ್ಮಶಾಂತಿ ಮತ್ತು ಆತ್ಮಸ್ಥಾನವನ್ನು ಇಲ್ಲಿ ಅಂದ್ರೆ ಹೆಂಗೆ ಅಂದ್ರೆ ಈ ಆತ್ಮಶಾಂತಿ ಮತ್ತು ಆತ್ಮ ಜ್ಞಾನವನ್ನು ನೀಡುವ ಒಂದು ಮಹಾನ್ ಇದಾಗಿದೆ. ಇದು ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಹಾಗೆ ಕಾರ್ತಿಕ ದೀಪೋತ್ಸವ, ಗಿರಿವಲಂ ದೇವಸ್ಥಾನದ ವೈಭವ ಹಾಗೂ ರಮಣ ಮಹರ್ಷಿಗಳ ಉಪದೇಶಗಳು ಕೂಡ ಇಲ್ಲಿ ಅರುಣಾಚಲವನ್ನು ಅತಿಯಾದ ಒಂದು ವಿಶ್ವದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿ ಮಾಡಿವೆ. ಹಾಗಾಗಿ ಅರುಣಾಚಲ ಶಿವ ಎಂಬ ನಾಮಸ್ಮರಣೆ ಮಾಡಿದರೂ ಸಾಕು, ನಮಗೆ ಅಲ್ಲಿ ಶಿವನ ಅನುಗ್ರಹ ದೊರೆಯುತ್ತದೆ ಎಂದು ನಂಬಿಕೆ. ಎಷ್ಟು ಒಂದು ಅರುಣಾಚಲ ಶಿವ ಅಂದ್ರೆ ತಿರುನಾಮಲೈ, ಅದು ಹೇಳಿದ್ರೇನೆ ನಮ್ಗೆ ಒಂಥರ ಮನಸ್ಸಿಗೆ ಇದು ಬರುತ್ತೆ. ಮಾಸ್ಟರ್ಸ್ ಈ ಸಮಯ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ಮಾಸ್ಟರ್ಸ್ಗಳು ನನ್ನ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಶೈಲಜಾ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂತಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲದವರು ಇಷ್ಟೊಂದಿದೆ, ಒಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರುವುದೇ ಬೇರೆ. ಬಟ್ ಅರುಣಾಚಲಂ ಬಹಳ ಅದ್ಭುತವಾದ ಜಾಗ. ಪ್ರಾರಂಭದಿಂದ ರಂಗನಾಥ್ ಸರ್ ಇದನ್ನ ಪ್ರಾರಂಭ ಮಾಡಿ ಹೇಳಿದ ದಿನದಿಂದ ಇದು ನಡೀತಾನೆ ಬಂದಿದೆ. ಒಬ್ರಿಲ್ಲ ಒಬ್ರು ಇದರ ಒಂದು ವಿವರಣೆಯನ್ನ ಹೇಳ್ತಾ ಇದ್ದಾರೆ. ವೇದಾವತಿ ಮೇಡಮ್ ಅವರು ಸಹ ಟೆಂಪಲ್ ಬಗ್ಗೆ ಹೇಳಿದಾಗ ಇದು ಪಂಚಭೂತಗಳ ಬಗ್ಗೆ ಅವರು ಹೇಳಿದ್ರು. ಅರುಣಾಚಲಂ ಆಕ್ಚುಲಿ ಅಗ್ನಿ ತತ್ವದಿಂದ ಕೂಡಿದಂತಹ ಒಂದು ಸ್ಥಳ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಧ್ಯಾನಗಳಾಯ್ತು. ಲಕ್ಷ್ಮೀಕಾಂತಮ್ಮ ಮೇಡಮ್ ಮತ್ತೆ ಜಾಯಿನ್ ಆಗಿದ್ದಾರೆ. ಈಗ ಅವರು ಸಹ ಮತ್ತೆ ಧ್ಯಾನ ಮಾಡಿಸ್ತೇನೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಒಳ್ಳೇದು. ಯಾಕಂತಂದ್ರೆ ನಾವು ಹೋಗೋ ಮೊದ್ಲೇ ಅದೊಂದು ನಮ್ಮ ತಲೆಯಲ್ಲಿ ಅದೊಂದು ಕಲ್ಪನೆ ಇದ್ದು ಆ ಒಂದು ನಾವು ಪ್ರಭಾವಳಿಯಲ್ಲಿ ಹೋದ್ರೆ ಖಂಡಿತವಾಗ್ಲೂ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗ್ಲಿ. ಜೊತೆಗೆ ಹೆಚ್ಚಿನ ಜನ ತಮಿಳ್ನಾಡು ಮತ್ತೆ ಆಂಧ್ರದೊಂದು ಪ್ರಚಾರ ನೋಡ್ತಾ ಬಂದ್ರೆ ತುಂಬಾ ಅಲ್ಲಿ ನಡೀತಾ ಇದೆ. ಹಾಗೇನೆ ನಾವು ಮೊದ್ಲೇ ಹೋಗಿ ಪ್ರಚಾರ ಮಾಡ್ಲಿಕ್ಕೆ ಆಗದಿದ್ರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಅಲ್ಲಿ ಸೇರಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ. ಜೊತೆಗೆ ಅದರದೊಂದು ಎನರ್ಜಿ ಏನಿದೆ, ಪವರ್ ಏನಿದೆ, ಅದನ್ನ ಸಹ ನಾವು ಪಡ್ಕೊಂಡು ಆಶೀರ್ವಾದನ ಪಡ್ಕೊಂಡು ಬರೋಣ ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಕೊಟ್ಟಂತಹ 15 ನಿಮಿಷಗಳಲ್ಲಿ ಚೆನ್ನಾಗಿ ಒಂದು ಸಮಯ ಪ್ರಜ್ಞೆಯನ್ನ ಕಾಪಾಡಿದೀರಾ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀಕಾಂತ ಮೇಡಮ್ ಯಾರಾದ್ರೂ ಒಂದು ಹಾಡು ಹೇಳಿ, ಅದಾದ್ಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಇಬ್ಬರಿಗೆ ಅವಕಾಶ ಇದೆ. ಹಾಡು ಹೇಳಿ. ಹಾಗೆ ಹೇಗೂ ಅರುಣಾಚಲ ಬಗ್ಗೆ ಹೇಳಿದ್ದಾರೆ, ದೇವರ ನಾಮ. ಓಕೆ, ಲಕ್ಷ್ಮೀಬಾಯಿ ಹೆಗಡೆ. ಓ, ಥ್ಯಾಂಕ್ ಯು ಸೋ ಮಚ್. ಓಕೆ, ಹೇಳಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ದೊಡ್ಡ ಹಾಡಿದ್ರೆ ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ಹೇಳಿ. ನಮ್ಮ ಮನೆಯವರು ಒಂದು ಹಾಡು ಹೇಳ್ತಾರೆ ಇವತ್ತು. ವೆರಿ ನೈಸ್. ಹೇಳಿ. ಹೇಳಿ ಸರ್. ನಮಸ್ಕಾರ. ನಮಸ್ತೆ. ವೆಲ್ಕಮ್. ನಾನಿನ್ನ ಧ್ಯಾನದೊಳಿರಲು ಸದಾ ಮಿಕ್ಕ ಮಾನವರೇನೋ ಮಾಡುವರೋ ಗೋಪಾಲ. ನಾನಿನ್ನ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಸದಾ. ಮತ್ಸರಿಸುವರೆಲ್ಲ
ಕೂಡಿ ಮಾಡುವುದೇನು ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇನು ಅಚ್ಯುತ ನಿನದೊಂದು ದಯೆ ಇರಲು ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದ ದೇವ ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದ ದೇವ ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದ ದೇವ ಕಿಚ್ಚಿಗೆ ಇರುವೆ ಮುತ್ತುವುದೇ ಬೆಳೆಲು ರಂಗ ನಾನಿನ್ನ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಸದಾ ತುಳಲಿ ಕುದುರೆ ವೈಯಾರದಿ ಕುಣಿಯಲು ಧೂಳು ರವಿಯ ಮೇಲೆ ಮುಸುಕುವುದೇ ತಾಳಿದವರಿಗೆ ವಿರುದ್ಧ ಲೋಕದೊಳುಂಟ ತಾಳಿದವರಿಗೆ ವಿರುದ್ಧ ಲೋಕ ಗಾಳಿಗೆ ಗಿರಿಯು ಅಲ್ಲಾಡಬಲ್ಲುದೆ ರಂಗ ನಾನಿನ್ನ ಧ್ಯಾನದೊಳಿರಲು ಸದಾ ನಾನಿನ್ನ ಧ್ಯಾನದೊಳಿರಲು ಸದಾ ಕನ್ನಡಿಯೊಳಗಿನ ಕಂಠ ಕಂಡು ಕಳ್ಳ ಕನ್ನವಿಕ್ಕಲು ಕವನ ವಶವಕುದೇ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ಚಿನ್ನಕ್ಕೆ ಪುಟವ ನಿಟ್ಟಂತೆ ಕಗುದು ರಂಗ ನಾನಿನ್ನ ಧ್ಯಾನದೊಳಿರಲು ಸದಾ ನಾನಿನ್ನ ನಾನಿನ್ನ ಧ್ಯಾನದೊಳಿರಲು ಸದಾ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕೇಳಿದ್ದೆ ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ ಲಕ್ಷ್ಮಿ ಮೇಡಮ್ ಹೇಳ್ತಾ ಇದ್ದೆ, ಒಂದಿನ ಹೇಳಿಸಿ ಅಂತ ಹೇಳ್ಕೊಂಡು. ಸೊ ಲಕ್ಷ್ಮಿ ಮೇಡಮ್ ಅವರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಆಗಾಗ ಬಂದು ಹೇಳ್ತಾ ಇರ್ಬೇಕು ಸರ್. ನಮಸ್ತೆ. ಥ್ಯಾಂಕ್ ಯು. ಓಕೆ ಸರ್. ಓಕೆ. ಸುಧಾ ಹೆಗಡೆ ಮ್ಯಾಮ್ ಅವರು, ಉಮಾ ಮ್ಯಾಮ್ ಅನ್ಮ್ಯೂಟ್ ಮಾಡಿ ಅವರಿಗೆ. ಲಕ್ಷ್ಮಿ ಹೆಗಡೆ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮ್ಯಾಮ್, ಮಾಡ್ತೀನಿ ಮ್ಯಾಮ್. ಮ್ಯೂಟ್ ಮಾಡ್ಕೊಳ್ಳಿ. ಮಾನಸ ಭಜನೆ ಗುರು ಚರಣಂ, ಮಾನಸ ಭಜನೆ ಗುರು ಚರಣಂ, ದೋಸ್ತರ ಭವಸಾಗರ ತರಣಂ, ದೋಸ್ತರ ಭವಸಾಗರ ತರಣಂ. ಗುರು ಮಹಾರಾಜ್ ಗುರು ಜೈ ಜೈ, ಗುರು ಮಹಾರಾಜ್ ಗುರು ಜೈ ಜೈ, ಸ್ವಾಮಿನಾಥ ಸದ್ಗುರು ಜೈ ಜೈ, ಸ್ವಾಮಿನಾಥ ಸದ್ಗುರು ಜೈ ಜೈ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ. ಓಂ ನಮಃ ಶಿವಾಯ, ಶಿವಾಯ ನಮಃ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣ ಶಿವೋಂ, ಅರುಣಾಚಲ ಶಿವ, ಅರುಣ ಶಿವೋಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ. ಓಂ ನಮಃ ಶಿವಾಯ, ಶಿವಾಯ ನಮಃ, ಶಿವಾಯ ನಮಃ. ಧನ್ಯವಾದ ಮ್ಯಾಮ್.
ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಹಾಡು ಹಾಡಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ನಾಗರತ್ನಮ್ಮ ಮ್ಯಾಮ್ಗೆ ಅನ್ಮ್ಯೂಟ್ ಮಾಡಿ. ಹಾ ಮ್ಯಾಮ್ ಕೊಡ್ತೀನಿ ಮ್ಯಾಮ್. ಎಸ್ ಮ್ಯಾಮ್, ನಾಗರತ್ನ ಮೇಡಮ್, ಮೈಸೂರು. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಹಾ ಮೇಡಮ್, ಕುವೆಂಪು ಅವ್ರದ್ದೊಂದು ಹಾಡು ಹಾಡ್ತೀನಿ. ಆಯ್ತು. ಮುಚ್ಚು ಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಸ್ವೀಕರಿಸು ಓ ಗುರುವೇ ಅಂತರಾತ್ಮ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ. ಸ್ವೀಕರಿಸು ಗುರುವೇ ಅಂತರಾತ್ಮ. ಮುಚ್ಚು ಮರೆ ಇಲ್ಲದೆ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣಿಸಲು ಪಾಪದ ನುಳಿಯುವುದೇ ಪಾಪವಾಗಿ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣಿಸಲು ಪಾಪದ ನುಡಿಯುವುದೇ ಪಾಪವಾಗಿ. ಗಂಗೆ ನಿನ್ನಡಿ ಸೋಂಗಿಂಗೆ, ಗಂಗೆ ಸಮೀಪ ನಿನ್ನಡಿಯ ಸೋಂಗಿಂಗೆ. ನರಕ ನುಳಿಯುವುದೇ ನರಕವಾಗಿ. ಮುಚ್ಚು ಮರೆ ಇಲ್ಲದೆ ಶಾಂತ ರೀತಿಯ ನೆಮ್ಮೆ ಕದಡಿರುವುದೆನ್ನಾತ್ಮ. ನಾಂತ ರೀತಿ ಅದೆಂತೋ ಓ ಅನಂತ. ಶಾಂತ ರೀತಿ ನೆಮ್ಮೆ ಕದಡಿರುವುದೆನ್ನಾತ್ಮ. ನಾಂತ ರೀತಿ ಅದೆಂತೋ ಓ ಅನಂತ. ನನ್ನ ರೀತಿಯ ಕುರುಡೆಂದೆನ್ನ ರಾಕ್ಷಿಸೈ. ನನ್ನ ನೀತಿಯ ಕುರುಡೆಂದೆನ್ನ ರಾಕ್ಷಿಸೈ. ನಿನ್ನ ಪ್ರೀತಿಯ ಬೆಳಕಿನ ಆನಂದ ಕೊಯ್. ಮುಚ್ಚು ಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ. ಸ್ವೀಕರಿಸುವ ಗುರುವೇ ಅಂತರಾತ್ಮ. ಮುಚ್ಚು ಮರೆ ಇಲ್ಲದೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಆಯ್ತು. ಬಹುಶಃ ನೀವು ಹಾಡು ಹೇಳ್ತಾ ತಲೆ ಆ ಕಡೆಗೆ ಹೋಗುವಾಗ ಸ್ಪೀಕರ್ಗೆ ಸ್ವಲ್ಪ ಇದೆ. ಬಟ್ ಬ್ಯೂಟಿಫುಲ್, ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಕೊನೆಯದಾಗಿ ವೇದಾವತಿ ಮ್ಯಾಮ್, ಆ ನಂತರ ಧ್ಯಾನ ಮಾಡೋಣ. ಓಕೆ ಮ್ಯಾಮ್, ವೇದಾವತಿ ಮ್ಯಾಮ್ ಅನ್ಮಿಟ್ ಕೊಡ್ತೀನಿ. ವೇದಾವತಿ ಮ್ಯಾಮ್. ಹಾ, ನಮಸ್ತೆ ಉಮಾ ಮೇಡಮ್, ರೇವತಿ ಮೇಡಮ್ ನಮಸ್ತೆ. ಹಾ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ತೆ. ಮೇಡಮ್, ಆಸ್ ಯೂಶುವಲ್ ನಾನು ಒಂದು ಮಹಾಭಾರತದ ಒಂದು ತುಣುಕು
ಒಂದು 3 ನಿಮಿಷ ಆಗ್ಬೋದು. ಆಯ್ತಾಯ್ತು. ಓಕೆ. ಹಾ. ಹೇಳಿ. ಟಾಪಿಕ್ ಬಂದು ಕೃಷ್ಣನಿಗೆ ಕೃಷ್ಣನೇ ಸಾಟಿ. ಕುರುಕ್ಷೇತ್ರದ ಧರ್ಮ ಅಧರ್ಮಗಳ ನಡುವೆ ನಡೆದ ಯುದ್ಧದಲ್ಲಿ ಘಟಾನುಘಟಿಗಳು ಮಹಿಮರೆನಿಸಿಕೊಂಡವರೆಲ್ಲ ಸಾವನ್ನಪ್ಪಿದರು. ಇಲ್ಲಿ ಸರಿ ತಪ್ಪು ಪ್ರಶ್ನೆಗಳು ಬರುವುದಿಲ್ಲ. ಆದರೆ ಮಹಾಭಾರತದ ಈ ಯುದ್ಧದಲ್ಲಿ ಎಲ್ಲರ ಮನುಕುಲವು ಸಾವು ಎಂದರೆ ಅರ್ಜುನ ಸುಭದ್ರೆಯರ ಮಗನಾದ ಅಭಿಮನ್ಯುವುದು. ಆಡುವ ವಯಸ್ಸು, ಮಹಾವೀರ, ಮಹಾಪರಾಕ್ರಮಿ, ಯುದ್ಧ ಕೌಶಲ್ಯವನ್ನು ತಿಳಿದವನು. ಯುದ್ಧದಲ್ಲಿ ಇವನ ಎದುರು ನಿಂತರೆ ವೀರಾದಿ ವೀರರು ಮಣ್ಣು ಮುಕ್ಕುವರು. ಕೌರವರ ಸೇನಾಧಿಪತಿ ಗುರು ದ್ರೋಣಾಚಾರ್ಯರು ಯುಧಿಷ್ಠಿರನ್ನು ಬಂಧಿಸಿ ವಿಜಯ ಪತಾಕೆಯನ್ನು ಹಾರಿಸುವೆನೆಂದು ದುರ್ಯೋಧನನಿಗೆ ಮಾತು ಕೊಟ್ಟಂತೆ ಯುದ್ಧದ 13ನೇ ದಿನ ಚಕ್ರವ್ಯೂಹ ರಚಿಸಿದರು. ಈ ಚಕ್ರವ್ಯೂಹ ಭೇದಿಸುವ ರಹಸ್ಯ ಕೃಷ್ಣ ಮತ್ತು ಅರ್ಜುನನಿಗೆ ಮಾತ್ರ ಗೊತ್ತಿತ್ತು. ಇದನ್ನು ತಿಳಿದಿದ್ದ ದ್ರೋಣರು ಕೃಷ್ಣ ಮತ್ತು ಅರ್ಜುನನನ್ನು ರಣರಂಗದಿಂದ ದೂರದಲ್ಲಿರುವಂತೆ ವ್ಯವಸ್ಥೆ ಮಾಡಿ ಯಾರು ಒಳಗೆ ಬರದಂತೆ ತಡೆಯಲು 1 ದಿನದ ಮಟ್ಟಿಗೆ ಸಾವು ಬರದಂತೆ ವರ ಪಡೆದ ಜಯದ್ರಥನನ್ನು ಚಕ್ರವ್ಯೂಹದ ಹೊರಗೆ ನಿಲ್ಲಿಸಿದ್ರು. ಎಲ್ಲರಿಗೂ ತಿಳಿದಿರುವಂತೆ ಅಭಿಮನ್ಯು ಚಕ್ರವನ್ನು ಭೇದಿಸಿ ಅಡ್ಡ ಬಂದವರನ್ನು ಉರುಳಿಸುತ್ತಾ ಮುಂದೆ ಮುಂದೆ ಹೋಗ್ತಾನೆ. ಇವನ ಕೌರ್ಯ ಪರಾಕ್ರಮದ ಮುಂದೆ ಯಾರು ಉಳಿಯಲಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದ ದುರ್ಯೋಧನಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಅವನು ಮಹಾರಥಿಗಳಾದ ದ್ರೋಣಾಚಾರ್ಯರು, ಅಶ್ವತ್ಥಾಮರು, ಕೃಪಾಚಾರ್ಯರು, ಕರ್ಣ, ದುಶ್ಯಾಸರನ್ನು ಒಂದೇ ಸಲಕ್ಕೆ ಅಭಿಮನ್ಯುವಿನ ಮೇಲೆ ಪ್ರಹಾರ ಮಾಡುವಂತೆ ತಿಳಿಸುತ್ತಾರೆ. ದ್ರೋಣ, ಕೃಪಾ, ಕರ್ಣರು ಇದು ಯುದ್ಧ ನೀತಿ ಅಲ್ಲವೆಂದು ತಿಳಿದಿದ್ದರೂ ಒಟ್ಟಿಗೆ ಒಂದೇ ಸಲಕ್ಕೆ ರಾಕ್ಷಸರಂತೆ ಅಭಿಮನ್ಯುವಿನ ಮೇಲೆ ಪ್ರಹಾರ ಮಾಡಿ ನೆಲಕ್ಕೆ ಬೀಳಿಸ್ತಾರೆ. ಯುದ್ಧರಥ ಕತ್ತಿ ಇಲ್ಲದೆ ನಿರಾಯುಧನಾಗಿ ರಥದ ಚಕ್ರವನ್ನೇ ಕಿತ್ತುಕೊಂಡು ರಕ್ತಸಿಕ್ತ ದೇಹದಿಂದ ಒಬ್ಬಂಟಿಯಾಗಿ ನಿಂತು ಅತಿರಥ ಮಹಾರಥನನ್ನೇ ಎದುರಿಸಿ ಹೋರಾಡುತ್ತಾನೆ ಅಭಿಮನ್ಯು. ಆದರೂ ಕೊನೆಗೆ ಮೋಸಕ್ಕೆ ಬಲಿಯಾಗಿ ವೀರಮರಣ ಹೊಂದುತ್ತಾನೆ. ಇವುಗಳೆಲ್ಲದರ ಮಧ್ಯೆ ಪಾಪಿಯಾದ ಜಯದ್ರಥನು ತನ್ನ ರಥದಿಂದ ಕೆಳಗಿಳಿದು ಬಂದು ಅಭಿಮನ್ಯುವಿನ ಶವವನ್ನು ತನ್ನ ಕಾಲಿನಿಂದ ಒದೆಯುತ್ತಾ ರಾಕ್ಷಸನಿಗೆ ಬೀರುತ್ತಾ ದೂರ ತಳ್ಳುತ್ತಾನೆ. ಇದನ್ನೆಲ್ಲ ತಿಳಿದ ಕೃಷ್ಣ ಮತ್ತು ಅರ್ಜುನರಿಗೆ ಅಭಿಮನ್ಯು ಸತ್ತಿದ್ದಾನೆ ಎಂಬ ದುಃಖಕ್ಕಿಂತ ಸತ್ತ ಅಭಿಮನ್ಯುವಿನ ಶವವನ್ನು ಜಯದ್ರಥ ಕಾಲಿನಿಂದ ಒದೆಯುತ್ತಾ ದೂರ ತಳ್ಳಿದ್ದು ಅವರಿಬ್ಬರಿಗೂ ಮೈ ಉರಿಯುತ್ತದೆ. ಕೃಷ್ಣನಂತೂ ಸಿಟ್ಟಿನಿಂದ ಕೊತ ಕೊದಿಯುತ್ತಾನೆ. ಕೋಪ, ನೋವು, ಹತಾಶೆ, ಅಸಮಾನದಿಂದ ಬಂದ ಅರ್ಜುನ ರಣರಂಗದ ಮಧ್ಯೆ ಬಂದು ಕೇಳಿ ಮೋಸದಿಂದ ನನ್ನ ಮಗನನ್ನು ಕೊಂದಿದ್ದು ಅಲ್ಲದೆ ನೀಚ ಮನಸ್ಸಿನ ಜಯದ್ರಥನು ಸತ್ತ ಅಭಿಮನ್ಯುವಿನ ಶವವನ್ನು ಕಾಲಿನಿಂದ ಒದ್ದು ತಳ್ಳಿದ್ದಾನೆ. ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನಾಳೆ ಸೂರ್ಯಾಸ್ತ ಆಗುವುದರೊಳಗೆ ಸಾಯಿಸುತ್ತೇನೆ. ಒಂದು ವೇಳೆ ಅದು ನನ್ನಿಂದ ಆಗದಿದ್ದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂದು ಶಪಥ ಮಾಡ್ತಾನೆ. ಅರ್ಜುನನು ಮಾಡಿದ ಶಪಥ ಎರಡೂ ಪಾಳೆಯದಲ್ಲಿ ಸಂಚಲನ ಉಂಟು ಮಾಡುತ್ತೆ. ಕೌರವರಿಗೆ ಜಯದ್ರಥನನ್ನು ಹೇಗಾದರೂ ಮಾಡಿ ಕಾಪಾಡಿಕೊಂಡ್ರೆ ಅರ್ಜುನ ಅಗ್ನಿ ಪ್ರವೇಶ ಮಾಡುತ್ತಾನೆ, ಅಲ್ಲಿಗೆ ಪಾಂಡವರು ಇತಿಶ್ರೀ ಆದಂತೆ ಎಂದು ಖುಷಿ ಪಡುತ್ತಿದ್ರೆ, ಜಯದ್ರಥನನ್ನು ಸಂಹರಿಸಲಾಗದೆ ಅರ್ಜುನ ಅಗ್ನಿ ಪ್ರವೇಶ ಮಾಡಿದ್ರೆ ನಮ್ಮ ಕಥೆ ಮುಗಿದಂತೆ ಎಂದು ಪಾಂಡವರು ಚಿಂತಾಕ್ರಾಂತರಾಗಿ ಅರ್ಜುನ ಜಯದ್ರಥನನ್ನು ಕೊಲ್ಲಲೇಬೇಕೆಂದು ಇದರ ಕುರಿತು ಯೋಜನೆಗಳನ್ನು ರೂಪಿಸುತ್ತಾರೆ. ಎಲ್ಲವನ್ನು ಬಲ್ಲ ಕೃಷ್ಣ ಮಾತ್ರ ಯಾವ ಮಾತನ್ನು ಆಡದೆ, ಒಂದು ವೇಳೆ ಹೀಗಾದ್ರೆ ಏನ್ ಮಾಡ್ಬೇಕು ಮೊದಲೇ ಸಿದ್ಧತೆ ಮಾಡಿಕೊಂಡು ಎಲ್ಲರ ಮಾತುಗಳನ್ನು ಕೇಳುತ್ತಾ ತನ್ನ ಸೋದರಳಿಯ ಅಭಿಮನ್ಯುವಿನ ಶವವನ್ನು ಕಾಲಿನಿಂದ ಒದ್ದು ತಳ್ಳಿದ ಜಯದ್ರಥನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಾನೆ. ಮರುದಿನ ಆರಂಭವಾಗುತ್ತಿದ್ದಂತೆ ರಥದಲ್ಲಿ ಕುಳಿತ ಕೃಷ್ಣ ಮತ್ತು ಅರ್ಜುನರು ಜಯದ್ರಥನನ್ನು ಹುಡುಕಲು ಆರಂಭಿಸುತ್ತಾರೆ. ಈ ಕಡೆ ಕೌರವರು ಜಯದ್ರಥನ ಸುರಕ್ಷತೆ ಜವಾಬ್ದಾರಿಯನ್ನು ಸೇನಾಧಿಪತಿ ದ್ರೋಣಾಚಾರ್ಯರಿಗೆ ಕೊಡ್ತಾರೆ. ಮಹಾಗುರುಗಳಾದ ದ್ರೋಣಾಚಾರ್ಯರು ಜಯದ್ರಥನನ್ನು ಕಾಪಾಡಲು ಯಾರಿಂದಲೂ ಭೇದಿಸಲಾಗದಂತ ಯೋಜನೆಯನ್ನೇ ರೂಪಿಸ್ತಾರೆ. 3 ಚಕ್ರವ್ಯೂಹ ರಚಿಸಿ
ಅತಿರಥ ಮಹಾರಥರಾದ ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ ಇವರುಗಳನ್ನು 3 ಚಕ್ರವ್ಯೂಹಗಳಿಗೆ ತಡೆಗೋಡೆಯಾಗಿ ನಿಲ್ಲಿಸ್ತಾನೆ. ಪಾಂಡವರು ಚಕ್ರವ್ಯೂಹ ಭೇದಿಸುವ ಹರಸಾಹಸ ಮಾಡಿದ್ರು. ಈ ಭೀಕರ ಕದನದಲ್ಲಿ ಕೌರವರ 5 ದೊಡ್ಡ ಸೈನ್ಯದ ತುಕಡಿಗಳು ನಾಶವಾದರೂ ಗುರು ದ್ರೋಣಾಚಾರ್ಯರು ರಚಿಸಿದ ಒಂದೇ ಒಂದು ಚಕ್ರವ್ಯೂಹ ಭೇದಿಸಲು ಪಾಂಡವರಿಂದ ಸಾಧ್ಯ ಆಗಲಿಲ್ಲ. ಅರ್ಜುನ ಮತ್ತು ಜಯದ್ರಥನ ಮಧ್ಯೆ ಇದ್ದ ಚಕ್ರವ್ಯೂಹ ಭೇದಿಸುವುದಿರಲಿ, ಹತ್ತಿರ ಹೋಗ್ಲೂ ಆಗ್ಲಿಲ್ಲ. ಈಗ ಇನ್ನೇನು ಸೂರ್ಯಾಸ್ತದ ಸಮಯ ಬಂದಿತ್ತು. ಅರ್ಜುನ ಅಗ್ನಿ ಪ್ರವೇಶ ಮಾಡುವುದನ್ನೇ ಕೌರವರು ಕಾಯ್ತಿರ್ತಾರೆ. ಪಾಂಡವರು ಹತಾಶರಾಗಿ ಕೈ ಚೆಲ್ತಾರೆ. ರಥದಲ್ಲಿ ಕುಳಿತಿದ್ದ ಕೃಷ್ಣ ನೋಡುತ್ತಿದ್ದ ಅಧರ್ಮದ ಮುಂದೆ ಧರ್ಮ ಸೋಲುವುದನ್ನು ಕೃಷ್ಣನಿಂದ ಸಹಿಸಲಾಗಲಿಲ್ಲ. ತಕ್ಷಣ ಸೂರ್ಯನನ್ನು ಮುಚ್ಚುವಂತೆ ಮೋಡಗಳಿಗೆ ಹೇಳಿದ. ಕತ್ತಲು ಆವರಿಸಿದ್ದನ್ನು ಕಂಡು ಸೂರ್ಯಾಸ್ತವಾಯಿತು ಎಂದು ಭ್ರಮಿಸಿ ಕೌರವರು ಕುಣಿದ್ರು. ಅರ್ಜುನ ಸೂರ್ಯ ಮರೆಯಾದುದನ್ನು ನೋಡಿ ಭಾರವಾದ ಹೃದಯದಿಂದ ತಲೆ ಕೆಳಗೆ ಹಾಕಿ ಗಾಂಡೀವನನ್ನು ಕೈ ಬಿಟ್ಟು ರಥದಿಂದ ಕೆಳಗಿಳುತ್ತಾನೆ. ತನ್ನ ಬಾಣಗಳಿಂದಲೇ ಚಿತೆ ಮಾಡುತ್ತಾನೆ. ಅರ್ಜುನನು ಪ್ರಾಣತ್ಯಾಗ ಮಾಡುವುದನ್ನು ನೋಡಲು ಕೌರವರೆಲ್ಲ ಸಂತೋಷದಿಂದ ಓಡೋಡಿ ಬಂದು ಅಗ್ನಿ ಮುಂದೆ ನಿಲ್ತಾರೆ. ಕೌರವರು ಸಂತೋಷದಿಂದ ಹುಚ್ಚರಾಗಿರ್ತಾರೆ. ಪಾಂಡವರ ಮೈಯಲ್ಲಿದ್ದ ಶಕ್ತಿ ಎಲ್ಲ ಉಡುಗಿ ಹೋಗಿರುತ್ತೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂತೆ ಇಂಥ ಅಮೋಘವಾದ ದೃಶ್ಯ ಮುಂದೆ ಸಿಗುವುದಿಲ್ಲ ಎಂದುಕೊಂಡು ಅರ್ಜುನನನ್ನು ನೋಡಿ ಗೇಲಿ ಮಾಡಿ ನಗಲು ಚಕ್ರವ್ಯೂಹದೊಳಗೆ ಭದ್ರವಾಗಿ ಇದ್ದ ಜಯದ್ರಥನು ಈಚೆ ಬಂದು ಚಿತೆಯ ಮುಂದೆ ನಿಲ್ತಾನೆ. ಈ ಸಮಯಕ್ಕಾಗಿಯೇ ಕಾಯುತ್ತಿದ್ದ ಕೃಷ್ಣನು ಮೋಡಗಳನ್ನು ಸರಿಸಿ ಸೂರ್ಯನನ್ನು ಮುಂದೆ ತರ್ತಾನೆ. ಇದ್ದಕ್ಕಿದ್ದಂತೆ ಸೂರ್ಯನ ಕಿರಣಗಳು ಕಂಡ ಕೌರವ ಪಾಂಡವರು ದಂಗಾಗಿ ಹೋಗ್ತಾರೆ. ಕೃಷ್ಣ ಕೂಗಿ ಹೇಳ್ದ, ಏ ಪಾರ್ಥ, ನೋಡು ನಿನ್ನ ಮಗನ ಶವವನ್ನು ಶತ್ರು ನಿನ್ನ ಮುಂದೆ ಬಿದ್ದಿದ್ದಾನೆ. ಮುಂದಿರುವ ಅಗ್ನಿದೇವನಿಗೆ ನಮಿಸು, ಗಾಂಡೀವನನ್ನು ಮೇಲೆತ್ತು, ಹೂಡು ನಿನ್ನ ಬಾಣ ಎಂದು ಆದೇಶ ನೀಡ್ತಾನೆ. ಕ್ಷಣವೂ ತಡ ಮಾಡದೆ ಅರ್ಜುನ ಗಾಂಡೀವ ಎತ್ತಿದ. ಬಾಣ ಹೂಡಿ ಓಡುತ್ತಿದ್ದ ಜಯದ್ರಥನ ಶಿರಚ್ಛೇದ ಮಾಡಿದ. ಕ್ಷಣ ಮಾತ್ರದಲ್ಲಿ ಗುಡುಗು ಮಿಂಚು ಅಬ್ಬರಿಸಿದಂತೆ ಎಲ್ಲವೂ ನಡೆದು ಹೋಯಿತು. ಜಯದ್ರಥನನ್ನು ಹೊಡೆದು ಜಯ ಸಾಧಿಸಿದ್ದು ಅರ್ಜುನನೇ. ಆದರೂ ಸೇಡಿಗೆ ಸೇಡು ಎಂದು ಕೃಷ್ಣನು ಜಾಣಾಕ್ಷದಿಂದ ತನ್ನ ಸೋದರಳಿಯ ಅಭಿಮನ್ಯುವನ್ನು ಕೊಂದು ಆ ಶವವನ್ನು ಕಾಲಿನಿಂದ ತಳ್ಳಿದ ಜಯದ್ರಥನ ಶಿರಸ್ಸನ್ನು ಅರ್ಜುನನ ಮೂಲಕ ತಲೆಯಿಂದ ಬೇರೆ ಮಾಡಿಸಿ ಸೇಡು ತೀರಿಸಿಕೊಂಡನು. ಒಬ್ಬ ಅದ್ಭುತದ ಆಯ್ತಾಯ್ತು, ಒಂದೇ ಸೆಕೆಂಡ್. ಒಬ್ಬ ಈತನನ್ನು ಅದ್ಭುತದಂತೆ ಕಾಣುತ್ತಾನೆ, ಮತ್ತೊಬ್ಬ ಅದ್ಭುತದಂತೆ ಹೇಳುತ್ತಾನೆ, ಮಗದೊಬ್ಬ ಅದ್ಭುತದಂತೆ ಕೇಳುತ್ತಾನೆ. ಹೀಗೆ ಕೇಳಿದ ಮೇಲೂ ಯಾರು ಈತನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರರು. ವಂದನೆಗಳೊಂದಿಗೆ ಇಷ್ಟನ್ನು ಹೇಳಿ ಮುಗಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಮಾಸ್ಟರ್ಸ್, ಎಲ್ರಿಗೂ ಸಹ ಒಳ್ಳೆಯ ಅರುಣಾಚಲ ಬಗ್ಗೆ ಮಾಹಿತಿ ನೀಡಿದಂತ ಶೈಲಜಾ ಮೇಡಮ್ ಇರಬಹುದು, ಇಷ್ಟವರೆಗೆ ಅದ್ಭುತವಾದ ಹಾಡನ್ನು ಹಾಡಿದಂತಹ ಮಾಸ್ಟರ್ಸ್ ಇರಬಹುದು, ಮಹಾಭಾರತದ ಬಗ್ಗೆ ಮಾಹಿತಿ ನೀಡಿದಂತ ವೇದಾವತಿ ಮೇಡಮ್ ಇರಬಹುದು, ಎಲ್ಲರಿಗೂ ಸಹ ಧನ್ಯವಾದಗಳು. ಯಾಕಂತಂದ್ರೆ ಲಕ್ಷ್ಮೀಕಾಂತಮ್ಮ ಮೇಡಮ್ ನಮ್ಮನ್ನ ಇವಾಗ ಅರುಣಾಚಲಕ್ಕೆ ಕರ್ಕೊಂಡು ಹೋದ್ಮೇಲೆ ಎಷ್ಟು ಜನ ಅಲ್ಲಿ ಧ್ಯಾನ ಮಾಡ್ಕೊಂಡೇ ಕೂತ್ಬಿಟ್ಟಿರ್ತಾರೆ. ಬಹುಶಃ ಎಚ್ಚರಿಕೆ ಆಗ್ತದೋ ಇಲ್ವೋ, ಅದಕ್ಕೋಸ್ಕರ ಈಗಲೇ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಹಾಗೇನೆ ಉಮಾ ಮೇಡಮ್ ಅವರು ಸಹ ಇವತ್ತು ಹೋಸ್ಟ್ ಆಗಿ ನಿರ್ವಹಣೆ ಮಾಡಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ, ಈಗ ನಮ್ಮ ತಿರುವಣ್ಣಾಮಲೈ ಕಾರ್ಯಕ್ರಮಕ್ಕೆ ಕೊಂಡೊಯ್ಯತಕ್ಕಂತಹ ಧ್ಯಾನ, ವಿಶೇಷ ಧ್ಯಾನವನ್ನ ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರು ಮ್ಯೂಟ್ ಮಾಡ್ಕೊಳ್ಳಿ ವೇದಾವತಿ ಮ್ಯಾಮ್. ಹಾ, ಸೊ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರಿಗೆ ಈ ವೇದಿಕೆಯ ಪರವಾಗಿ, ಎಲ್ಲ ಮಾಸ್ಟರ್ಸ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತೇನೆ. ವೆಲ್ಕಮ್ ಮ್ಯಾಮ್. ಲಕ್ಷ್ಮೀಕಾಂತ ಮೇಡಮ್, ಸ್ಟಾರ್ಟ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. 10:30 10:10ವರೆಗೆ ಮಾಡಿ ಎಂಡ್ ಮಾಡಿ, ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಕ್ಲೋಸ್. ಯಾಕೆ ಉಮಾ ಮ್ಯಾಮ್ ಅವರಿಗೆ ಯಾಕೆ ಹೋಸ್ಟ್ ಕೊಟ್ಟಿದ್ದೆ, ಅವರೆಲ್ಲ ಹೋಗಿದ್ರು ಅನ್ಸುತ್ತೆ. ಇನ್ನೊಮ್ಮೆ ಅವರಿಗೆ
ಕೋಸ್ಟ್ ಕೊಡ್ತೇನೆ ಬಿಡಿ. ಹ್ಯಾಂಡ್ ರೈಸ್ ಮಾಡಿ ಲಕ್ಷ್ಮೀಕಾಂತಮ್ಮ ಮೇಡಮ್. ಹಿಂಗಿಂಗ್ ಅನ್ಬೇಡಿ, ಅಲ್ಲಿ ಆನ್ಲೈನ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಹಾ ಓಕೆ, ನಾನು ಕೋಸ್ಟ್ ಕೊಡ್ತೇನೆ ಅವರಿಗೆ. ಓಕೆ ಮ್ಯಾಮ್, ಮಾಡಿ. ಎಸ್. ಎಲ್ಲ ಧ್ಯಾನ ಬಂಧುಗಳ ನಮಸ್ಕಾರ. ನಿದ್ದೆ ಬರುವಂತ ಸಮಯ ಎಲ್ಲಾರ್ಗು. ಅರುಣಾಚಲಂಗೆ ಹೊರಟಿದಿವೆ. ಶೈಲಜಾ ಮೇಡಮ್ ಕರ್ಕೊಂಡು ಹೋಗಿದ್ರು ಇಷ್ಟೊತ್ತು, ಮಧ್ಯದಲ್ಲಿ ಬ್ರೇಕ್ ಕೊಟ್ಟವ್ರೆ. ಈಗ ನಾ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಎಲ್ಲರೂ ಬಾರಿ ಉತ್ಸುಕತೆಯಿಂದ ಕಾದಿದ್ದೇವೆ. ಬಂದೇ ಬಿಡ್ತು ಇನ್ನೇನು 14, 29, ಇನ್ನೊಂದು 5-6 ದಿನ, ಒಂದೇ ವಾರ. ಈಗಾಗ್ಲೇ ಎಲ್ಲರೂ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಯಾವ ಬಟ್ಟೆ ಹಾಕೋಬೇಕು, ಹೆಂಗಿರ್ಬೇಕು, ಹೆಂಗ್ ಹೋಗ್ಬೇಕು, ಅಲ್ಲಿ ಚಳಿನಾ, ಮಳೆನಾ, ಗಾಳಿನಾ, ಬಿಸ್ಲಾ ಅಂತೇಳಿ. ಯಾರ್ಯಾರು ಬರ್ತಾರ ನಮ್ ಜೊತೆ, ಯಾರ್ಯಾರು ನೋಡ್ತೀವಿ ನಾವು, ತೆಲುಗುದವ್ರನ್ನ, ಕನ್ನಡದವ್ರನ್ನ, ತಮಿಳವ್ರನ್ನ ಅಂತೆಲ್ಲ. ತಮಿಳ್ನಾಡಿಗೆ ಹೊರಟಿದೀವಿ. ಇಲ್ಲಿ ಒಂದ್ ಗಮನಿಸಿದ್ದೇನು ಅಂದ್ರೆ, ನಮ್ಮ ಸಂಗೀತ ಧ್ಯಾನ ಯಜ್ಞಕ್ಕಿನ ನಾವು ತಿರುವಣ್ಣಾಮಲೈ ಸುತ್ತೋದೆ ನಮ್ಗೆ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ. ಎಲ್ಲಿ ಅಷ್ಟಲಿಂಗಗಳನ್ನ ಯಾವಾಗ ನೋಡ್ತೀವಿ, ಅಷ್ಟ ನಂದಿಗಳನ್ನ ಯಾವಾಗ ನೋಡ್ತೀವಿ, ರಮಣ ಮಹರ್ಷಿ ಆಶ್ರಮ, ಅಗಸ್ತ್ಯ ಮುನಿಗಳ ಆಶ್ರಮ ಇವೆಲ್ಲ ಯಾವಾಗ ನೋಡ್ತೀವಿ ಅನ್ನೋದೇ ಹೆಚ್ಚಿನ ಒಂದು ಮಹತ್ವ ಪಡ್ಕೊಂಡಿದೆ ನಮ್ಮಲ್ಲಿ. ಆದ್ರೂ ನಾವು ಈ ದಕ್ಷಿಣ ಭಾರತದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇರುವಂತ 2 ದಿನಗಳ ಕಾರ್ಯಕ್ರಮ, 15, 16, 17, 3 ದಿನಗಳು, ಆ ಒಂದು ಸಂಗೀತ ಕಾರ್ಯಕ್ರಮ ಇರ್ಬೋದು, ಅಥವಾ ಆಧ್ಯಾತ್ಮಿಕದ ಬಗ್ಗೆ ಇರ್ಬೋದು, ವಿವಿಧ ವಿಷಯಗಳ ನುರಿತ ತಜ್ಞರಿಂದ ಎಲ್ಲ ಕೇಳಿ ಆದ್ಮೇಲೆ ಕೊನೆಯ ದಿನ ನಾವು ರಾತ್ರಿ ಈ ಒಂದು ಗಿರಿ ವಲಯವನ್ನು ಸುತ್ತಲು ಹೊರಟಿದ್ದೇವೆ. ಎಲ್ಲರೂ ಸಿದ್ಧರಾಗಿದ್ದೀವಿ. ಈಗ ಶೈಲಜಾ ಮೇಡಮ್ ಹೇಳಿದ್ದಾರೆ, ಸುಮಾರು ಹೇಳಿದ್ದಾರೆ. ಅದನ್ನೆಲ್ಲ ಬಿಟ್ಟು ಮಿಕ್ಕಿದ್ದನ್ನ ನಾನು ಹೇಳ್ತಾ ಹೋಗ್ತೇನೆ. ಅವರೇ ಹೇಳಿದಾಗೆ ಶಿವ ಬ್ರಹ್ಮ ವಿಷ್ಣುಗಳ ಮಧ್ಯ ಜಗಳ ತಾರಕ್ಕೆ ಇರ್ತೋ. ಆವಾಗ ಶಿವ ಆ ಒಂದು ಅಗ್ನಿ ರೂಪದಲ್ಲಿ ದೊಡ್ಡ ಕಂಬ ಆಗಿ ನಿಂತು ಆದಿ ಅಂತೆ ಹುಡುಕಿ ಅಂತ ಹೇಳಿದ್ರಂತೆ. ಅದು ಒಂದು ಯುಗದಲ್ಲಿ. ನಂತರ ಬರ್ತಾ 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 ಅದೇನಾಯ್ತು ಅಂದ್ರೆ, ನೆಕ್ಸ್ಟ್ ಯುಗದಲ್ಲಿ ಅದು ಬಂಗಾರದ ಶಿಲೆಯಾಗಿತ್ತಂತೆ. ನೋಡಿ, ರಾಜಮಹಾರ್ ಕಾಲದಲ್ಲಿ, ನಾವು ವಿಜಯನಗರ ಅರಸರ ಕಾಲದಲ್ಲಿ ಕೇಳ್ತಾ ಇದೀವಿ, ಮುತ್ತು ರತ್ನ ಹವಳ ಪಚ್ಚೆ ಚಿನ್ನ ಬೆಳ್ಳಿ ಎಲ್ಲ ದಾರಿಯಲ್ಲಿ, ಫುಟ್ಪಾತ್ಗಳಲ್ಲಿ, ದಾರಿಗಳಲ್ಲಿ ಹಾಕೊಂಡು ವ್ಯಾಪಾರ ಮಾಡ್ತಿದ್ರು ಅಂತ ಒಂದು ಯುಗದಲ್ಲಿ ಈ ಒಂದು ಬೆಟ್ಟನೂ ಸಹ ಚಿನ್ನದ ಬೆಟ್ಟ ಆಗಿತ್ತಂತೆ. ತದನಂತರ ಬರ್ತಾ 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 ತಾಮ್ರದ ಬೆಟ್ಟ ಆಯ್ತಂತೆ. ಈಗ ನಮ್ಮ ಕಲಿಯುಗದಲ್ಲಿ ಗೊತ್ತಲ್ಲ, ಬರ್ತಾ ಬರ್ತಾ ಕಲ್ಲು ಮಣ್ಣು ಗಿಡ ಮರಗಳ ರೂಪದಲ್ಲಿ ಆ ಒಂದು ಗಿರಿ ನಿಂತಿದೆ, ಬೆಟ್ಟ. ಆದರೂ ಏನು ಹೇಳ್ತೀವಿ ಅಂದ್ರೆ, ಶಿವನೇ ಆ ಬೆಟ್ಟ, ಶಿವನೇ ಆ ಬೆಟ್ಟ ಶಿವನೇ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಸುತ್ತು ಪ್ರದಕ್ಷಿಣೆ ಹಾಕ್ತಾ ಇದೀವಿ. ಇದು ಎಷ್ಟು ಹಳೇದು ಅಂದ್ರೆ, ಹೆಚ್ಚು ಕಡಿಮೆ 350 ಕೋಟಿಯಷ್ಟು ಹಳೇದಂತೆ ಇದು. ಅಷ್ಟು ಕೋಟಿ ವರ್ಷ ಹಳೇದ ಭೂಮಿ ಇದು. ಅಮೆರಿಕನ್ ಸೈಂಟಿಸ್ಟ್ಗಳು ಅಲ್ಲಿನ ಕಲ್ಲು ಮಣ್ಣು ಗಿಡ ಮರ ಎಲ್ಲ ತಗೊಂಡೋಗಿ ಸಂಶೋಧನೆ ನಡೆಸಿದಾಗ, ಹಿಮಾಲಯ ಪರ್ವತಕ್ಕಿಂತ ಅದರ ಉಗಮ ಏನು ಆಯ್ತು ಅದಕ್ಕಿಂತ ಅಷ್ಟು ಹಳೇದು ಈ ಒಂದು ಗಿರಿ, ತಿರುವಣ್ಣಾಮಲೆಯಲ್ಲಿರುವ ಈ ಒಂದು ಬೆಟ್ಟ ಅಂತ ಹೇಳ್ತಾರೆ. ಇದು 14 ಕಿಲೋಮೀಟರ್ ಅಷ್ಟಿದೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೊರಟಿದ್ದೀನಿ ಈಗ ನಾನು. ಎಲ್ಲರೂ ರೆಡಿ ಆಗಿದ್ದೀರಾ? 14 ಕಿಲೋಮೀಟರ್ ಸುತ್ತಬೇಕಾ ಅಂತ. ಆದ್ರೂ ಒಂದು ಏನೋ ಉತ್ಸುಕತೆ, ಎಲ್ಲಾರು ನಮ್ ಜೊತೆಯಲ್ಲಿದ್ದಾರೆ, ನಡಿಯಪ್ಪ ನಡೆದೇ ಬಿಡೋಣ. ಹೆಂಗಿದ್ರು ರಾತ್ರಿ ಹೊತ್ತು ತಂಪಾಗಿದೆ, ಗಾಳಿ, ಸುತ್ತು ಜನ ನೆರೆದಿದ್ದಾರೆ, ಇನ್ನೂ ಜನ ಓಡಾಡ್ತಾನೆ ಇದ್ದಾರೆ. ಯಾಕಂದ್ರೆ ಬೆಟ್ಟದಲ್ಲಿ ರಾತ್ರಿ ಬೆಳಗ್ಗೆ ಏನೂ ಇಲ್ಲ, ಅದಕ್ಕೆ ಟೈಮ್. ಓಡಾಡ್ತಾ ಇದ್ದಾರೆ ಜನ. ಅಲ್ಲಲ್ಲ ಲೈಟ್ಗಳಿದೆ, ಅಂಗಡಿಗಳು ತೆರೆದಿವೆ. ಕೆಲವು ಕಡೆ ಸನ್ಯಾಸಿಗಳು, ಋಷಿಗಳು, ಮುನಿಗಳು, ಸಾಧು ಸಂತರು ಎಲ್ಲ ಕೂತಿದ್ದಾರೆ ಅಲ್ಲಲ್ಲಿ. ಕೆಲವರು ಮಲಗಿದ್ದಾರೆ. ಅನೇಕ ಆಲಯಗಳಲ್ಲಿ ಇನ್ನೂ ಆ ಒಂದು ಬೆಳಕು, ಆ ಒಂದು ಶಬ್ದ ಕೇಳಿ ಬರ್ತಾ ಇದೆ. ಹೀಗೆ ಅದೇ ರೀತಿ ಸಾಕ್ತಾ ಹೋಗ್ತಾ ಇದೀವಿ. ಈ 14 ಕಿಲೋಮೀಟರ್ ಯಾಕೆ ಅಂತೇಳಿ ಕೆಲವ್ರ ಮನಸ್ಸಿನಲ್ಲಿ ಪ್ರಶ್ನೆ ಬಂತು. ಯಾಕಿರ್ಬೋದು 14 ಕಿಲೋಮೀಟರ್? ಟಕ್ಕಂತ ಯಾರೋ ಹೇಳಿದ್ರು, 14 ವರ್ಷ ಪಾಂಡವರು ವನವಾಸ ಮಾಡಿದ್ರು. ರಾಮ 14 ವರ್ಷ ವನವಾಸ ಮಾಡಿದ. ಇದಕ್ಕೂ 14 ಕಿಲೋಮೀಟರ್ ಇದೆ. ಏನು ಕಾರಣ? ನಾವು ಅಲ್ಲಿ ಬರಿಗಾಲಲ್ಲಿ ನಡಿತೀವಿ. ಇತ್ತೀಚೆಗೆ ಸಾಕೊಂಡು ಓಡಾಡ್ತಾ, ಇನ್ನು ಕೆಲವರು ಹೋಗ್ಬೇಕು ಅಂತ ಆಸೆ ಇದೆ. ನೋಡಿ, ಎಷ್ಟೋ ಜನ ಆಟೋ ಹತ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ
ಕಾಲು ಪಾದದಲ್ಲಿ ಶನಿಯ ವಾಸ, ಶನಿ ಮಹಾತ್ಮನ ವಾಸಸ್ಥಾನ ಅಂತೆ ಅಲ್ಲಿ. ಸೊ ನಾವು ಬರಿಗಾಲಲ್ಲಿ ನಡೆಯುವುದರಿಂದ ಶನಿ ಕಾಟ ಇದ್ರೆ ಏನಾಗುತ್ತೆ ಹೇಳಿ, ಕೇಳಿದೀವಲ್ಲ ನಾವು. ಸೊ ಈ ಪಾಂಡವರು ಪಡೆದಂತ ಒಂದು ವನವಾಸ ಆಗ್ಲಿ, ರಾಮ ಅನುಭವಿಸಂತ ವನವಾಸ ಆಗ್ಲಿ ಬರದಾ ಇರ್ಲಿ ಅಂತ ಹೇಳಿ ನಾವು ಬರಿಗಾಲಲ್ಲಿ ನಡೀತೀವಿ. ಅದು 14 ವರ್ಷದ ಒಂದು, ಯಾಕೆ ನಾವು ಮನಸ್ಸಿನಲ್ಲಿ ಪ್ರಶ್ನೆ ಹೇಳಿದೆ ಅಂದ್ರೆ ಇದು. ಅದೇ ಅಲ್ಲದೆ ಪಾರ್ವತಿ ದೇವಿಯೇ ಬಂದು ಗಿರಿ ಪ್ರದಕ್ಷಿಣೆ ಮಾಡಿ ತಪಸ್ಸು ಮಾಡಿ ಲಿಂಗವನ್ನು ಪ್ರತಿಷ್ಠಾಪಿಸಿದಂತ ಸ್ಥಳ. ಇಲ್ಲಿ ನಡೀತಾ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗೆ ಅಲ್ಲಲ್ಲಿ ನಮಗೆ ಅಷ್ಟಲಿಂಗಗಳು ಸಿಗುತ್ತೆ, ಅಷ್ಟ ನಂದಿಗಳು ಸಿಗ್ತಾರೆ. ಇವ್ರನ್ನೆಲ್ಲ ದರ್ಶನ ಮಾಡ್ಕೊಳ್ಳೋಣ. ಹಾಗೆ ನಡೀತಾ ಏನೋ ಶಬ್ದಗಳು ಬರ್ತಾ ಇರ್ತದೆ. ಅಂದ್ರೆ ಒಂದು ದೈವೀಕತೆ ಇರುವಂತ ಶಬ್ದಗಳು. ಕಾರಣ ಅಲ್ಲಿ ಮಹಾನ್ ಋಷಿ ಮುನಿಗಳು, ಮಹಾನ್ ಯೋಗಿಗಳು ಅಲ್ಲಿ ತಪಸ್ಸು ಮಾಡಿದಂತ ಸ್ಥಳ. ಅಗತ್ಯ ಮುನಿ ಇರ್ಬೋದು, ಭೃಗು ಮುನಿ ಇರ್ಬೋದು, ರಮಣ ಮಹರ್ಷಿ ಅವರಿರ್ಬೋದು. ಈ ರೀತಿ ಅನೇಕ ಅವಧೂತರು ಯೋಗಿಗಳು ಅಲ್ಲಿ ತಪಸ್ಸು ಮಾಡಿದಂತ ಸ್ಥಳ. ಅವರು ಸೂಕ್ಷ್ಮ ಶರೀರದಲ್ಲಿ ಇವತ್ತು ಅಲ್ಲಿದ್ದಾರೆ. ಎಷ್ಟು ಆಶ್ಚರ್ಯ ಆಗುತ್ತೆ ನೋಡಿ. ಎಲ್ಲೋ ಒಂದ್ ಕಡೆ ನಮಗೆ ಅದು ಕಣ್ಣಿನ ಮುಂದೆ ತುಂಬ್ತಾ ಇದೆ. ಓ, ನಡೀತಾ ಇದಾರ ಇವರು, ಆಗಸದಲ್ಲಿ ತೇಲ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಇಲ್ಲಿ ದೂರ್ವಾಸ ಮುನಿಗಳು ತಪಸ್ಸು ಮಾಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ನಾವು ದೇವಸ್ಥಾನದಲ್ಲಿ ಶಕ್ತಿ ಗಣಪತಿ ಅಂತಿದೆ. ಆ ಶಕ್ತಿ ಗಣಪತಿಗೆ ನಮಸ್ಕಾರ ಹಾಕುದು. ನಮಸ್ಕಾರ ಹಾಕಿ ಅಲ್ಲಿ ಬ್ರಹ್ಮತೀರ್ಥ ಅಂತ ಕೊಳನೂ ಇದೆ. ಆ ಬ್ರಹ್ಮತೀರ್ಥದ ತೀರ್ಥವನ್ನು ನಾವು ನಮ್ಮ ತಲೆ ಮೇಲೆ, ಶರೀರದ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಇಲ್ಲಿಂದ ನಮ್ಮ ಗಿರಿ ಪ್ರದಕ್ಷಿಣೆ ಪ್ರಾರಂಭ ಆಗುತ್ತೆ. ಭಕ್ತಿಭಾವದಿಂದ ಶಕ್ತಿ ಗಣಪತಿಗೆ ನಮಸ್ಕರಿಸಿದ್ವು. ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿ ಒಂದು ಬ್ರಹ್ಮಲಿಂಗದ ದರ್ಶನ. ಎಲ್ಲಾರು ಕೈ ಮುಗಿರಿ. ಬ್ರಹ್ಮಲಿಂಗದ ದರ್ಶನ ಆಗಿದೆ. ಈಗ ಮನಸ್ಸಿನಲ್ಲಿ ಏನೋ ಸಂಕಲ್ಪಗಳು, ಬೇಡಿಕೆಗಳು, ಪ್ರಾರ್ಥನೆಗಳು ಎಲ್ಲ ಪ್ರಾರಂಭ ಆಗಿದೆ. ದೇವರಲ್ಲಿ ಮೊರೆ ಇಡ್ತಾ ಇದೀವಿ. ನನಗೆ ಹಿಂಗಾಗ್ಬೇಕು, ಇದು ಬೇಕು, ಅದು ಬೇಕು, ನಮ್ಮ ಕಷ್ಟ ಕಾರ್ಪಣ್ಯಗಳು, ನಮ್ಮ ರೋಗ ರುಜಿನಗಳು ಕಳಿಬೇಕು. ನಮ್ಮ ಮನಸ್ಸಿನಲ್ಲಿ ಏನೇನಿದೆ ಅದೆಲ್ಲವನ್ನು ಭಗವಂತನ ಮುಂದೆ ಪ್ರಾರ್ಥಿಸಿ ಈಗ ನಮ್ಮ ಗಿರಿ ಪ್ರದರ್ಶನವನ್ನು ಪ್ರಾರಂಭ ಮಾಡಿದ್ವು. ಈ ಬ್ರಹ್ಮಲಿಂಗದಿಂದ ನಾವು ಯಾರಿಗೂ ಮಾತು ಕೊಟ್ಟು ಬಿಟ್ಟಿರ್ತೀವಿ. ಜೀವನದಲ್ಲಿ ಎಷ್ಟೋ ಸತ್ಯಗಳು ಹೇಳಿರ್ತೀವಿ. ನಾನು ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ನಡ್ಕೊಳ್ತೀನಿ ಅಂತ. ಆದ್ರೆ ಆಗಿರಲ್ಲ. ಆಮೇಲೆ ಸಿಕ್ಕ ದೇವರಿಗೆಲ್ಲ ಹರಕೆ ಮಾಡ್ಕೊಂಡಿರ್ತೀವಿ. ತುಂಬಾ ಆಸೆಗಳು, ಇದ್ ನೆರವೇರಿಸ್ಕೊಟ್ಬಿಟ್ರೆ ನಾನು ಹಿಂಗ್ ಮಾಡ್ತೀನಪ್ಪ ಅಂತೆಲ್ಲ ಹರಕೆಗಳು ಕಟ್ಕೊಂಡಿರ್ತೀವಿ. ಆದ್ರೆ ಎಷ್ಟೋ ಹರಕೆಗಳನ್ನ ನಾವು ತೀರ್ಸಕ್ಕೂ ಆಗೋದಿಲ್ಲ. ಈ ಬ್ರಹ್ಮಲಿಂಗವನ್ನು ನಾವು ಪೂಜಿಸಿ ಪ್ರಾರ್ಥಿಸುವುದರಿಂದ ನಾವೇನು ಮಾತಾಡಿದೀವಲ್ಲ, ಭಾಷೆ ಕೊಟ್ಟಿದೀವಲ್ಲ, ಮಾತು ಕೊಟ್ಟಿದೀವಲ್ಲ, ಹರಕೆ ತೀರ್ಸಿಲ್ವಲ್ಲ, ಈ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಹಾಗೆ ಮುಂದೆ ಹೋಗ್ತಾ ಇದೀವಿ. ಮುಂದೆ ಹೋಗ್ತಾ ಇಂದ್ರಲಿಂಗನ ದರ್ಶನ ಆಯಿತು. ಈ ಇಂದ್ರಲಿಂಗವನ್ನು ಯಾರು ಪ್ರತಿಷ್ಠಾಪಿಸಿದ್ದಾರೆ ಗೊತ್ತಾ? ಸಾಕ್ಷಾತ್ ದೇವೇಂದ್ರನೇ ಬಂದಿದ್ದಾರೆ. ಸಾಕ್ಷಾತ್ ದೇವೇಂದ್ರನೇ ಬಂದು ಈ ಒಂದು ಇಂದ್ರಲಿಂಗವನ್ನು ಪೂಜಿಸಿ ಪ್ರತಿಷ್ಠಾಪಿಸಿ ಅಲ್ಲಿ ಪ್ರತಿಷ್ಠಾಪಿಸಿರುವಂತ ಒಂದು ಲಿಂಗ. ಈ ಲಿಂಗಕ್ಕೆ ಅಧಿದೇವತೆ ಶುಕ್ರ ಮತ್ತು ಸೂರ್ಯ. ಈ ಲಿಂಗದ
ದರ್ಶನ ಮತ್ತು ಪ್ರಾರ್ಥನೆಯಿಂದ ಉದ್ಯೋಗದಲ್ಲಿ ಅತ್ಯುನ್ನತ ಸ್ಥಾನ ಮತ್ತು ದೀರ್ಘಾಯುಷ್ಯದ ಪ್ರಾಪ್ತಿಯಾಗುತ್ತದೆ. ಎಲ್ಲರೂ ಬೇಡ್ಕೊಳ್ತಾ ಇದೀವಿ, ನಾನು ಮಾಡ್ತಾ ಇರೋ ಕೆಲಸದಲ್ಲಿ ನನಗೆ ಪ್ರಮೋಷನ್ ಸಿಗ್ಲಿ, ಅತ್ಯುನ್ನತ ಸ್ಥಾನ ಸಿಗಲಿ, ಮತ್ತೆ ದೀರ್ಘಾಯುಷ್ಯ ಸಿಗ್ಲಿ ಅಪ್ಪ ನಮ್ಗೆ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ತದನಂತರ ಹಾಗೆ ಮುಂದಕ್ಕೆ ಹೋಗೋಣ. ಹೋಗ್ತಾ ಹೋಗ್ತಾ ಅಗ್ನಿಲಿಂಗದ ದರ್ಶನ. ಇಲ್ಲಿದೆ ನೋಡಿ ಅಗ್ನಿಲಿಂಗ. ಇದರ ಅಧಿಪತಿ ಚಂದ್ರ. ಈ ಅಗ್ನಿಲಿಂಗವನ್ನು ನಾವು ಪೂಜಿಸಿ ಪ್ರಾರ್ಥಿಸುವುದರಿಂದ ಆಪತ್ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಒಂದು ಆಶ್ರಮ ಸಿಗುತ್ತೆ, ಶ್ರೀ ತೀರ್ಥೇಂದ್ರ ಸ್ವಾಮಿ ಆಶ್ರಮ ಅಂತೇಳಿ. ಇವರು ಅವಧೂತರು, ಅವಧೂತ ಸ್ವರೂಪಿಗಳು. ಹಾಗೆ ಅಲ್ಲಿಯೇ ಜಟಾಸ್ವಾಮಿ ದೇವಸ್ಥಾನ. ಎಲ್ಲರೂ ಕೈ ಮುಗಿತೀವಿ, ಪ್ರೇಯರ್ ಮಾಡ್ಕೊಳ್ತೀವಿ. ಮುಂದೆ ದಕ್ಷಿಣ ಮೂರ್ತಿ ಆಲಯ. ಇವೆಲ್ಲ ಇತ್ತೀಚೆಗೆ ನಿರ್ಮಿಸಿರೋದಲ್ಲ, 100, 200, 300, 400, 500 ವರ್ಷಗಳದಲ್ಲ. ತುಂಬಾ ಪುರಾತನವಾದದ್ದು, 1500 ವರ್ಷಗಳ ಇತಿಹಾಸ ಇದೆ ಇವಕ್ಕೆಲ್ಲ. ಅಷ್ಟು ಹಳೆಯದಾದ ಈ ಒಂದು ಆಶ್ರಮಗಳು ಇಲ್ಲಿದೆ. ಭಗವಾನ್ ರಮಣ ಮಹರ್ಷಿಗಳ ಆಶ್ರಮವು ಕಾಣುತ್ತಿದೆ ನೋಡಿ ಅಲ್ಲಿ. ಬನ್ನಿ ಹಾಗೆ ಒಳಗೆ ಹೋಗೋಣ. ಭಗವಾನ್ ರಮಣ ಮಹರ್ಷಿ ಆಶ್ರಮದಲ್ಲಿ ಎಲ್ಲಾ ಕಾರ್ಯಗಳು ನಡೀತಾ ಇದೆ. ಎಷ್ಟೋ ಜನ ಮೌನವಾಗಿ ಕುಳಿತಿದ್ದಾರೆ. ಒಂದು ಸಾರಿ ಅಬ್ದುಲ್ ಕಲಾಂ ಅವರು ಹೋಗಿದ್ರಂತೆ ರಮಣ ಮಹರ್ಷಿಗಳ ಹತ್ರ. ಅವಾಗ ಹೇಳಿದ್ರಂತೆ ರಮಣ ಮಹರ್ಷಿಗಳು, ಹೂ ಆಮ್ ಐ, ನಾನು ಯಾರು ಅಂತ ನೀನು ತಿಳ್ಕೊಂಡು ಬಾ ಅಂತ ಹೇಳಿ ಅಷ್ಟೇ ಅಂತೆ ಮಾತಾಡೋದು. ಯಾರೇ ಹೋದ್ರು ಅಷ್ಟೇ ಮಾತಾಡ್ತಾ ಇದ್ದಿದ್ದು. ಅಷ್ಟು ಅಲ್ಲಿ ಮೌನಕ್ಕೆ ಆದ್ಯತೆ. ರಮಣ ಮಹರ್ಷಿಗಳ ಆಶ್ರಮ ದರ್ಶನ ಆಗಿದೆ. ಭಕ್ತಿಯಿಂದ ಕೈ ಮುಗಿತಾ ಇದ್ದೀವಿ. ಮುಂದೆ ಸಾಕ್ತಾ ಸಾಕ್ತಾ ವಿನಾಯಕನ ಆಲಯವಿದೆ. ಈ ವಿನಾಯಕನ ಆಲಯದಲ್ಲಿ ಮಹಾನ್ ವಿನಾಯಕ ಸ್ವಾಮಿಗೆ ಮೀನಾಕ್ಷಿ ದೇವಿ ಮತ್ತು ಸುಂದರೇಶ್ವರರೇ ಪ್ರತ್ಯಕ್ಷವಾಗಿ ಗಣಪತಿಗೆ ಊಟ ನೀಡಿದಂತ ಸ್ಥಳ. ಎಲ್ಲರೂ ನಮಸ್ಕಾರ ಮಾಡಿದ್ವು. ಈ ಒಂದು ಲಿಂಗಗಳ ಮಹತ್ವ ಮನಸ್ಸಿನಲ್ಲಿ ತುಂಬಿದೆ. ನಮಗೇನೋ ಒಂದು ನಾವು ಕೇಳ್ಕೊಂಡಿದ್ದು ನಮಗ್ ಲಭಿಸ್ತಾ ಇದೆ ಅನ್ನೋ ಒಂದು ಭಾವನೆ ಮನಸ್ಸಿನಲ್ಲಿ ಮೂಡಿದೆ. ಹಾಗೆ ಸಾಕ್ತಾ ಇದೀವಿ ಮೌನದಲ್ಲಿ. ಮುಂದೆ ಹೋಗ್ತಾ ಒಂದು ದ್ರೌಪದಿ ಗುಡಿ ಸಿಗುತ್ತೆ. ಇದು ತುಂಬಾ ಶಿಥಿಲಾವಸ್ಥೆಯಲ್ಲಿದೆ. ಇಲ್ಲಿ ಪಾಂಡವರು ಶಿವಾರಾಧನೆ ಮಾಡ್ತಾ ಇದ್ರು. ಪಾಂಡವರು ಪ್ರತಿಷ್ಠಾಪಿಸಿದ ಲಿಂಗನೂ ಇಲ್ಲಿದೆ. ಇಲ್ಲಿಂದ ನಾವು ಆ ಬೆಟ್ಟವನ್ನು, ಗಿರಿಯ ಇದಮುಖ ದರ್ಶನ ಆಗುತ್ತೆ ನಮ್ಗೆ. ಅದನ್ನ ಇದಮುಖ ದರ್ಶನ ಅಂತ ಕರೀತಾರೆ. ಈ ರೀತಿ ನಾವು ದರ್ಶನ ಮಾಡೋದ್ರಿಂದ ಎಲ್ಲರೂ ನೋಡ್ತಾ ಇದೀವಿ, ಎಲ್ಲರಿಗೂ ಕುತೂಹಲ. ಈ ಒಂದು ಆಲಯದಿಂದ ಆ ಒಂದು ಗಿರಿನ ಎಲ್ಲರೂ ನೋಡಿದು ಮನಸ್ಸಿನಲ್ಲಿ ನಮಸ್ಕಾರ, ಕೈ ಮುಗಿತಾ ಇದೀವಿ. ಈ ಒಂದು ದರ್ಶನದಿಂದ ನಮ್ಮ ಕೆಲಸಗಳಲ್ಲಿ ದೋಷಗಳು ಪರಿಹಾರ ಆಗುತ್ತವೆ, ಮಾನಸಿಕ ದೋಷಗಳು ಮಾಯವಾಗುತ್ತವೆ. ಕಾರಣ ಇಲ್ಲಿ ಭೃಗು ಮಹರ್ಷಿಗಳು ಒಂದು ಪಾಪಕೃತ್ಯವನ್ನು ಮಾಡಿರ್ತಾರೆ. ಅಹಲ್ಯೆ ಬಗ್ಗೆ ತಮಗೆ ಗೊತ್ತಿದೆ. ಅಹಂಕಾರ ಇತ್ತು. ಪಾಪಕೃತ್ಯ ಮಾಡಿದ ಮೇಲೆ ಅವರಿಗೆ ಅರಿವಾಯಿತು, ನಾನು ಈ ಪಾಪಕೃತ್ಯವನ್ನು ಹೋಗ್ಲಾಡಿಸ್ಕೋಬೇಕು, ನನ್ನ ಅಹಂಕಾರವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಈ ಬೆಟ್ಟಕ್ಕೆ ಬಂದು ತಪಸ್ಸು ಮಾಡಿದ್ರಂತೆ. ಆವಾಗ ಅವರಿಗೆ ಹುಚ್ಚಿಡ್ದಂಗಾಗಿತ್ತಂತೆ ಮನಸ್ಸು. ಇಲ್ಲಿ ಬಂದು ತಪಸ್ಸು ಮಾಡಿದ ಮೇಲೆ, ತಪಸ್ಸು ಅಂದ್ರೆ ಅನೇಕ ವರ್ಷಗಳು ತಪಸ್ಸು ಮಾಡಿದ ಮೇಲೆ ಅವರಿಗೆ ಪ್ರಾಯಶ್ಚಿತ್ತ ಆಯ್ತಂತೆ. ಅವರಿಗೆ ಹಿಡಿದಿದ್ದ ಹುಚ್ಚು ಹೋಯ್ತಂತೆ, ಅಹಂಕಾರನೂ ಕಡಿಮೆ ಆಯ್ತಂತೆ. ಸೊ ಇಲ್ಲಿ ಗೊತ್ತಾಗುತ್ತೆ ನೋಡಿ, ನಾವು ಈ ಒಂದು
ದ್ರೌಪದಿ ಗುಡಿ ಹತ್ರ ನಿಂತು ಆ ಬೆಟ್ಟವನ್ನು ನೋಡಿದಾಗ ನಮ್ಮ ಮಾನಸಿಕ ದೋಷಗಳು ಸಹ ದೂರ ಆಗುತ್ತವೆ. ಇದನ್ನೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡು ಹಾಗೆ ಸಾಕ್ತಾ ಇದ್ದೀವಿ. ಯಮಲಿಂಗ ದರ್ಶನ, ಯಮಲಿಂಗ ಸಿಕ್ಕಿತು, ಯಮಲಿಂಗದ ಆಲಯ ಸಿಕ್ಕಿತು. ಈ ಯಮಲಿಂಗವನ್ನು ಯಮಧರ್ಮರಾಜನೇ ಬಂದು ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಇದನ್ನು ಪೂಜಿಸಿ ಪ್ರಾರ್ಥಿಸುವುದರಿಂದ ಅಪಮೃತ್ಯು ದೋಷ ನಿವಾರಣೆ ಆಗುತ್ತೆ. ಅಂಗಾರಕ ಋಣ ವಿಮೋಚನ ಸ್ತೋತ್ರವನ್ನ ಇಲ್ಲಿ ಪಠಿಸಿದರೆ ಆರ್ಥಿಕ ಸಮಸ್ಯೆಗಳಿಂದ ನಾವು ಹೊರಬರ್ತೇವೆ. ಮಂಗಳ ಗ್ರಹ ಇದರ ಅಧಿಪತಿ. ಈ ಒಂದು ಲಿಂಗದ ಎದುರುಗಡೆ ಈ ಕಡೆ ಆ ಕಡೆ ತಿರುಗಿ ನೋಡಿದ್ರೆ ಒಂದು ಸ್ಮಶಾನ ಕಾಣುತ್ತದೆ. ಆ ಸ್ಮಶಾನದಲ್ಲಿ ಹಲವಾರು ಸಿದ್ಧ ಪುರುಷರ ಒಂದು ಸಮಾಧಿಗಳನ್ನು ನಾವು ಕಾಣಬಹುದು. ದೂರದಿಂದಲೇ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀವಿ. ಹಾಗೆ ಸಾಕ್ತಾ ಸಾಕ್ತಾ ಒಂದು ನಂದಿಯ ವಿಗ್ರಹ ಸಿಗುತ್ತೆ. ಇಲ್ಲಿ ಅಷ್ಟ ನಂದಿಗಳು ಇವೆ. ಕೆಲವು ಕಾಣುತ್ತವೆ, ಕೆಲವು ಆ ಮರ ಗಿಡಗಳ ಮಧ್ಯೆ ಇದೆ. ಅದನ್ನು ಸಹ ನಾವು ಹುಡ್ಕೊಂಡು ಹೋಗೋಣ. ಸಾಕ್ತಾ ಸಾಕ್ತಾ ಮನಸ್ಸಿನಲ್ಲಿ ಏನೋ ಒಂದು ದೈವತ್ವದ ಭಾವನೆ. ಇಷ್ಟು ಪುಣ್ಯ ಮಾಡಿದ್ವ ನಾವು ಈ ಒಂದು ಬೆಟ್ಟಕ್ಕೆ ಬರಲು. ಆ ಒಂದು ಅರುಣಾಚಲನ್ನ ಶಿವನ ದರ್ಶನಕ್ಕೆ ಈ ಒಂದು ಬೆಟ್ಟಕ್ಕೆ ಬರ್ಬೇಕು ಅಂದ್ರೆ ಹಿಂದಿನ ಜನ್ಮದ ಪುಣ್ಯ ಇರ್ಬೇಕು ನಮ್ಗೆ. ತಿರುವಣ್ಣಾಮಲೈ ಬರೋದಿಕ್ಕೆ ಅಥವಾ ತಿರುವಣ್ಣಾಮಲೈ ಅಂತ ಪದ ಉಚ್ಚರಿಸಲು ಸಹ ಪೂರ್ವ ಜನ್ಮದ ಪುಣ್ಯ ಇರ್ಬೇಕು ನಮ್ಗೆ. ಹಾಗೆ ಸಾಕ್ತಾ ಸಾಕ್ತಾ ಧೂರ್ವಾಸ ಮುನಿಗಳ ಆಶ್ರಮ ಸಿಗುತ್ತೆ. ಆ ಆಶ್ರಮದಲ್ಲಿ ದೂರ್ವಾಸ ಮುನಿಗಳ ವಿಗ್ರಹವೂ ಇದೆ. ಅಲ್ಲಿ ನಮಸ್ಕರಿಸಿ ಮತ್ತೆ ಮುಂದೆ ಸಾಕ್ತಾ ಇದ್ದೀವಿ. ಇಲ್ಲಿ ಒಂದು ನಂದಿ ಕಾಣಿತು, ನಂದಿ ವಿಗ್ರಹ. ಈ ನಂದಿ ವಿಗ್ರಹ ಜಲ ಸಂಬಂಧಿತ ನಂದಿ ಆಗಿರುತ್ತೆ. ಹಾಗೆ ನಮಸ್ಕಾರ ಹಾಕಿ ಮುಂದೆ ಸಾಕ್ತಾ ಇದ್ದೀವಿ. ಮತ್ತೆ ಇನ್ನೊಂದು ನಂದಿ ಸಿಕ್ಕಿತು. ಈ ನಂದಿಗೆ ನಮಸ್ಕರಿಸಿ ಈ ಮಂಟಪದಿಂದ ಮತ್ತೆ ಗಿರಿಯನ್ನ ಬೆಟ್ಟವನ್ನು ನಾವು ನೋಡ್ತೀವಿ. ಚತುರ್ಮುಖ ದರ್ಶನವಾಗುತ್ತದೆ. ಚತುರ್ಮುಖ ದರ್ಶನ ಅಂದ್ರೆ ಬ್ರಹ್ಮನ ದರ್ಶನ. ಆ ಬೆಟ್ಟ ಒಂದ್ ಕಡೆಯಿಂದ ನಮಗೆ ಬ್ರಹ್ಮನ ರೀತಿ ಕಾಣುತ್ತೆ, ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಗಣಪತಿ ತರ ಕಾಣುತ್ತೆ. ಅನೇಕ ರೂಪಗಳನ್ನು ಹೊಂದಿದು ಸಾಕ್ಷಾತ್ ಶಿವನೇ ಅಲ್ಲಿದ್ದಾನೆ ಅಂದ ಒಂದು ನಮಗೆ ಅನುಭವ ಆಗುತ್ತೆ. ಈ ರೀತಿಯ ದರ್ಶನ ಮಾಡೋದ್ರಿಂದ ನಮಗೆ ಏಕಾಗ್ರತೆ ಕೊರತೆ ಇದ್ರೆ ಅದು ಪರಿಹಾರ ಆಗುತ್ತದೆ. ಎಲ್ಲ ನಮಸ್ಕಾರ ಮಾಡುದು, ನಮಗೆ ಏಕಾಗ್ರತೆಯನ್ನು ಕೊಡಪ್ಪ ಅಂತ ಬೇಡ್ಕೊಂಡು ಹಾಗೆ ಸಾಕ್ತಾ ಸಾಕ್ತಾ ಕಾಲುಗಳು ಕೆಲವರಿಗೆ ನೋವು ಬಂದಿದೆ, ಆದ್ರೂ ನಾವು ಸಾಕ್ತಾ ಇದೀವಿ ಉತ್ಸುಕತೆಯಿಂದ. ಕಾರಣ ಇಷ್ಟೊಂದು ಮಹತ್ವ ಇದೆ ಅಂತ ಗೊತ್ತಾಯ್ತು. ಇನ್ನ ಏನೋ ಇದೆ, ಇನ್ನ ಲಿಂಗಗಳಿದೆ, ನಂದಿಗಳಿದೆ, ಇನ್ನ ಬೆಟ್ಟನ ಯಾವ ಡೈರೆಕ್ಷನ್ ಇಂದ ನೋಡ್ಬೇಕು ಅಂತ ಹೇಳಿ ಮಾತಾಡ್ತಾ ಸಾಕ್ತಾ ಇದೀವಿ. ನೈಋತ್ಯ ಲಿಂಗ ಸಿಕ್ಕಿತು. ಈ ನೈಋತ್ಯ ಲಿಂಗವನ್ನ ಯಾರು ಪ್ರತಿಷ್ಠಾಪಿಸಿರೋದು? ರಾಕ್ಷಸರ ರಾಜ, ರಾಕ್ಷಸರುಗಳಿಗೆ ಆದಂತ ರಾಜ ಇದನ್ನ ಪ್ರತಿಷ್ಠಾಪಿಸಿದ್ದಾನೆ. ಇದರ ಅಧಿಪತಿ ರಾಹು. ಈ ರಾಕ್ಷಸ ಪಿಶಾಚ ದೋಷಗಳು ನಮ್ಮಲ್ಲಿದ್ದರೆ ಇವೆಲ್ಲ ಹೋಗಿ ನಮಗೆ ಒಳ್ಳೆಯ ಭಾವನೆಗಳು ಬರುತ್ತವೆ, ಪ್ರತಿಷ್ಠೆಗಳು ನಮಗೆ ಲಭ್ಯ ಆಗುತ್ತೆ ಅಂತ ನಾವು ಇದನ್ನ ಪ್ರಾರ್ಥಿಸೋಣ. ಈಗ ಹಾಗೆ ಮುಂದೆ ಸಾಕ್ತಾ ಇದೀವಿ, ಸುತ್ತಮುತ್ತ ನೋಡ್ತಾ ಇದೀವಿ.
ಮುನಿಗಳು, ಯೋಗಿಗಳು, ಸನ್ಯಾಸಿಗಳು ಸಂಚಾರ ಮಾಡ್ತಾ ಇದ್ದಾರೆ, ಕೆಲವರೆಲ್ಲ ಕೂತಿದ್ದಾರೆ. ಎಂತ ಪವಿತ್ರವಾದ ಸ್ಥಳಪ್ಪ ಇರೋದು ಅಂತ ನಾವು ಅನ್ಕೊಳ್ತೀವಿ. ಇಲ್ಲಿ ನಾವು ಕಲಿಯುಗದಲ್ಲಿ ನಾವು ಹೆಚ್ಚೆಚ್ಚು ದಾನ ಮಾಡಿದಷ್ಟು, ಹೆಚ್ಚೆಚ್ಚು ಸೇವೆ ಮಾಡಿದಷ್ಟು ನಮಗೆ ಪ್ರತಿಫಲಗಳು ತುಂಬಾ ಸಿಗುತ್ತೆ. ಎಷ್ಟೋ ಜನ ನೋಡಿ ಏನೋ ಕೊಡ್ತಾ ಇದ್ದಾರೆ, ಅವ್ರಿಗೆ ತಿನ್ನಕ್ಕೆ ಬಿಸ್ಕಟ್ಸ್, ಫುಡ್ ಪಾಕೆಟ್ಸ್ ಕೊಡ್ತಿದ್ದಾರೆ, ಕೆಲವರು ನೀರ್ ಬಾಟ್ಲ್ಗಳು ಕೊಡ್ತಾ ಇದ್ದಾರೆ, ಕೆಲವರು ದುಡ್ಡು ಕೊಡ್ತಾ ಇದ್ದಾರೆ, ಅಲ್ಲಿ ನೋಡಿ ಯಾರೋ ಕಂಬ್ಳಿಗಳು ಕೊಡ್ತಾ ಇದ್ದಾರೆ. ಈ ರೀತಿ ಅವ್ರಿಗೆಲ್ಲ ಕೊಡೋದ್ರಿಂದ, ಯಾಕಂದ್ರೆ ಅವ್ರ ಭಾವನೆಗಳು ಅಷ್ಟು ಒಳ್ಳೇದಾಗಿರ್ತದೆ, ಅದನ್ನು ಕೊಡೋದ್ರಿಂದ ಅವ್ರು ನಮ್ಗೆ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದ ಮಾಡೋದ್ರಿಂದ ಅದು ನಮ್ಗೆ ಸಿಗುತ್ತೆ ಪುಣ್ಯ ಅಂತೇಳಿ ನಾವೆಲ್ಲ ನೋಡ್ತಾ ಇದೀವಿ. ನಮ್ಮ ಕೈಯಲ್ಲೂ ಇದೆ, ನಾವು ಹೋಗಿ ಕೊಟ್ಟು ಬರೋಣ ಅಂತ ಹೇಳಿ ಆದಷ್ಟು ಕೆಲವರು ತಮ್ಮಲ್ಲಿ ಏನೇನಿದೆಯೋ ತಂದಿರೋದನ್ನ ಎಲ್ಲ ಕೊಡ್ತಾ ಇದ್ದಾರೆ ಅಲ್ಲಿ. ಹಾಗೆ ಸಾಕ್ತಾ ಸಾಕ್ತಾ ಆಶೀರ್ವಾದ ಪಡ್ಕೊಂಡು ಮುಂದೆ ಹೋಗ್ತಾ ಮತ್ತೊಂದು ನಂದಿ ನಮಗೆ ದರ್ಶನ ಆಗುತ್ತೆ. ಇಲ್ಲಿಂದ ಮತ್ತೆ ನಾವು ಪರ್ವತವನ್ನ ನೋಡ್ತೀವಿ, ಬೆಟ್ಟವನ್ನ. ಆ ಬೆಟ್ಟದಲ್ಲಿ ನಂದಿಯನ್ನೇ ಕೆಟ್ಟಿದಂತ ಒಂದು ಆಕೃತಿ ಕಾಣ್ತಾ ಇದೆ. ಆಶ್ಚರ್ಯ. ಆ ಕಡೆಯಿಂದ ನೋಡಿದಾಗ ಬ್ರಹ್ಮ ಕಾಣಿಸ್ದ, ಈ ಕಡೆಯಿಂದ ನೋಡಿದ್ರೆ ನಂದಿ ಮುಖ ಕಾಣಿಸ್ತಾ ಇದೆ ಅಂತ ಆಶ್ಚರ್ಯ ಆಗುತ್ತೆ. ಇದನ್ನ ನಾವು ಪ್ರಕಾಶ ನಂದಿ ದರ್ಶನ ಅಂತ ಕರಿತೀವಿ. ಮುಂದೆ ಹೋಗ್ತೀವಿ. ಸಿಂಹ ನಂದಿ. ಈ ಸಿಂಹ ನಂದಿ ಹತ್ರ ಸಿಂಹ ತೀರ್ಥನೂ ಇದೆ, ಕೊಳ ಇದೆ. ಈ ತೀರ್ಥವನ್ನ ಕೈಯಲ್ಲಿ ಹಿಡ್ಕೊಂಡು ನಾವು ನಮಗೆ ಬೇಡದಾ ಇರೋ ಅಂತ ಏನೇನೋ ವ್ಯಸನಗಳು ಇರ್ತವೆ ನಮ್ಗೆ, ಅದನ್ನೆಲ್ಲ ಬಿಡ್ಬೇಕು ಅಂತ ಅನ್ಕೊಳ್ತೀವಿ, ಬಿಟ್ಟಿರಲ್ಲ. ಆದ್ರೆ ಈ ಒಂದು ಸಿಂಹ ತೀರ್ಥದಲ್ಲಿ ಆ ತೀರ್ಥವನ್ನು ಕೈಯಲ್ಲಿ ಹಿಡ್ಕೊಂಡು ನಮಗೆ ಇರುವ ವ್ಯಸನವನ್ನ ಬಿಡ್ತಾ ಇದ್ದೀನಿ ಅಂತ ಹೇಳಿದಾಗ ಶೀಘ್ರವಾಗಿ ಬಿಡಲು ಅನುಕೂಲ ಮಾಡಿಕೊಡುತ್ತೆ ಈ ಒಂದು ಸಿಂಹ ನಂದಿಯ ಮತ್ತು ಸಿಂಹ ತೀರ್ಥದ ದರ್ಶನದಿಂದ. ಮುಂದೆ ಸಾಕ್ತಾ ಇದೀವಿ. ಸದ್ಯ ಈ ವ್ಯಸನ ನಮ್ಮಿಂದ ಹೋದ್ರೆ ಸಾಕಪ್ಪ, ಸದ್ಯ ನನ್ನ ವ್ಯಸನವನ್ನು ಇಲ್ಲಿ ಬಿಟ್ಬಿಟ್ಟಿದ್ದೀನಪ್ಪ ಅಂತ ಅನ್ಕೊಂಡು ಒಂದು ನಿರಾಳ ಮನಸ್ಸಿನಿಂದ ಮುಂದೆ ಸಾಕ್ತಾ ಇದೀವಿ. ಗೌತಮ ಮಹರ್ಷಿಗಳ ಆಶ್ರಮ ಸಿಕ್ಕಿತು. ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ಒಳಗಡೆ ಹೋದುವು. ಗೌತಮ ಋಷಿಗಳ ವಿಗ್ರಹಕ್ಕೆ ನಮಸ್ಕಾರ ಹಾಕುದು. ಅವರು ಇಲ್ಲಿ ತಪಸ್ಸು ಮಾಡಿದಂತ ಸ್ಥಳ. ಎಂತ ಯೋಗಿಗಳು, ಮಹಾನ್ ಪುರುಷರ ಸ್ಥಳಗಳನ್ನ ಭೇಟಿ ಮಾಡ್ತಾ ಇದ್ವಿ, ಸಂದರ್ಶನ ಮಾಡ್ತಾ ಇದ್ವಿ. ಆ ಬೆಟ್ಟದ ಧೂಳು ನಮ್ಮ ಕಾಲಿಗೆ ತಗಲ್ತಾ ಇದೆ. ಎಷ್ಟು ಪುನೀತರಾಗಿದ್ದೀವಿ ನಾವು, ಎಷ್ಟು ಅದೃಷ್ಟ ಮಾಡಿದ್ವಿ. ಯಾವುದೋ ಪೂರ್ವ ಜನ್ಮದ ಪುಣ್ಯ ನಮ್ಗಿದೆಲ್ಲ. ಸಾಕ್ಷಾತ್ ಪಾರ್ವತೀ ದೇವಿನೇ ಬಂದು ತಪಸ್ಸು ಮಾಡಿದಂತ ಸ್ಥಳ ಅಲ್ಲಿ. ರಮಣ ಮಹರ್ಷಿಗಳು ಆ ಗಿರಿ ಪ್ರದಕ್ಷಿಣೆ ಮಾಡೋಕೆ ಮುಂಚೆ ಈ ಆಶ್ರಮದಲ್ಲಿ ಹೋಗಿ ಕುಳಿತು ಧ್ಯಾನ ಮಾಡಿ ಸ್ವಲ್ಪ ಹೊತ್ತಿದ್ದು ತದನಂತರ ಗಿರಿ ಪ್ರದರ್ಶನೆಗೆ ಹೋಗುತ್ತಿದ್ದರು. ಹಾಗೆ ಮನಸ್ಸಿನಲ್ಲಿ ಭಾವನೆಗಳನ್ನು ತುಂಬಿಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ಸೂರ್ಯಲಿಂಗದ ದರ್ಶನವಾಯಿತು. ಈ ಸೂರ್ಯಲಿಂಗನ ಸಾಕ್ಷಾತ್ ಸೂರ್ಯದೇವರೇ ಬಂದು ಅಲ್ಲಿ ಪ್ರಾರ್ಥಿಸಿ ಪ್ರತಿಷ್ಠಾಪಿಸಿದಂತ ಲಿಂಗ ಸೂರ್ಯಲಿಂಗ. ಒಂದ್ಸಾರಿ ಸೂರ್ಯನಿಗೆ ತನ್ನ ತೇಜಸ್ಸು ಕಳೆದೋಗಿತ್ತಂತೆ. ಆಗ ಆತ ಬಂದು ಇಲ್ಲಿ ಲಿಂಗನ ಪ್ರತಿಷ್ಠಾಪಿಸಿದ ಮೇಲೆ ತನ್ನ ಪವರ್, ತನ್ನ ಎನರ್ಜಿನ ವಾಪಸ್ ಪಡ್ಕೊಂಡ್ರಂತೆ. ಅಂತ ದೇವಾನು ದೇವತೆಗಳೇ ಬಂದು ಪ್ರತಿಷ್ಠಾಪಿಸಿ ಪ್ರಾರ್ಥಿಸಿ ತಪಸ್ಸು ಮಾಡಿದಂತ ಸ್ಥಳದಲ್ಲಿ ಇವತ್ತು ನಾವೆಲ್ಲಾ ನಿಂತಿದ್ದೀವಿ. ಮೈ ರೋಮಾಂಚನ ಆಗ್ತಾ ಇದೆ. ನಮಗೂ ಸಹ ಆ ಒಂದು ಶಕ್ತಿ ಸಿಗಲಪ್ಪ ಅಂತ ಪ್ರೇಯರ್ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಒಂದು ಲಿಂಗದ ಮುಂದೆ ನಾವು ಕುಳಿತು ಆದಿತ್ಯ ಹೃದಯ ಸ್ತೋತ್ರವನ್ನು ಒಂದು ಸಾರಿ ಪಠಿಸಿದರೆ 1,000 ಬಾರಿ ಓದಿದಂತ ಪ್ರತಿಫಲ ಸಿಗುತ್ತೆ.
ಅಷ್ಟು ಮಹಾನ್ ಶಕ್ತಿಯುಳ್ಳ ಸೂರ್ಯ ದೇವರೇ ಬಂದು ಸೂರ್ಯಲಿಂಗವನ್ನು ಪ್ರತಿಷ್ಠಾಪಿಸಿದ ಈ ಲಿಂಗದ ಮುಂದೆ ಕುಳಿತು ನಾವು ಆದಿತ್ಯ ಹೃದಯವನ್ನು ಪಠಿಸುವುದರಿಂದ 1000 ಸಾರಿ ಓದಿದ ಪ್ರತಿಫಲ ಸಿಗುತ್ತೆ ನಮಗೆ. ಮಹಾನ್ ಶಕ್ತಿ ಇರುವ ಸ್ಥಳ. ಹಾಗೆ ಸಾಕ್ತಾ 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 ವರುಣಲಿಂಗನ ದರ್ಶನ ಆಯಿತು. ಇದರ ಅಧಿದೇವತೆ ಶನಿಶ್ಚರ. ಈ ಒಂದು ಲಿಂಗವನ್ನು ಪೂಜಿಸಿ ಪ್ರಾರ್ಥಿಸುವುದರಿಂದ ಶನಿ ದೋಷದಿಂದ ನಾವು ವಿಮುಕ್ತರಾಗುತ್ತೇವೆ. ಹಾಗೆ ಈ ಲಿಂಗದ ಅಭಿಷೇಕದ ಜಲವನ್ನು ಸ್ವೀಕರಿಸುವುದರಿಂದ ನಮಗಿರುವ ರೋಗಗಳ ವ್ಯಾಧಿಗಳ ನಿವಾರಣೆ ಆಗುತ್ತೆ. ತ್ರಿದೋಷ ಪೂಜೆ ಮಾಡಿದ ಮೇಲೆ ವಿಭೂತಿಯನ್ನು ಧರಿಸುವುದರಿಂದ ನಮ್ಮ ಪಾಪಗಳಿಂದ ವಿಮುಕ್ತಿಯನ್ನು ಪಡೆಯುತ್ತೇವೆ. ವರುಣ ಲಿಂಗದಿಂದ ಇಷ್ಟೊಂದು ನಮಗೆ ಅನುಕೂಲಗಳು, ಲಾಭಗಳು, ಪ್ರಯೋಜನಗಳು ಸಿಗ್ತಾ ಇದೆ ಪೂಜಿಸಿ ಪ್ರಾರ್ಥಿಸುವುದರಿಂದ. ಈಗ ಅಣ್ಣಾಮಲೈ ದೇವಾಲಯ, ಅಣ್ಣಾಮಲೈ ದೇವಾಲಯದ ದರ್ಶನ ನಿತ್ಯ ಇಲ್ಲಿ ರಾತ್ರಿ ವೇಳೆ ಆ ದೇವರ ಸಂಚಾರ ಆಗುತ್ತೆ. ರಾತ್ರಿ ವೇಳೆ ಸಾಮವೇದ ಕೇಳಿ ಬರುತ್ತದೆ. ಮೈ ಒಂಥರ ಝುಮ್ ಅನ್ನುತ್ತೆ, ದೇವರೇ ನಡೀತಾ ಇದ್ದಾನೆ ಅಂತ ಸ್ಥಳದಲ್ಲಿ ನಾವು ನಿಂತಿದ್ದೀವಿ. ಒಂದು ವೇಳೆ ಆ ದೇವರ ದರ್ಶನ ಆಗ್ಬಿಟ್ರೆ ಹೆಂಗಪ್ಪ ಇರ್ತೀವಿ ನಾವು ಅಂತ ಒಂದ್ ಕಡೆ ಭಯ, ಒಂದ್ ಕಡೆ ಆಶ್ಚರ್ಯ, ಒಂದ್ ಕಡೆ ಕುತೂಹಲ. ಎಂತ ಸ್ಥಳದಲ್ಲಿ ನಿಂತಿದ್ದೀವಿ ನಾವು. ಅದು ನಾವು ಹೋಗ್ತಾ ಇರೋದು ಅಮಾವಾಸ್ಯೆ ದಿನ ಬೇರೆ. ಎಂತ ಪವಿತ್ರವಾದ ಸ್ಥಳದಲ್ಲಿ ನಿಂತಿದ್ದೀವಿ. ಆ ದೇವರ ದರ್ಶನನೇ ಕಣ್ಮುಂದೆ ನಡೀತಾ ಇದಾರೇನೋ ಅನ್ನೋ ಒಂದು ಭ್ರಮೆ ಇದೆ. ಈ ಆಲಯದಿಂದ ನಾವು ಗಿರಿನ ದರ್ಶನ ಮಾಡಿದಾಗ ಆ ಗಿರಿ ಗಣಪತಿಯ ಹಾಗೆ ಕಾಣುತ್ತಾನೆ. ಗಿರಿ ಗಣಪತಿಯ ಹಾಗೆ ನಮ್ಗೆ ದರ್ಶನ ಕೊಡ್ತಾ ಇದೆ. ಇದನ್ನ ನಾವು ಗಜಮುಖ ದರ್ಶನ ಅಂತ ಕರಿತೀವಿ. ಈ ರೀತಿಯ ದರ್ಶನ ಮಾಡುವುದರಿಂದ ಸರ್ವ ಶುಭ ಫಲಗಳು ನಮಗೆ ಪ್ರಾಪ್ತಿ ಆಗುತ್ತವೆ. ಎಲ್ಲ ಒಳ್ಳೆಯದೇ ಆಗುತ್ತೆ. ಎಲ್ಲ ನಮಸ್ಕಾರ ಹಾಕುದು, ಭಗವಂತ ಎಲ್ಲ ಒಳ್ಳೇದೇ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿಸುತ್ತಾ ಮುಂದೆ ಸಾಕ್ತಾ ಇದೀವಿ. ವಾಯುಲಿಂಗದ ದರ್ಶನ. ಇದರ ಅಧಿದೇವತೆ ಕೇತು. ನಮಗೇನಾದ್ರೂ ಗ್ರಹಗಳ ದೋಷ ಇದ್ರೆ ದೋಷ ನಿವಾರಣೆ ಆಗುತ್ತೆ. ವಾಯುಲಿಂಗಕ್ಕೆ ನಮಸ್ಕಾರ ಹಾಕಿ ಮುಂದೆ ಸಾಕ್ತಾ ಇದೀವಿ. ಮುಂದೆ ವಾಯು ನಂದಿ ಸಿಗುತ್ತೆ. ಹಾಗೆ ಸಾಕ್ತಾ ಸಾಕ್ತಾ ಚಂದ್ರಲಿಂಗ. ಈ ಚಂದ್ರಲಿಂಗನ ದರ್ಶನ ಪ್ರಾರ್ಥನೆಯಿಂದ ನಮಗೆ ಕಷ್ಟ ಕಾರ್ಪಣ್ಯಗಳು, ಅವಮಾನಗಳು, ವೇದನೆಗಳು ಇವುಗಳಿಂದ ವಿಮುಕ್ತಿ ಸಿಗುತ್ತೆ. ನಮಗ್ ಆಗಿರೋಂತ ಅವಮಾನ, ನಮ್ಗೆ ಏನೇನ್ ಕಷ್ಟ ಕಾರ್ಪಣ್ಯಗಳಿದೆ ಎಲ್ಲಾ ಕಳಿಯಪ್ಪ ಅಂತೇಳಿ ನಮಸ್ಕಾರ ಹಾಕಿ ಸಾಕ್ತಾ ಇದೀವಿ. ಅಗತ್ಸರ ಆಶ್ರಮ ಕಾಣಿತು ನೋಡಿ, ಅಲ್ಲಿ ಕಾಣ್ತಾ ಇದೆ ಅಗತ್ಸರ ಆಶ್ರಮ. ಒಳಗಡೆ ಅಗತ್ಸರ ಮೂರ್ತಿನೂ ಸಹ ಇದೆ. ಆ ಒಂದು ಆಶ್ರಮದ ಹತ್ರ ಮತ್ತೆ ನಾವು ಗಿರಿ ದರ್ಶನ ಮಾಡ್ತಾ ಇದೀವಿ. ಈ ರೀತಿ ಗಿರಿ ದರ್ಶನ ಮಾಡೋದ್ರಿಂದ ವೈವಾಹಿಕ ಪ್ರಾಪ್ತಿ ಆಗುತ್ತೆ. ವಿವಾಹಗಳ ಸಂಬಂಧಗಳು ಏರ್ಪಡುತ್ತೆ. ಗಿರಿ ಬೆಟ್ಟಕ್ಕೆ ಒಂದು ನಮಸ್ಕಾರ ಹಾಕಿ ಮುಂದೆ ಸಾಕ್ತಾ ಇದೀವಿ. ಅಧಿಕಾರ ನಂದಿಗೆ ನಮಸ್ಕರಿಸಿದೆವು. ಈ ಅಧಿಕಾರ ನಂದಿಯ ಕಿವಿಯಲ್ಲಿ ನಮ್ಮ ಗೋತ್ರ, ನಮ್ಮ ನಾಮ, ಹೆಸರು ಹೇಳಿದಾಗ ಈ ಗಿರಿ ಪ್ರದಕ್ಷಿಣೆ ಹಾಕಿದಂತ ಫಲಪ್ರಾಪ್ತಿ ನಮಗೆ ಲಭಿಸುತ್ತದೆ. ನಾವೇನ್ ಅನ್ಕೊಂಡು ಹೋಗಿದೀವಿ, ಈ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ನನಗೆ ಏನ್ ಆಗ್ಬೇಕು ಅಂತ ಕೇಳ್ಕೊಂಡು ಹೋಗ್ತಾ ಇದೀವಿ, ಅಥವಾ ಹೆಜ್ಜೆ ಹಾಕುವಾಗ ಕೇಳ್ತಾ ಇದೀವಿ,
ಈ ಅಧಿಕಾರ ನಂದಿ ಕಿವಿಯಲ್ಲಿ ಹೋಗಿ ನಮ್ಮ ಗೋತ್ರ ನಮ್ಮ ನಾಮ ಹೇಳೋದ್ರಿಂದ ನಮಗೆ ಆ ಗಿರಿ ಪ್ರದಕ್ಷಿಣೆಯ ಫಲಪ್ರಾಪ್ತಿಯಾಗುತ್ತದೆ. ಓ, ನಮಗೆ ಫಲಪ್ರಾಪ್ತಿ ಆಯ್ತಪ್ಪ ಅಂತ ತುಂಬ ಮನಸ್ಸಿನಿಂದ ಏನೋ ಗೆದ್ದೆ ನಾನು ಅಂತ ಅನ್ಕೊಂಡು ಸಾಕ್ತಾ ಇದೀವಿ. ಮುಂದೆ ಕುಬೇರ ಲಿಂಗ ಸಿಕ್ಕಿತು. ಯಾರಿಗೆ ಗೊತ್ತಿಲ್ಲ ಕುಬೇರ ಅಂದ್ರೇನು? ಖಜಾನೆ. ಖಜಾನೆ ಮಹಾನ್ ಲಕ್ಷ್ಮೀದೇವಿಯೇ ಬಂದು ಗಿರಿ ಪ್ರದಕ್ಷಿಣೆ ಮಾಡಿ ಕುಬೇರಲಿಂಗವನ್ನು ಪ್ರತಿಷ್ಠಾಪಿಸಿ ಕುಬೇರನಿಗೆ ಒಪ್ಪಿಸಿ ಹೋದರು. ಈ ಕುಬೇರಲಿಂಗವನ್ನು ಪೂಜಿಸಿ ಪ್ರಾರ್ಥಿಸುವುದರಿಂದ ಲಕ್ಷ್ಮೀ ಕಟಾಕ್ಷ ಆಗುತ್ತೆ, ಆರ್ಥಿಕ ಸಮಸ್ಯೆಗಳು ನೀಗುತ್ತವೆ. ಯಾರಿಗೆ ಬೇಡ ಲಕ್ಷ್ಮೀ ಕಟಾಕ್ಷ? ಎಲ್ಲರೂ ಕುಬೇರಲಿಂಗಕ್ಕೆ ನಮಸ್ಕರಿಸಿ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ನೀಗಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಂತರ ಮುಂದೆ ಸಾಗುದು. ಅಲ್ಲೊಂದು ಚಿಕ್ಕ ಮಂಟಪ ಸಿಕ್ಕಿತು. ಈ ಮಂಟಪನ ಇಡೀ ಕುಪ್ಪಯಾಳರ್ ಅಂತ ಕರಿತೀವಿ. ಇದು ಒಂದು ಶಕ್ತಿಯುತವಾದ ಮಂಟಪ ಮತ್ತು ಮಾರ್ಮಿಕತೆಯಿಂದ ಕೂಡಿರುವಂತ ಮಂಟಪ. ಇಲ್ಲಿ 2 ಯಂತ್ರಗಳಿವೆ ಈ ಒಂದು ಚಿಕ್ಕ ಮಂಟಪದಲ್ಲಿ. ಇಲ್ಲಿಂದ ನಾವು ಗಿರಿಯನ್ನು ಅಂದ್ರೆ ಬೆಟ್ಟವನ್ನು ನೋಡಿದಾಗ ಪಂಚಮುಖ ದರ್ಶನ ಆಗುತ್ತದೆ. ಅಗ್ನಿಲಿಂಗ ಸ್ವರೂಪ ಪಡೆದ ಸ್ಥಳ. ಈಗ ಸಾಕ್ತಾ ಸಾಕ್ತಾ ಈಶಾನ್ಯ ಲಿಂಗದ ದರ್ಶನ ಆಯಿತು. ಬುಧ ಅಧಿಪತಿ. ಈ ಈಶಾನ್ಯ ಲಿಂಗವನ್ನು ಪೂಜಿಸಿ ಪ್ರಾರ್ಥಿಸುವುದರಿಂದ ವ್ಯಾಪಾರ, ಉದ್ಯೋಗ ಮತ್ತು ನಮ್ಮ ಸಂಸಾರಗಳಲ್ಲಿ ಏನೇನೋ ಸಮಸ್ಯೆಗಳಿದೆ ಇವೆಲ್ಲವುಗಳಿಂದ ಪಾರಾಗ್ತಿವೆ. ಸೊ ಈಶಾನ್ಯ ಲಿಂಗಕ್ಕೆ ನಮಸ್ಕರಿಸಿ ನಮ್ಮ ಉದ್ಯೋಗದಲ್ಲಿ ಏನಿದೆ, ಏನ್ ವ್ಯಾಪಾರ ಮಾಡ್ತೀವಿ ಅದರಲ್ಲಿ ಏನು ಸಮಸ್ಯೆಗಳಿದೆ, ಸಂಸಾರಗಳಲ್ಲಿ ಏನೇನ್ ಸಮಸ್ಯೆಗಳಿದೆ ಅದನ್ನೆಲ್ಲ ಪಾರು ಮಾಡಪ್ಪ ಅಂತ ಹೇಳಿ ನಮಿಸಿ ಪ್ರಾರ್ಥಿಸಿ ಮುಂದೆ ಸಾಗುದು. ಸಾಕ್ತಾ ಸಾಕ್ತಾ ಯಜಮಾನ ನಂದಿ ಸಿಕ್ಕಿತು. ಈ ಯಜಮಾನ ನಂದಿ ಅಲ್ಲಿ ಪ್ರಧಾನ ಆಲಯದಿಂದ ಕಾಣುತ್ತೆ. ರಾಜಗೋಪುರಕ್ಕೆ ನಮಿಸಿದಾಗ ನಾವು ಬಂದು ನಮ್ಮ ಗಿರಿ ಪ್ರದಕ್ಷಿಣೆ ಪೂರ್ಣ ಆಗುತ್ತದೆ. ಮನಸ್ಸು ನಿರಾಳವಾಯಿತು. ಎಷ್ಟು 14 ಕಿಲೋಮೀಟರ್ ಸುತ್ತುದ್ವಾ ನಾವು ಅಂತ ಹೇಳಿ ಅಲ್ಲಿ ಕೈ ಮುಗಿದು ಅಡ್ಡ ನಮಸ್ಕಾರ ಹಾಕಿ ಉದ್ದ ನಮಸ್ಕಾರ ಹಾಕಿ ಎಲ್ಲರೂ ಭೂಮಿ ತಾಯಿಗೆ ಕೈ ಮುಗಿದು ಅರುಣಾಚಲೇಶ್ವರನಿಗೆ ಪ್ರಾರ್ಥನೆ ಮಾಡಿ, ಅಪ್ಪ ನಾವು 14 ಕಿಲೋಮೀಟರ್ ಬರಿಗಾಲಲ್ಲಿ ನಡೆದ್ವಪ್ಪ, ನಾವೇನೇನ್ ಬೇಡ್ಕೊಂಡಿದೀವೋ ನಾವೇನಕ್ಕೆ ಬಂದಿದ್ವೋ ಅದನ್ನೆಲ್ಲ ನಮಗೆ ಪ್ರಾಪ್ತಿ ಆಗಲಿ ಅಂತ ಬೇಡ್ಕೊಂಡು ಹೃದಯ ತುಂಬಿ ನಮಸ್ಕಾರ ಮಾಡಿದ್ವು. ಇಲ್ಲಿಗೆ ನಮ್ಮ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಮುಗಿಸಿದವು. ಆದರೆ ಬರಿಗಾಲಲ್ಲಿ ನಡೆದು ನಾವು ಬರಿಗಾಲಲ್ಲಿ ನಡೆಯುವುದರಿಂದ ಏನು ಪ್ರಯೋಜನ? ಬರಿಗಾಲಲ್ಲಿ ನಡೆಯುವುದರಿಂದ ಆ ಭೂಮಿಯಲ್ಲಿನ ನೆಗೆಟಿವ್ ಅಯಾನ್ಸ್ ಅಥವಾ ನಮ್ಮ ಪಾದಗಳಿಗೆ ಆಕ್ಯುಪ್ರೆಷರ್ ಅಲ್ಲದೆ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಯಿತು. ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗೋದ್ರಿಂದ ರೂಟ್ ಚಕ್ರ, ಬೇಸ್ ಚಕ್ರ, ಪ್ರಧಾನವಾದ ಚಕ್ರ ಶರೀರಕ್ಕೆ, ಆ ಪೃಥ್ವಿ ತತ್ವ, ಆ ಭೂತತ್ವ ನಮ್ಮ ಶರೀರದಲ್ಲಿ ಸೇರಿದೆ, ಆಕ್ಯುಪ್ರೆಷರ್ ಆಗಿದೆ. ನಮಗಿರುವ ದೈಹಿಕ ತೊಂದರೆಗಳ ನಿವಾರಣೆಗೆ ಸಹಕಾರಿ. ಅಲ್ಲದೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗೋದ್ರಿಂದ ಫೈನಾನ್ಷಿಯಲಿ ನಾವು ಸೌಂಡ್ ಆಗಿರ್ತೀವಿ, ಆರ್ಥಿಕ ಸಮಸ್ಯೆಗಳು ನೀಗುತ್ತೆ, ಆರ್ಥಿಕವಾಗಿ ನಾವು ಬಲವಾಗ್ತೀವಿ. ಅಲ್ಲದೆ ನಾವು ಪೌರ್ಣಮಿ ದಿನಾನೇ ಯಾಕೆ ಜಾಸ್ತಿ ಜನ ಇಲ್ಲಿ ಹೋಗ್ತಾರೆ?
ಪೌರ್ಣಮಿ ದಿನ ಚಂದ್ರ ಭೂಮಿಗೆ ಹತ್ತಿರ ಆಗಿರ್ತಾನೆ. ಆ ಚಂದ್ರನ ಬೆಳಕು ಪರ್ವತದ ಮೇಲೆ ಬೇಗ ಬೀಳುತ್ತೆ, ಭೂಮಿಗಿನ ಪರ್ವತದ ಮೇಲೆ ಬೇಗ ಬೀಳುತ್ತೆ. ಆ ಬೆಟ್ಟ ಅಥವಾ ಪರ್ವತದ ಮೇಲೆ ಬಿದ್ದಂತ ಬೆಳಕು ಸ್ಪ್ಲಿಟ್ ಆಗುತ್ತೆ, ಹಂಚುತ್ತೆ. ಹಂಚಿ ಭೂಮಿ ಮೇಲೆ ನಡೀತಾ ಇರೋ ಎಲ್ಲರಿಗೂ ಅದು ತಲುಪುತ್ತೆ ಆ ಶಕ್ತಿ. ಸೊ ಕೆಳಗಡೆ ಪೃಥ್ವಿ ತತ್ವ, ಮೇಲ್ಗಡೆ ಮನೋಕಾರಕ ಚಂದ್ರನ ಬೆಳಕು ನಮ್ಮ ಶರೀರದಲ್ಲಿ ಸೇರಿದಾಗ ಈ ಕಡೆ ದೇಹ, ಆ ಕಡೆ ಮನಸ್ಸು ಎರಡೂ ಪ್ರಬಲ ಆಗುತ್ತೆ. ಆದ ಕಾರಣ ತುಂಬಾ ಜನ ಅಲ್ಲಿ ಪೌರ್ಣಮಿಯ ದಿನ ಹೋಗ್ತಾರೆ. ಅಲ್ಲದೆ ಒಂದೊಂದು ಗ್ರಹಕ್ಕೂ ಒಂದೊಂದು ದಿನ ಇದೆ. ಈಗ ಶುಕ್ರವಾರ ಕುಬೇರ, ಮಂಗಳವಾರ ಸೋಮವಾರ ಈ ರೀತಿ ಇದೆ. ಆವತ್ತೇ ಪರ್ಟಿಕ್ಯುಲರ್ ಆಗಿ ಆ ದಿನ ಹೋಗಿ ಆ ಒಂದು ಲಿಂಗವನ್ನು ಪೂಜಿಸಿ ಪ್ರೇಯರ್ ಮಾಡ್ಕೊಂಡು ಧ್ಯಾನ ಮಾಡಿ ಬರ್ತಾರೆ. ಪರ್ಟಿಕ್ಯುಲರ್ ಆಗಿ ಅದೇ ನಮ್ಗೆ ಆಗ್ಬೇಕು, ಇಂಥದೇ ನಮ್ಗೆ ಫಲ ಸಿಗ್ಬೇಕು ಅನ್ನೋರು ಸಹ ಆ ರೀತಿ ಮಾಡ್ತಾರೆ. ಅದೇ ಅಲ್ಲದಿರ ಇಲ್ಲಿ 30 ಬೇರೆ ಬೇರೆ ದೇವಸ್ಥಾನಗಳು, ಶಕ್ತಿಯುತವಾದ ದೇವಸ್ಥಾನಗಳಿದೆ. ಹುಸಿ ಅಮ್ಮನ್ ಆಲಯ ಅಂದ್ರೆ ದೇವಸ್ಥಾನ ಅಂತೀವಿ, ಆ ಕಡೆ ಆಲಯ ಅಂತಾರೆ, ಗುಡಿ ಅಂತಾರೆ. ಪಚ್ಚಯಮ್ಮನ್ ಆಲಯ, ಅಲ್ಲಿ ತಮಿಳಲ್ಲಿ ಪಾರ್ವತಿ ದೇವಿನ ಪಚ್ಚಯಮ್ಮನ್ ಅಂತ ಕರೀತಾರೆ. ಅಮೈ ಅಮ್ಮಣ್ಣಿ ಸಮಾಧಿ, ಖಡ್ಗತೀರ್ಥ, 6 ಮುಖವುಳ್ಳ ಷಣ್ಮುಖನ ಆಲಯ, ಭೂತನಾರಾಯಣ ಆಲಯ. ಈ ಒಂದು ಸ್ಥಳ ಭೂತನಾರಾಯಣ ಪರ್ಮಿಷನ್ ನಿಂದನೇ ಆಗಿರೋದಲ್ಲಿ. ಹೇಗೆ ತಿರುಪತಿಯಲ್ಲಿ ಗೋವಿಂದರಾಜರು ವೆಂಕಟೇಶ್ವರನಿಗೆ ಬಂದು ನೆಲೆಸಲು ಅಲ್ಲಿ ಆಶ್ರಯ ಕೊಟ್ರು, ಅದೇ ರೀತಿ ಇಲ್ಲಿ ಅರುಣಾಚಲ ದೇವರಿಗೆ ಭೂತನಾರಾಯಣ ಅವರು ಪರ್ಮಿಷನ್ ಕೊಟ್ರು. ಇಲ್ಲಿ ಎಷ್ಟು ಅಗ್ನಿತತ್ವ ಇದೆ ಅಂದ್ರೆ ಆ ಗರ್ಭಗುಡಿಯೊಳಗೆ ಸದಾ ಯಾವಾಗಲೂ 30 ಡಿಗ್ರಿಯಿಂದ 40 ಡಿಗ್ರಿ ಅಷ್ಟು ಬಿಸಿ ಇರುತ್ತೆ. ಇದು ಅಗ್ನಿತತ್ವ ಹೊಂದಿರುವಂತ ಸ್ಥಳ. ಇದನ್ನ 9ನೇ ಶತಮಾನದಲ್ಲಿ ಚೋಳ ಅರಸರು ಸ್ಥಾಪನೆ ಮಾಡಿದ್ದು. ತದನಂತರ ಬಂದಂತ ವಿಜಯನಗರ ಅರಸರು, ಹೊಯ್ಸಳರು ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. 1025 ಎಕರೆಯಷ್ಟು ದೊಡ್ಡದಾಗಿದೆ ಈ ಒಂದು ಪ್ರದೇಶ. ಪೂರ್ವ ದಿಕ್ಕಿನ ಗೋಪುರದ ಎತ್ತರ 66 ಮೀಟರ್ ಅಂದ್ರೆ 217 ಅಡಿ ಇದೆ. ಉತ್ತರದ ಗೋಡೆ 1519 ಅಡಿ ಎತ್ತರ, ದಕ್ಷಿಣದ ಗೋಡೆ 1479 ಅಡಿ ಎತ್ತರ. ಎಂತ ಬೃಹತ್ ಆಲಯ, ಎಂತ ಬೃಹತ್ ದೇವಸ್ಥಾನ. ಪ್ರತಿದಿನ ಇಲ್ಲಿ 6 ಪೂಜೆಗಳು ನಡೀತದೆ. ಪ್ರತಿ ಪೌರ್ಣಮಿ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರ್ತವೆ ಇಲ್ಲಿ. ಮಹಾನ್ ಋಷಿಗಳು, ಗೌತಮ ಬುದ್ಧರು, ಅಗತ್ಯ ಮುನಿಗಳು, ಇವರೆಲ್ಲ ರಮಣ ಮಹರ್ಷಿಗಳು, ಅವಧೂತರು ತಪಸ್ಸು ಮಾಡಿದಂತ ಸ್ಥಳ. ಅನೇಕ ಯೋಗಿಗಳ ಸಮಾಧಿಗಳನ್ನು ನಾವು ನೋಡ್ತೀವಿ. ಅಲ್ಲದೆ ಸಾಕ್ಷಾತ್ ಶಿವ, ಪಾರ್ವತಿ ದೇವಿ, ಯಮಧರ್ಮರಾಜ, ಮಹಾಲಕ್ಷ್ಮಿ, ದೇವೇಂದ್ರ ಇವರೆಲ್ಲರೂ ಬಂದು ತಪಸ್ಸು ಮಾಡಿ ಪ್ರತಿಷ್ಠಾಪಿಸಿದಂತ ಲಿಂಗಗಳ ದರ್ಶನ ಆಗಿದೆ. ಅಷ್ಟ ನಂದಿಗಳ ದರ್ಶನ ಆಗಿದೆ. ಎಷ್ಟು ನಾವು ಪುಣ್ಯವಂತರು. ಅಲ್ಲದೆ ಕೃಷ್ಣ ಬಲರಾಮ ಕೊನೆಯ ತೀರ್ಥಯಾತ್ರೆ ಮಾಡಿದಂತ ಸ್ಥಳವೂ ಸಹ ಇದು ಇದೆ. ಸಪ್ತ ಋಷಿಗಳು ಬಂದು ದರ್ಶನ ಮಾಡಿಕೊಂಡು ಹೋದಂತ ಸ್ಥಳ. ನಾವು ಯಾವ್ದಾದ್ರು ತೀರ್ಥಯಾತ್ರೆಗೆ ಹೋಗ್ಬೇಕು ಅಂದ್ರೆ, ಈಗ ತಿರುಪತಿ ಇರ್ಬೋದು, ತಿರುವಣ್ಣಾಮಲೆ ಇರ್ಬೋದು, ಎಷ್ಟು ಜನ ನಾನು ಹೋಗ್ಬೇಕು ಅನ್ಕೊಳ್ತಾರೆ, ಆದ್ರೆ ಆಗಲ್ಲ. ಆದ್ರೆ ಇಂಥ ಸ್ಥಳಗಳಿಗೆ ಹೋಗ್ಬೇಕು ಅಂದ್ರೆ ಆ ಪರಮಾತ್ಮನೇ ನಮಗೆ ಕರ್ಕೊಳ್ತಾ ಇದ್ದಾನಂತೆ. ಆವಾಗ ಮಾತ್ರ ನಮಗೆ ಆ ಒಂದು ಪುಣ್ಯ ಲಭಿಸುತ್ತೆ. ಸೊ ಈಗ ನಾನು ಎಲ್ಲರಲ್ಲೂ ಮನವಿ ಏನಂದ್ರೆ, ಇಂಥ ಒಂದು ಪವಿತ್ರ ಸ್ಥಳನ ನಾವು ಮುಂದೆ ನೋಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಮುಂದೆ ನಾವು ಹೋಗ್ಬೇಕು ಅನ್ಕೊಂಡ್ರು ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ ಕಾರಣ ಅಲ್ಲಿ ಹೇಗಿದ್ರು ನಮ್ಗೆ ಕಾರ್ಯಕ್ರಮ ನಡೀತಾ ಇದೆ. ಜೊತೆಯಲ್ಲಿ ಕರ್ಕೊಂಡೋಗೋರು ಯಾರಾದ್ರೂ ಇದ್ದೇ ಇರ್ತಾರೆ. ಸಂಕಲ್ಪ ಮಾಡ್ಕೊಂಡು, ಪ್ರಯತ್ನ ಮಾಡ್ಕೊಂಡು ಎಲ್ಲರೂ ಬಂದ್ರೆ ಈ ಒಂದು ಅದ್ಭುತವಾದ ಪ್ರದೇಶ.
ಯಾಕಂದ್ರೆ ಹೋಗಿರ್ತೀವಿ ಬಂದಿರ್ತೀವಿ, ಇಷ್ಟು ಮಹಿಮೆ ಇದೆ ಅಂತ ಗೊತ್ತಿಲ್ಲ. ನಾವು ಹೋಗಿದ್ವು ಬಂದಿದ್ವು, ಸುತ್ಕೊಂಡ್ ಬರ್ತಿದ್ವು ಅಷ್ಟೇ. ಆದ್ರೆ ಯಾವಾಗ ಈ ಒಂದು ಕಾರ್ಯಕ್ರಮ ಅಲ್ಲಿ ಫಿಕ್ಸ್ ಆಯ್ತು, ನಾನು ಹುಡ್ಕಕ್ಕೆ ಶುರು ಮಾಡಿದೆ, ಏನಿದು ಪವಿತ್ರ, ಈ ಸ್ಥಳಗಳ ಪವಿತ್ರ ಏನು ಅಂತೇಳಿ. ಅವಾಗ ಗೊತ್ತಾಯ್ತು ಇಲ್ಲಿ ಇಷ್ಟೊಂದಿದೆ ಅಂತೇಳಿ. ಇದೊಂದು ನನಗೆ ಇದಾಗಿ ಇದರ ಮಹತ್ವ ತಿಳ್ಕೊಂಡು ಹೋದಾಗ ನಾವು ಇದೆಲ್ಲಿದೆ ಅದೆಲ್ಲಿದೆ, ಇದನ್ನ ಯಾಕೆ ನಾವು ನೋಡಿಲ್ಲ, ಅದೇನು ಅಂತ ಹೇಳ್ಬಿಟ್ಟು ನಾವು ಅದರ ಮಹತ್ವ, ಅದರ ದರ್ಶನ, ಅದರ ಫಲ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ವಿಷಯ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದಂಗ ಆಗುತ್ತೆ. ಆದ ಕಾರಣ ಎಲ್ಲರಿಗೂ ಮಾಹಿತಿ ಸಿಕ್ಕಿದೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಈ ಒಂದು ಪುಣ್ಯ ಸ್ಥಳಕ್ಕೆ ಹೋಗಿ ನಾವು ಮಾಡಿರುವಂತ ಪಾಪ ಕರ್ಮಗಳು ಕಳ್ಕೊಳ್ಳೋ ಅಂತದ್ದು. ಇನ್ನೊಂದು ಇದೊಂದು ತಮ್ಗೆ ಹೇಳ್ಬೇಕಾಗಿತ್ತು ನಾನು. ದ್ವಾಪರ ಯುಗದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಶಿವನನ್ನ ಕೇಳದಂತೆ ಒಂದ್ ಪ್ರಶ್ನೆ, ಸ್ವಾಮಿ, ಈ ಹುಟ್ಟು ಸಾವುಗಳಿಂದ ಹೇಗೆ ನಾವು ಪಾರಾಗೋದು ಅಂತ. ಹಾಗೆ ಬರ್ತಾ ದ್ವಾಪರ ಯುಗ ಆಯ್ತು, ಸತ್ಯಯುಗ ಆಯ್ತು, ಇನ್ನೊಂದಾಯ್ತು, ಕಲಿಯುಗದಲ್ಲಿ ಮನುಷ್ಯರಿಗೆ ಅರ್ಥ ಆಯ್ತು, ನಾವು ಅಜ್ಞಾನಕ್ಕೆ ಒಳಗಾಗಿದ್ದೀವಿ, ಮಾಯೆಗೆ ಸಿಲುಕಿದ್ದೀವಿ, ಸಂಸಾರ ಬಂಧಗಳಿಂದ ಬಿಡಿಸ್ಕೊಳಕ್ ಆಗೋದಿಲ್ಲ, ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡ್ತಾ ಇದೀವಿ, ಹುಟ್ಟು ಸಾವುಗಳನ್ನ ಪಡಿತಾನೆ ಇದೀವಿ. ಆದ್ರೆ ಎಲ್ಲರಿಗೂ ಏನು ಅನ್ಸುತ್ತೆ, ಯಾಕಪ್ಪ ಈ ಹುಟ್ಟು ಸಾವು ಬೇಡಪ್ಪ ಅಂತೀವಿ. ಕೊನೆಗೆ ಹೇಗೆ ಪಾರಾಗೋದಪ್ಪ ಅಂತ ಶಿವನನ್ನ ಕೇಳಿದಾಗ ಶಿವ ಹೇಳ್ತಾನೆ, ಹುಟ್ಟು ಆಕಸ್ಮಿಕ, ನಿನಗ್ ಗೊತ್ತಿಲ್ಲ ಎಲ್ಲಿ ಹುಡ್ತೀಯ, ಯಾರ ಹತ್ರ ಹುಡ್ತೀಯ, ಯಾವ ಊರಲ್ಲಿ ಇಡ್ತೀಯ. ಆದ್ರೆ ಸಾವು ನಿನಗೆ ಗೊತ್ತು ಖಚಿತ ಅಂತ. ಒಂದಿನ ಅಲ್ಲ ಒಂದಿನ ಸಾಯ್ತಿವಿ. ಕಾಶಿಯಲ್ಲಿ ಹೋಗಿ ಮರಣ ಹೊಂದು ಅಂತ ಹೇಳ್ತಾರೆ. ಎಲ್ಲ ನಮ್ಮ ಜೀವನದ ಎಲ್ಲ ಮುಗಿದ ಮೇಲೆ ನಾವು ಹೋಗಿ ಏನ್ ಮಾಡ್ತಾ ಇದ್ವು, ಕಾಶಿಗೆ ಹೋಗಿ ದರ್ಶನ ಮಾಡ್ತಾ ಇದ್ವು. ಅವಾಗೆಲ್ಲ ನಡಿಬೇಕಾಗಿತ್ತು. ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗೋರು, ಗಾಡಿಗಳು ಮಾಡ್ಕೊಂಡು ಹೋಗೋರು, ಎಷ್ಟೋ ಜನ ದಾರಿ ಮಧ್ಯೆ ಹಸುನೀಗಿರೋದು ನೋಡಿದಿವಿ. ಕೆಲವ್ರು ಅಲ್ಲೇ ಉಳ್ಕೊಂಡಿರೋರ್ನು ನೋಡಿದಿವಿ. ಆದ್ರೆ ಈಗ ಬರೀ ಕಾಶಿ ದರ್ಶನ ಮಾತ್ರ ಆಗ್ತಾ ಇದೆ. ಆವಾಗ ಮನುಷ್ಯ ಹೇಳ್ತಾನೆ, ಸ್ವಾಮಿ, ಈ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀವಿ, ರೋಗ ರುಜಿನಗಳು ಇದೆ, ನಾನ್ ಕಾಶಿಗೆ ಹೋಗಕ್ ಸಾಯಕ್ ಆಗಲ್ಲ. ಆದ್ರೆ ಇಲ್ಲೇ ಎಲ್ಲೋ ದೇಹ ತ್ಯಾಗ ಆಗೋಗ್ತದೆ. ಆದ್ರೆ ನನಗೆ ಹುಟ್ಟು ಸಾವು ಬೇಡ ಸ್ವಾಮಿ, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಶಿವ ಹೇಳ್ತಾನೆ, ಚಿದಂಬರನ ಆಕಾಶಲಿಂಗವನ್ನು ಪ್ರಮುಖ ಬದ್ಧವಾಗಿ ದರ್ಶನ ಮಾಡಿ ನಿನಗೆ ಮತ್ತೆ ಹುಟ್ಟುವ ಅವಕಾಶ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಕ್ರಮಬದ್ಧವಾಗಿ ದರ್ಶನ ಮಾಡಕ್ಕಾಗಲ್ಲ. ಅದರ ವಿವರ ನನಗೆ ಗೊತ್ತಿಲ್ಲ, ನಾನು ಏನಪ್ಪ ಮಾಡ್ಬೇಕು? ಆಗ ಶಿವ ಹೇಳ್ತಾನೆ, ಅರುಣಾಚಲೇ ಶಿವ, ಅರುಣಾಚಲೇ ಶಿವ, ಅರುಣಾಚಲೇ ಶಿವ ಅಂತ ಒಂದು 3 ಬಾರಿ ಹೇಳು, ನಿನಗೆ ನಾನ್ ದಾರಿ ಮಾಡ್ಕೊಡ್ತೀನಿ. ಅಂದ್ರೆ ನಮಗೆ ಆ ಮೋಕ್ಷಕ್ಕೆ ದಾರಿ ತಿರುವಣ್ಣಾಮಲೆಯಲ್ಲೇ ಇದೆ. ಅರುಣಾಚಲೇ ಶಿವ, ಅರುಣಾಚಲೇ ಶಿವ, ಅರುಣಾಚಲೇ ಶಿವ. ಆ ಕಾರ್ತಿಕ ದೀಪೋತ್ಸವ ಆಗುವಾಗ ಜನ ಘೋಷಣೆಗಳು ಎಷ್ಟು ಜೋರಾಗಿ ಕೂಗ್ತಾರೆ ಅಂದ್ರೆ ಪ್ರತಿಧ್ವನಿಸುತ್ತೆ, ಅರುಣಾಚಲೇ ಶಿವ, ಅರುಣಾಚಲೇ ಶಿವ, ಅರುಣಾಚಲೇ ಶಿವ ಅಂತ. ಈ ರೀತಿ ನೀನು ನೆನೆಸು ಅಂತ ಹೇಳಿ, ನಾನ್ ನಿನಗ್ ದಾರಿ ಮಾಡ್ಕೊಡ್ತೇನೆ ಅಂತ ಹೇಳಿ ಆ ಒಂದು ಅರುಣಾಚಲ ಶಿವನೇ ಹೇಳ್ತಾನೆ. ಅದಕ್ಕೆ ತಿರುವಣ್ಣಾಮಲೆ ಅಂತ ಹೇಳಲು ಸಹ ನಮ್ಗೆ ಪೂರ್ವ ಪುಣ್ಯದ ಇರ್ಬೇಕು. ನಮಗೆ ಇಲ್ಲಿ ಹೋಗಿ ಬಂದವರಿಗೆ ಬದುಕಿನಲ್ಲಿ ತಿರುವುಗಳು ಸಿಗುತ್ತೆ. ಇದನ್ನ ಎಷ್ಟೋ ಅವಧೂತರು, ಎಷ್ಟೋ ಯೋಗಿಗಳು ಹೇಳಿರೋದು. ತಿರುವಣ್ಣಾಮಲೆಗೆ ಹೋಗಿ ಗಿರಿ ಪ್ರದಕ್ಷಿಣೆ ಮಾಡಿ ಅರುಣಾಚಲ ದೇವರ ದರ್ಶನವನ್ನು ಪಡೆದಲ್ಲಿ ಮಾತ್ರ ನಮಗೆ ಬದುಕಿನಲ್ಲಿ ತಿರುವುಗಳು ಸಿಗುತ್ತೆ. ಯಾರ ಬದುಕಿನಲ್ಲಿ ಏನು ತಿರುವುಗಳಿದೆಯೋ ಆ ದೇವರೇ ಬಲ್ಲ. ಎಲ್ಲರ ಬದುಕಿನಲ್ಲಿ ಒಳ್ಳೆಯ ತಿರುವುಗಳು ಬರಲಿ. ನಾವು ಹೋಗಿ ಬರೋಣ.
ಈ ಒಂದು 2 ದಿನದ ಸಂಗೀತ ಧ್ಯಾನ ಯಜ್ಞ ಹಾಗೂ ಸಮಗ್ರ ಜೀವನ ಶೈಲಿಯಲ್ಲಿ ಭಾಗವಹಿಸಿ ನಮ್ಮ ಕೆಲಸಗಳನ್ನು ಪೂರೈಸಿಕೊಂಡು ದೇವರ ದರ್ಶನ, ಅಷ್ಟಲಿಂಗಗಳ ದರ್ಶನ, ಅಷ್ಟನಂದಿಗಳ ದರ್ಶನ ಪಡೆದು ನಮಗೇನ್ ಬೇಕೋ ಅದನ್ನು ಕೇಳಿಕೊಂಡು ತುಂಬು ಹೃದಯದಿಂದ ಎಲ್ಲರೂ ಹಿಂದಿರುಗೋಣ. ಆ ಸಾಕ್ಷಾತ್ ದೇವರು ಎಲ್ಲರಿಗೂ ಆಶೀರ್ವದಿಸಲಿ ಅಂತ ಕೇಳುತ್ತಾ, ಎಲ್ಲರೂ ಧ್ಯಾನದಲ್ಲಿ ಮಗ್ನರಾಗಿದ್ದೀರಾ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಮಹತಾರ್ ಫೌಂಡೇಶನ್ಗೆ ಹಾಗೂ ಇಲ್ಲಿ ಹಾಜರಿರುವಂತ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಲಕ್ಷ್ಮೀಕಾಂತ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ಧ್ಯಾನವನ್ನ ಮಾಡಿಸಿದ್ದೀರಾ. ಬಹುಶಃ ಧ್ಯಾನ ಮಾಡಿ ಕೆಲವರೆಲ್ಲ ಈಗಾಗಲೇ ನಿದ್ರೆಗೆ ಜಾರಿದ್ದಾರೆ, ಕೆಲವರು ಎದ್ದಿದ್ದಾರೆ. ಏನೇ ಆಗ್ಲಿ, ಇಷ್ಟು ಹೊತ್ತು ಧ್ಯಾನ ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಹಾಗೂ ನಮ್ಮ ಶರೀರಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ಹೇಳೋಣ. ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರಿಗೂ ಅನಂತ ಧನ್ಯವಾದಗಳು. 9 ಗಂಟೆಯಿಂದ ಇಲ್ಲಿವರೆಗೆ ಅದ್ಭುತವಾದ ಜ್ಞಾನ, ಅದ್ಭುತವಾದ ಧ್ಯಾನ, ಜೊತೆಗೆ ಅದ್ಭುತವಾದ ಹಾಡು ಹಾಗೂ ಮಹಾಭಾರತ ಕಥೆಯನ್ನ ನಾವು ಕೇಳಿದ್ವಿ. ಎಲ್ಲ ಧ್ಯಾನ ಬಂಧುಗಳಿಗೆ ಅನಂತ ಧನ್ಯವಾದಗಳು. ಇವತ್ತಿಗೆ ಈ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸೋಣ. ಈ ಒಂದು ಕಾರ್ಯಕ್ರಮ, ಈ ಒಂದು ವೇದಿಕೆ ನಮಗೆ ಜ್ಞಾನ, ಧ್ಯಾನ ಜೊತೆಗೆ ನಮ್ಮ ಒಂದು ಆರೋಗ್ಯವನ್ನ ಉತ್ತಮಪಡಿಸ್ಲಿಕ್ಕೋಸ್ಕರ ಇರತಕ್ಕಂಥ ಒಂದು ವೇದಿಕೆಯಾಗಿದ್ದು, ಈ ವೇದಿಕೆಯನ್ನ ನಿರ್ಮಾಣ ಮಾಡಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹತಾರ್ ಫೌಂಡೇಶನ್ ಫೌಂಡರ್ ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ ಅವರ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಸಹ ಧನ್ಯವಾದಗಳು. ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ತಾವೆಲ್ಲರೂ ಸಹ ಕಾರಣಕರ್ತರು. ತಮ್ಗೆಲ್ಲರಿಗೂ ಧನ್ಯವಾದವನ್ನ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ನಾಳೆ ಭಾನುವಾರ, ನಾಳೆ ಕಾರ್ಯಕ್ರಮಕ್ಕೆ ರಜೆ. ನಾವೆಲ್ಲರೂ ಮತ್ತೆ ಸೋಮವಾರ ದಿನ ಸೇರೋಣ. ಧನ್ಯವಾದಗಳು.